ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹೀ ಹರಣಂ ಸಮುದ್ರತರಣಂ ಲಂಕಾಪುರೀ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಲಕ್ಷ್ಮಣ ಜಾನಕಿ ರಾಮಲಕ್ಷ್ಮಣ ಜಾನಕಿ. ಪೂಜ್ಯರಾದ ಭಗವದ್ ಬಂಧುಗಳೇ, ಸುದೀರ್ಘವಾಗಿರ್ತಕ್ಕಂಥ 15 ದಿನಗಳ ಒಂದು ವಿರಾಮದ ನಂತರ ನಾವಿವತ್ತೆಲ್ಲ ಕೂಡ ಈ ಸುಂದರ ಸಂಜೆಯಲ್ಲಿ ಸೇರ್ಕೊಂಡಿದ್ದೀವಿ. ಸುಂದರಕಾಂಡದಲ್ಲಿ ನಾವು 21ನೇ ಸರ್ಗದವರೆಗೂ ಕೂಡ ಹಿಂದಿನ ಪ್ರವಚನಗಳಲ್ಲಿ ಅಧ್ಯಯನ ಮಾಡ್ಕೊಂಡಿದ್ವಿ. 22ನೇ ಸರ್ಗದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಅದ್ಭುತವಾಗಿರ್ತಕ್ಕಂಥ ಸುಂದರಕಾಂಡ ಪ್ರವಚನ ಇದು. ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಯಾರು ಮನನ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಸಿದ್ಧಿಯನ್ನು, ಐಶ್ವರ್ಯವನ್ನು, ಆಯುಸ್ಸನ್ನು, ಆರೋಗ್ಯವನ್ನು ಮತ್ತು ವಂಶಾಭಿವೃದ್ಧಿಯನ್ನು, ಒಳ್ಳೆ ಕುಟುಂಬ ಸೌಖ್ಯವನ್ನು ಇವೆಲ್ಲ ಕೂಡ ನೀಡ್ತಾ ಇರ್ತಕ್ಕಂಥ ಒಂದು ಫಲವನ್ನು ಹೇಳ್ತಾ ಇರ್ತಕ್ಕಂಥ ಸುಂದರಕಾಂಡದಲ್ಲಿ 22ನೇ ಸರ್ಗ. ರಾವಣನು ಸೀತಾಮಾತೆಗೆ 2 ತಿಂಗಳ ಗಡವನ್ನು ನೀಡಿದುದು. ರಾವಣನು ಸೀತಾದೇವಿಯನ್ನು ರಾಕ್ಷಸಿಯರ ವಶಕ್ಕೊಪ್ಪಿಸಿ ಅರಮನೆಯನ್ನು ಸೇರಿದುದು. ಈ ಒಂದು ಸರ್ಗ 22ನೇ ಸರ್ಗ ನಾವು ಅಧ್ಯಯನ ಮಾಡ್ಕೊತಾ ಇದ್ದೀವಿ. ನೋಡಿ, ರಾವಣ ಹೇಳ್ತಾ ಇದ್ದಾನೆ ಯಾರಿಗೆ? ಸೀತಾದೇವಿಗೆ. ಈ ಸ್ತ್ರೀಯರ ಗುಣ ಎಂಥದ್ದು ಅಂತಂದರೆ, ಗಂಡಸರು ಓಲೈಸಿದಷ್ಟು ಕೂಡ ಸ್ತ್ರೀಯರು ತುಂಬ ಈ ಬೆಟ್ಟು ಮಾಡ್ತಾರಂತೆ, ಅಂದರೆ ಒಂಥರ ಜಂಬ ಆಡ್ತಾರಂತೆ. ಅದು ರಾವಣ ಹೇಳ್ತಾ ಇರತಕ್ಕಂಥ ಮಾತು. ಅಂದರೆ ಈ ಹೆಣ್ಮಕ್ಳಿಗೆ ಹೇಗೆ ಅಂದರೆ ಯಾವಾಗಲೂ ಕೂಡ ಹೊಗಳ್ತಾ ಇರಬೇಕು, ಅವ್ರನ್ನ ಬೂಸ್ಟ್ ಮಾಡ್ತಾ ಇರಬೇಕು. ಇದು ರಾವಣನ ಮಾತು, ನಾನು ಹೇಳ್ತಾ ಇರೋ ಮಾತಲ್ಲ. ಯಾವಾಗಲೂ ಕೂಡ ಬೂಸ್ಟ್ ಮಾಡ್ತಾ ಇರಬೇಕು, ಹೊಗಳ್ತಾ ಇರಬೇಕು. ಹಾಗಿದ್ರೆ ಮಾತ್ರ ಅವರೊಂದು ಟ್ರ್ಯಾಕಲ್ಲಿ ಇರ್ತಾರೆ. ಇಲ್ಲ ಅಂತಂದರೆ ಒಂಥರ ಅವರು ಜಂಬ ಆಡ್ತಾರೆ, ಬೆಟ್ಟು ಮಾಡ್ತಾರೆ, ಸರಿಯಾಗಿ ಗಂಡಸರ ಜೊತೆಯಲ್ಲಿ ಸ್ಪಂದಿಸಲ್ಲ. ಹಾಗಾಗಿ ಹೆಣ್ಮಕ್ಳನ್ನ ನಾವು ಹೊಗಳದಷ್ಟು ಕೂಡ, ಅವ್ರನ್ನ ಓಲೈಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ಕೂಡ ಅವ್ರೊಂಥರ ನಮಗೆ ಏನು ಮಾಡ್ತಾ ಇರ್ತಾರೆ ಅಂದರೆ ದೂರ ದೂರ ಸರಿತಾ ಇರ್ತಾರೆ.
ಈ ಹೆಣ್ಣು ಅಂತಕ್ಕಂಥದ್ದು ಹೇಗೆ ಅಂತಂದರೆ ನೆರಳಿದ್ದಂಗೆ ಅಂತ. ನೆರಳನ್ನು ನಾವು ಹಿಡ್ಕೊಳಕ್ಕೆ ಹೋದಷ್ಟು ಕೂಡ ನೆರಳು ಏನು ಮಾಡ್ತಾ ಇರುತ್ತೆ, ದೂರ ದೂರ ಹೋಗ್ತಾ ಇರುತ್ತೆ. ಹಾಗಾಗಿ ಅದು ನಾವು ಕೇರ್ ಮಾಡ್ತೀರ ನಮ್ಮಷ್ಟಕ್ಕೆ ನಾವು ಹೋಗ್ತಾ ಇದ್ರೆ ನೆರಳೇನು ಮಾಡುತ್ತೆ, ನಮ್ಮನ್ನು ಹಿಂಬಾಲಿಸ್ಕೊಂಡು ಹಿಂದೆನೇ ಬರ್ತಾ ಇರುತ್ತೆ. ಹಾಗಾಗಿ ವನಿತೆಯು ಕವಿತೆಯು ಒಲಚಿರಾವಲನೆಗಾನಿ ತಂತ್ರ ಮುಲುಪನ್ನಿನ ತರಮುಖ ಅದು ಅಂತ ಹೇಳ್ತಾರೆ. ಅಂದರೆ ಕವಿತೆ ಆಗಲಿ ಅಥವಾ ವನಿತೆ ಆಗಲಿ ಅದಾಗದು ಒಲಿದು ಬರಬೇಕೇ ಹೊರತಾಗಿ ನಾವು ತಂತ್ರ ಮಾಡಿ ಏನೋ ಮಾಡಿ ಬಲಾತ್ಕಾರದಿಂದ ಅದನ್ನು ವಶಪಡಿಸ್ಕೊತೀವಿ ಅಂತ ಹೋದರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ರಾವಣ ಹೇಳ್ತಾ ಇದ್ದಾನೆ. ಪುರುಷನು ಸ್ತ್ರೀಯನ್ನು ಸಾಂತ್ವನಗೊಳಿಸಿದಷ್ಟು ಸ್ತ್ರೀಯರಿಗೆ ಅಧೀನನಾಗಿ ಬಿಡುತ್ತಾನೆ. ನಾವು ಸಾಂತ್ವನಗೊಳಿಸ್ತೀವಿ ಅಂತ ಹೋಗ್ತೀವಿ. ಈ ಸ್ತ್ರೀಯರು ಹೆಂಗೆ ಅಂತಂದರೆ ಗಂಡಸರನ್ನ ಈಸಿಯಾಗಿ ಅವ್ರು ಏನು ಮಾಡ್ತಾರೆ, ಅವರ ಒಂದು ದಾರಿಗೆ ತಂದ್ಕೊಂಡ್ಬಿಡ್ತಾರೆ. ಯಾವುದರಿಂದ ಅಂತಂದರೆ ಕಣ್ಣೀರಿನಿಂದ. ಹೆಂಗೆ ಅಂತಂದರೆ ಒಲೆ ಗಂಡಸು ಎರಡೂ ಕೂಡ ಒಂದೇನಂತಾರೆ. ಯಾಕೆಂದರೆ ಒಲೆಗೆ ಒಂಚೂರು ನೀರು ಚೆಲ್ಲಿದ್ರೆ ಏನಾಗುತ್ತೆ, ಒಲೆ ಆರೋಗುತ್ತೆ. ಹಾಗೆ ಗಂಡಸರಿಗೆ ಎಷ್ಟೇ ಪ್ರತಾಪ ತೋರಿಸ್ಲಿ, ಎಷ್ಟೇ ಕೋಪ ತೋರಿಸ್ಲಿ, ಹೆಣ್ಮಕ್ಳು ಎರಡು ಕಣ್ಣೀರು ಹಾಕೋ ಅಷ್ಟೊತ್ತಿಗೆ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟಂತೆ. ಹಾಗಾಗಿ ವೀಕ್ನೆಸ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಹೆಣ್ಮಕ್ಳು. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಗಂಡಸನ್ನು ವಶಪಡಿಸ್ಕೋಬೇಕು ಅಂದರೆ ಅಳ್ತಾರೆ. ಹಾಗಾಗಿ ಸೀತೆ, ನಿನ್ನನ್ನು ನಾನು ಓಲೈಸಿದಷ್ಟು ಕೂಡ, ನಿನ್ನನ್ನು ಸಮಾಧಾನ ಪಡಿಸಿದಷ್ಟು ಕೂಡ ನೀನು ಬೆಟ್ಟು ಮಾಡ್ತಾ ಇದೀಯಾ, ಹಠ ಮಾಡ್ತಾ ಇದೀಯಾ, ನನಗೆ ಒಲಿದಿರ ನೀನು ದೂರ ಸರಿತಾ ಇದೀಯಾ ಅಂತಕ್ಕಂಥ ಮಾತುಗಳನ್ನು ರಾವಣ ಹೇಳ್ತಾ ಇದ್ದಾನೆ. ಯಾರಿಗೆ? ಸೀತಾದೇವಿ, ಸೀತಾ ಮಾತೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಜಗನ್ಮಾತೆ. ಆಕೆ ಜಗನ್ಮಾತೆ ಹತ್ರ ಪುತ್ರನಂತೆ ಸಂಭಾಷಣೆ ಮಾಡೋದನ್ನ ಬಿಟ್ಟು ರಾವಣ ಏನು ಮಾಡ್ತಾ ಇದ್ದಾನೆ, ಪುರುಷನಂತೆ ಸಂಭಾಷಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಸೀತಾದೇವಿಗೂ ಕೂಡ ಅದು ನೋವಾಗ್ತಾ ಇದೆ. ಏಕೆಂದರೆ ವಿಷ್ಣು ಪಾರ್ಷದ ಈತ. ರಾವಣ ಅಂದರೆ ಸಾಮಾನ್ಯ ಅಲ್ಲ, ವಿಷ್ಣು ಪಾರ್ಷದ. ಆದರೆ ಗ್ರಹಚಾರ ಏನು ಅಂತಂದರೆ ಡೈರೆಕ್ಟ್ರ್ ಹೆಂಗೆ ಹೇಳಿದ್ರೆ ಹಂಗೆ ಕೇಳಬೇಕು. ಫಿಲಮು ಸ್ಕ್ರಿಪ್ಟು ಏನೋ ಬರೆದಿರ್ತಾರೆ, ಹೀಗೆ ನಡಿಬೇಕು ಇದು ಅಂತ ಹೇಳ್ಬಿಟ್ಟಂತೆ. ಡೈರೆಕ್ಟ್ರು ಡೈರೆಕ್ಷನ್ ಮಾಡ್ತಾ ಇರ್ತಾನೆ. ಅದಕ್ಕೆ ತಕ್ಕಂತೆ ಪಾತ್ರ ಮಾಡಬೇಕೇ ಹೊರತಾಗಿ ನಾವು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ನೋಡಿ, ಒಂದು ಫಿಲಮಲ್ಲಿ ಏನು ಮಾಡಿರ್ತಾರೆ, ಗಂಡ ಹೆಂಡತಿ ಪಾತ್ರ ಮಾಡಿರ್ತಕ್ಕಂಥ ಪಾತ್ರಧಾರಿಗಳು ಇನ್ನೊಂದು ಫಿಲಮ್ನಲ್ಲಿ ಅಣ್ಣ ತಂಗಿ ಪಾತ್ರನ ಮಾಡ್ತಾರೆ. ಅಂದರೆ ಇದು ಪಾತ್ರಗಳೇ ಹೊರತಾಗಿ ಇದು ಒಂದು ಸತ್ಯಾಂಶ ಅಂತಕ್ಕಂಥದ್ದಲ್ಲ. ಯಾಕೆ ಅಂದರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಕರೀತಾರೆ. ಈ ಪ್ರಪಂಚ ಅಂತಕ್ಕಂಥದ್ದು ಕನಸಿದ್ದಂಗಂತ. ಹೆಂಗೆ ನಾವು ಕನಸು ನಿಜ ಅಲ್ವೋ, ಕನಸಿನಲ್ಲಿರ್ತಕ್ಕಂಥ ಪಾತ್ರಗಳು ನಿಜ ಅಲ್ವೋ, ಹಾಗೆಯೇ ನಿಜ ಜೀವನದಲ್ಲಿರ್ತಕ್ಕಂಥ ಪಾತ್ರಗಳು ಕೂಡ ನಿಜ ಅಲ್ಲ. ಆತ್ಮ ಅಂತಕ್ಕಂಥದ್ದು ಅಷ್ಟೇ ನಿಜ. ಇವತ್ತು ನಾವು ಗಂಡಸಾಗಿದ್ದೀವಿ, ಮುಂದಿನ ಜನ್ಮಕ್ಕೆ ಹೆಂಗಸಾಗ್ಬೋದು. ಹಿಂದಿನ ಜನ್ಮದಲ್ಲಿ ಹೆಂಗಸಾಗಿರ್ತಕ್ಕಂಥವ್ರು ಈ ಜನ್ಮದಲ್ಲಿ ಗಂಡಸಾಗಿರ್ಬೋದು, ಅಥವಾ ಹಿಂದಿನ ಜನ್ಮದಲ್ಲಿ ಗಂಡಸಾಗಿರ್ತಕ್ಕಂಥವರು ಬೇರೆ ಥರದಲ್ಲೇ ಹುಟ್ಟಬೋದು. ನಪುಂಸಕರಾಗಿ ಕೂಡ ಹುಟ್ಟಬೋದು, ಒಂದು ಮರ ಮಟ್ಟು ಇವುಗಳಾಗಿ ಕೂಡ ಹುಟ್ಟಬೋದು. ಅಂದರೆ ಇವೆಲ್ಲ ಕೂಡ ನಮಗೆ ವಹಿಸಿರ್ತಕ್ಕಂಥ ಪಾತ್ರಗಳು. ಈ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕ್ಯಾರೆಕ್ಟರನ್ನು ರಾವಣ ಇಲ್ಲಿ ಮಾಡ್ತಾ ಇದ್ದಾನೆ. ಅಂದರೆ ಪುರುಷನಂತೆ ತಾಯಿಯಾಗಿರ್ತಕ್ಕಂಥ ಜಗನ್ಮಾತೆಯಾಗಿರ್ತಕ್ಕಂಥ ಸೀತಾದೇವಿ ಹತ್ರ ಮಾತಾಡ್ತಾ ಇದ್ದಾನೆ. ಪ್ರಿಯ ವಚನಗಳನ್ನು ಆಡಿದಷ್ಟು ತಿರಸ್ಕಾರಕ್ಕೆ ಗುರಿಯಾಗುತ್ತಾನೆ. ಹೇಗೆ ಅಂತಂದರೆ ಈ ಹೆಣ್ಮಕ್ಳು ಹೇಗೆ ಅಂತಂದರೆ, ಅಂದರೆ ರಾವಣನ ಅಭಿಪ್ರಾಯ ಏನು ಅಂದರೆ, ಹೆಣ್ಮಕ್ಳನ್ನು ತಿರಸ್ಕರಿಸಿ ಮಾತಾಡಿದಷ್ಟು, ನಿಷ್ಠೂರವಾಗಿ ಮಾತಾಡಿದಷ್ಟು ಹೆಣ್ಮಕ್ಳು ಅಧೀನರಾಗಿರ್ತಾರಂತೆ ಗಂಡಸರಿಗೆ. ನಾವು ಓಲೈಸಿದಷ್ಟು, ಅವರನ್ನು ಪ್ರೀತಿ ಮಾಡಿದಷ್ಟು ಅವ್ರಿಗೆ ಹೆಂಗೆ ಅಂತಂದರೆ ಕೆಲವರು ಓಲೈಸೋದಕ್ಕೆ ಹೋಗ್ತಾರೆ. ಅಂದರೆ ಹೆಂಗಸನ್ನು ತೃಪ್ತಿಪಡಿಸ್ಬೇಕು ಅಥವಾ ಅವಳ ಮನಸ್ಸಿಗೆ ಸಂತೋಷ ಪಡಬೇಕು ಅಂತ ಹೇಳ್ಬಿಟ್ಟಂತ. ಅವರು ಅಂದರೆ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಬರ್ತ್ಡೇಸ್ ನನಗೆ ವಿಷಯ ಮಾಡಲಿಲ್ಲ ಅಂತಕ್ಕಂಥ ಹೆಂಗಸರು ಎಷ್ಟು ಜನ ಇದ್ದಾರೆ, ನೀನು ನನಗೆ ಏನು ಕೊಟ್ಟೆ ಗಿಫ್ಟು ಅಂತ ಗಲಾಟೆ ಮಾಡೋರು ಎಷ್ಟು ಜನ ಇದ್ದಾರೆ. ಹಾಗಾಗಿ ಸಣ್ಣದಕ್ಕೂ ಕೂಡ ಈ ಗಲಾಟೆಗಳಂತ ಮಾಡ್ಕೊಂಡ್ಬಿಡ್ತಾರೆ. ಹಂಗಂತ ಹೇಳ್ಬಿಟ್ಟು ಅಯ್ಯೋ ಏನೋ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರೇನೋ ಓಲೈಸೋದಕ್ಕೋಸ್ಕರ ಅದು ಇನ್ನೊಂಥರ ನೀನು ಇಂಥದ್ದು ಗಿಫ್ಟ್ ತರೋದು ಅಂತ ಹಂಗೆ ಶುರು ಮಾಡ್ತಾರೆ. ಒಟ್ಟಲ್ಲಿ ಏನೋ ಒಂದಕ್ಕಂತೂ ಅಬ್ಜೆಕ್ಷನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ರಾವಣನ ಅಭಿಪ್ರಾಯ. ನಿನ್ನ ಮೇಲೆ ಉಕ್ಕಿ ಬರುವ ಕೋಪವನ್ನು ನಿನ್ನ ಕುರಿತಾದ ನನ್ನ ಪ್ರೇಮವು ತಡೆಯುತ್ತಿದೆ. ನಿನ್ನ ಮೇಲೆ ತುಂಬ ಕೋಪ ಬರ್ತಾ ಇದೆ, ನಿನ್ನನ್ನು ಕೊಂದಾಕ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇದೆ. ನಮ್ಮ ರಾಕ್ಷಸಿಯರಿಗೆ ಹೇಳಿದ್ರೆ ಸಾಕು, ಬೆಳಗಿನ ತಿಂಡಿಗೆ ನಿನ್ನನ್ನು ಶರೀರನ್ನೆಲ್ಲ ಕತ್ತರಿಸಿ ಬೆಳಗಿನ ತಿಂಡಿಗೆ ತಂದಿಟ್ಬಿಡ್ತಾರೆ ನನಗೆ ತಿನ್ನೋದಕ್ಕೆ. ಹಾಗಾಗಿ ನೀನು ನನ್ನ ಟೇಬಲ್ ಮೇಲೆ ಸಾಕ್ಬಿಡ್ತೀಯ. ಹಾಗಾಗಿ ಆದರೆ ನಿನ್ನ ಮೇಲೆ ಇರ್ತಕ್ಕಂಥ ನನ್ನ ಒಂದು ಪ್ರೇಮ, ಮೋಹ ಅಂತಕ್ಕಂಥದ್ದು ನಿನ್ನನ್ನು ಕೊಲ್ದಿರ ನನಗೆ ತಡೀತಾ ಇದೆ. ನಿನ್ನ ಕುರಿತಾದ ನನ್ನ ಪ್ರೇಮವು ತಡೆಯುತ್ತಿದೆ. ಆದ್ದರಿಂದ ವದಾರಗಳು ಸದಾ ರಾಮಾನುರಕ್ತಳು ಆಗಿರುವ ನಿನ್ನ ವಧಿಸಲು ನನಗೆ ಮನಸ್ಸು ಬರುತ್ತಿಲ್ಲ. ನೀನು ವದಾರಗಳು, ಯಾಕೆಂದರೆ 24 ಗಂಟೆ ನೀನು ರಾಮಂದೇ ಚಿಂತೆ ಮಾಡ್ತಾ ಇರ್ತೀಯ. ಹಾಗಾಗಿ ನೀನು ವದಾರಗಳು ಅಂತ ಹೇಳ್ತಾರೆ. ನೋಡಿ, ರಾಮನ ಚಿಂತೆ ಮಾಡ್ತಕ್ಕಂಥದ್ದು ರಾವಣನಿಗೆ ದೊಡ್ಡ ಪಾಪದ ಥರ ಕಾಣ್ತದೆ, ಮಹಾಪಾಪದ ಥರ ಕಾಣ್ತದೆ. ಯಾಕೆಂದರೆ ಆಕೆ ಪತಿವ್ರತ ಸ್ತ್ರೀ, ತನ್ನ ಗಂಡನಲ್ದಿರ ಇನ್ಯಾರನ್ನ ಪ್ರೇಮಿಸ್ತಾಳೆ, ಯಾರನ್ನ ಸ್ಮರಿಸ್ತಾಳೆ.
ಆದರೆ ಯಾವಾಗಲೂ ರಾಮನ ಸ್ಮರಿಸ್ತಾ ಇದೆಯಾ ಅಂತಕ್ಕಂಥದ್ದೇ ದೊಡ್ಡ ದೋಷ ಅನ್ನೋ ಥರದಲ್ಲಿ ಇಲ್ಲಿ ರಾವಣ ಹೇಳ್ತಾ ಇದ್ದಾನೆ. ಸದಾಕಾಲ ರಾಮನ ಸ್ಮರಿಸ್ತಾ ಇರ್ತಕ್ಕಂಥ ನಿನ್ನ ಯಾವತ್ತೋ ಕೊಂದಾಗ್ತಾ ಇದ್ದೆ, ಆದರೆ ನಿನ್ನ ಮೇಲಿರ್ತಕ್ಕಂಥ ನನ್ನ ಪ್ರೇಮ ಅದನ್ನು ತಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀನು ನನ್ನ ವಶವರ್ತಿನಿಯಾಗಲು ಈ ಹಿಂದೆ 12 ತಿಂಗಳುಗಳ ವ್ಯವಧಿ ಗಡುವು ಕೊಟ್ಟಿದ್ದೆ. ಅವುಗಳಲ್ಲಿ 2 ಮಾಸಗಳು ಮಾತ್ರ ಉಳಿದಿದೆ. 12 ತಿಂಗಳುಗಳು ಅಂದರೆ 1 ವರ್ಷ ಕಾಲ ನಿನಗೆ ಮನಸ್ಸು ಬದಲಾಯಿಸ್ಕೊಳ್ಳೋದಕ್ಕೆ ನಾನು ವ್ಯವಧಿಯನ್ನು ಕೊಟ್ಟಿದ್ದೆ, ಅಂದರೆ ಗಡುವನ್ನು ನೀಡಿದ್ದೆ. ಅದರಲ್ಲಿ 10 ತಿಂಗಳು ಕಳೆದೋಗಿದೆ ಸೀತೆ. ಇನ್ನು ಉಳಿದಿರ್ತಕ್ಕಂಥದ್ದು 2 ತಿಂಗಳು, 2 ಮಾಸಗಳು ಮಾತ್ರ ಉಳಿದಿದೆ. ಆ 2 ಹುಣ್ಣಿಮೆಗಳು, ಇವತ್ತು ಹುಣ್ಣಿಮೆ ಯಾವುದು, ಕಾರ್ತಿಕ ಶುಕ್ಲ ಹುಣ್ಣಿಮೆ ಆಗಿದೆ. ಇನ್ನು 2 ಹುಣ್ಣಿಮೆಗಳೊಳಗೆ ನೀನು ನಿನ್ನ ಅಭಿಪ್ರಾಯನ ಬದಲಾಯಿಸ್ಕೊಂಡು ನನ್ನ ಹತ್ರ ಮಾತಾಡದೇ ಇದ್ದರೆ ನಾನು ನಿನ್ನನ್ನು ಬಿಡೋದಿಲ್ಲ. ನಿನ್ನನ್ನು ನಮ್ಮ ರಾಕ್ಷಸಿಯರಿಗೆ ಹೇಳ್ಬಿಟ್ಟು ಕೊಲ್ಲಿಸ್ಬಿಟ್ಟು ನನ್ನ ಬೆಳಗಿನ ತಿಂಡಿಗೆ ನಿನ್ನನ್ನು ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಈ 2 ಮಾಸಗಳು ಕಳೆದ ನಂತರವೂ ನೀನು ನನ್ನನ್ನು ಪತಿಯನ್ನಾಗಿ ವರಿಸದಿದ್ದರೆ ನನ್ನ ಅಡುಗೆಯವರು ನಿನ್ನ ದೇಹವನ್ನು ಬೆಳಕಿನ ಉಪಹಾರಕ್ಕಾಗಿ ಕತ್ತರಿಸಿ ತುಂಡು ಮಾಡಿಬಿಡುತ್ತಾರೆ ಎನ್ನಲು ದೇವಗಂಧರ್ವ ಕನ್ಯೆಯರು ವಿಷಾದ ಪಟ್ಟರು. ಅವರುಗಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ದೇವತಾ ಸ್ತ್ರೀಯರು ಈ ರಾವಣನಿಗೆ ಪತ್ನಿಯರಾಗಿದ್ದಾರೆ ಸುತ್ತೂರ. ಗಂಧರ್ವ ಸ್ತ್ರೀಯರು ಈ ರಾವಣನಿಗೆ ಪತ್ನಿಯರಾಗಿದ್ದಾರೆ ಸುತ್ತೂರ. ಬಲವಂತವಾಗಿ ಎತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಋಷಿ ಪತ್ನಿಯರಿದ್ದಾರೆ, ಆಮೇಲೆ ನಾಗಕನ್ಯೆಯರಿದ್ದಾರೆ, ರಾಕ್ಷಸ ಸ್ತ್ರೀಯರಿದ್ದಾರೆ, ಉತ್ತಮವಾಗಿರ್ತಕ್ಕಂಥ ಕ್ಷತ್ರಿಯ ಜಾತಿಯ ಸ್ತ್ರೀಯರಿದ್ದಾರೆ. ಇವ್ರನ್ನೆಲ್ಲ ಸಾವಿರಾರು ಜನ ಹೆಂಗಸರನ್ನು ಈ ರಾವಣ ತಂದು ಹಾಕ್ಕೊಂಡಿದ್ದಾನೆ ತನ್ನ ಅರಮನೆಗೆ. ಆವಾಗ ಸಹಜವಾಗಿ ಒಂದು ಸುನ್ನಿತವಾಗಿರ್ತಕ್ಕಂಥ ಸಾತ್ವಿಕ ಮನೋಭಾವದವರಾಗಿರ್ತಕ್ಕಂಥ ದೇವ, ಗಂಧರ್ವ ಇತ್ಯಾದಿ ಉತ್ತಮ ಸ್ತ್ರೀಯರ ಕಣ್ಣಲ್ಲಿ ನೀರು ಬಂತಂತೆ. ಅಂದರೆ ಸೀತೆಗೆ ಎಷ್ಟು ಕಷ್ಟ ಬಂತು, ರಾವಣ ಎಷ್ಟು ಹಿಂಸಾಯುಕ್ತವಾಗಿರ್ತಕ್ಕಂಥ ಮನನೋಯಿಸ್ತಾ ಇರ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾನೆ. ಪತಿವ್ರತ ಸ್ತ್ರೀಗೆ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಆಘಾತ ಯಾವುದೂ ಇಲ್ಲ. ಹಾಗಾಗಿ ಎಂತಹ ಒಂದು ಮಾತುಗಳನ್ನು ರಾವಣ ಆಡ್ತಾ ಇದ್ದಾನೆ ಅಂತಕ್ಕಂಥ ನೋವಿನಿಂದ ಕಣ್ಣಲ್ಲಿ ನೀರು ಹಾಕಿದ್ರಂತೆ. ರಾವಣನಿಗೆ ಗೊತ್ತಾಗ್ದಿರ ತನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ತ್ರೀಯರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರಂತೆ. ಸೀತೆ ಮೇಲೆ ಕನಿಕರನ್ನು ತೋರ್ತಾ ಇದ್ದಾರೆ. ಅವರಲ್ಲಿ ಕೆಲವರು ತುಟಿಗಳ ಸ್ಪಂದನದಿಂದಲೂ, ಕೆಲವರು ಕಣ್ಣುಗಳ ನೋಟದಿಂದಲೂ, ಕೆಲವರು ಮುಖಭಾವದಿಂದಲೂ ಸೀತಾದೇವಿಯನ್ನು ಸಂತೈಸಿದರು. ಕಣ್ಣಲ್ಲೇ ಕೆಲವರಿಗೆ ಕಣ್ಣಲ್ಲಿ ಸೈಗೆ ಮಾಡಿದ್ರಂತೆ, ಭಯ ಬೀಳ್ಬೇಡ, ಸುಮ್ಮನೆ ಇರು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವರು ಹಿಂಗೆ ಮೂತಿನ ತಿಪ್ಪಿಬಿಟ್ಟು ಹೇಳಿದ್ರಂತೆ, ಏನು ಮಾಡೋಕ್ಕಾಗಲ್ಲ, ಅವ್ನ ಕೈನಲ್ಲಿ ಏನಾಗುತ್ತೆ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು. ಏನೋ ಅವರವ್ರದ್ದೇ ಆಗಿರ್ತಕ್ಕಂಥ ಮುಖಭಾವಗಳು, ಕಣ್ಣಿನ ಸನ್ನೆಗಳು, ಹುಬ್ಬುಗಳು, ಇವುಗಳಿಂದ ಎಲ್ಲ ಏನು ಮಾಡ್ತಾ ಇದ್ದಾರಂತೆ, ಸೀತೆಯನ್ನು ಸಾಂತ್ವನಗೊಳಿಸ್ತಾ ಇದ್ದಾರಂತೆ. ಭಯ ಬೀಳ್ಬೇಡ, ದುಃಖ ಪಡಬೇಡ, ಸುಮ್ಮನೆ ಇರು, ಎಲ್ಲ ಒಳ್ಳೆಯದಾಗುತ್ತೆ, ಅವನ ಕೈನಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಅವರು ಸೀತೆಗೆ ಹೇಳ್ತಾ ಇದ್ದಾರಂತೆ. ಸೀತಾದೇವಿಯು ಪಾತಿವ್ರತ್ಯ ಬಲದಿಂದ ರಾವಣನಿಗೆ ಉದ್ಧಾರದ ಮಾತುಗಳನ್ನು ಆಡಿದಳು. ನೋಡಿ, ಧರ್ಮಮಯವಾಗಿರ್ತಕ್ಕಂಥ ಜೀವನ ನಡೆಸೋರಿಗೆ ಯಾರ ಭಯನೂ ಇರೋದಿಲ್ಲ. ಒಂದೇ ಒಂದು ಭಯ ಅವ್ರಿಗೇನಿರುತ್ತೆ ಅಂದರೆ ಧರ್ಮದ ಭಯ ಇರುತ್ತೆ. ಅಂದರೆ ಭಗವಂತ ನೋಡ್ತಾ ಇದ್ದಾನೆ, ಧರ್ಮ ಮಾರ್ಗವನ್ನು ಬಿಟ್ಟು ನಡೆದ್ರೆ ಅವನು ನಮಗೆ ಶಿಕ್ಷೆ ಆಗ್ತಾನೆ ಅಂತಕ್ಕಂಥ ಭಗವಂತನ ಭಯ ಒಂದಿರುತ್ತೆ ಹೊರತಾಗಿ ಬೇರೆ ಯಾರ ಭಯನೂ ಕೂಡ ಧರ್ಮ ಮಾರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಇರೋದಿಲ್ಲ. ಹಾಗಾಗಿ ರಾವಣ ಅಲ್ಲದೆ ಯಾರಾಗಿದ್ರೇನಂತೆ, ಅವನೆಂಥ ಚಕ್ರವರ್ತಿ ಆಗಿದ್ರೇನೋ, ಎಂಥ ಬಲಶಾಲಿ ಆಗಿದ್ರೇನು, ಏನೋ ಆಗಿದ್ರೇನು. ಹಾಗಾಗಿ ಸೀತೆ ಧೈರ್ಯವಾಗಿ ಆ ರಾವಣನ ಜೊತೆಯಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾಳೆ. ಹೇಗೆ ಅಂತಂದರೆ, ಅಲ್ಲಿ ರಾವಣನಿಗೆ ಸೀತೆಗೆ ಮಧ್ಯದಲ್ಲಿ ಏನಿದೆ, ಗರಿಕೆ ಹುಲ್ಲನ್ನು ಅಡ್ಡ ಇಟ್ಕೊಂಡಿದ್ದಾಳೆ. ಹಿಂದಿನ ಒಂದು ಪ್ರವಚನಗಳಲ್ಲಿ ನಾವು ಹೇಳ್ಕೊಂಡಿದ್ವಿ, ಗರಿಕೆ ಅಂತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥ, ಅಂದರೆ ಶಾಸ್ತ್ರಬದ್ಧವಾಗಿ ಪರಮ ಪವಿತ್ರವಾಗಿರ್ತಕ್ಕಂಥ ಒಂದು ವಸ್ತು, ಪರಿಕರ. ಹಾಗಾಗಿ ಅದನ್ನು ಮುಂದೆ ಇಟ್ಕೊಂಡಿದ್ದಾಳೆ. ಆಮೇಲೆ ಗರಿಕೆ ಅಂತಕ್ಕಂಥದ್ದು ದೇವತಾ ಸ್ವರೂಪ, ಅಂದರೆ ನನ್ನ ಮತ್ತು ರಾವಣನ ಮಧ್ಯದಲ್ಲಿ ದೇವತಾ ಸ್ವರೂಪವಾಗಿರ್ತಕ್ಕಂಥ, ಗುರು ಸ್ವರೂಪವಾಗಿರ್ತಕ್ಕಂಥ ಒಂದು ಪದಾರ್ಥ ಇದೆ ಅಂತಕ್ಕಂಥ ಧೈರ್ಯ. ಎರಡನೇದೇನು, ರಾವಣ ನೀನು ಈ ಗರಿಕೆ ಹುಲ್ಲಿಗೆ ಸಮಾನ ಅಂತ, ನನ್ನ ಮುಂದೆ ನೀನು ಗರಿಕೆ ಹುಲ್ಲಿಗೆ ಸಮಾನ, ನೀನು ಯಾವ ಸಮಾನನೂ ಅಲ್ಲ ಅನ್ನೋ ಥರದಲ್ಲಿ ಸೂಚಿಸೋದಕ್ಕೆ. ಎರಡನೇದೇನು ಅಂತಂದರೆ, ಗರಿಕೆ ಹುಲ್ಲು ವಂಶಾಭಿವೃದ್ಧಿಗೆ ಸಂಕೇತ. ಕಾಂಡಾತ್ ಪ್ರರೋಹಂತಿ ಪರುಷಪ್ಪರಿ ಈವಾನೋ ದೂರ್ವೆ ಅಂತ ಹೇಳ್ತಾರೆ ಋಗ್ವೇದದಲ್ಲಿ. ಅಂದರೆ ಏನು ಅಂತಂದರೆ, ನೀವು ನೋಡಿ, ಗರಿಕೆ ಹುಲ್ಲು ಒಂದು ಕಡೆ ಬೆಳೆಯುತ್ತೆ, ಆಮೇಲೆ ಏನಾಗುತ್ತೆ, ಬಳ್ಳಿ ಥರ ಬೆಳ್ಕೊಂಡೋಗುತ್ತೆ, ಉದ್ದಕ್ಕೆ ಬಳ್ಳಿ ಥರ ಬೆಳ್ಕೊಂಡೋಗುತ್ತೆ. ಬೆಳೀತಾ ಇರ್ತಕ್ಕಂಥ ಬಳ್ಳಿನಲ್ಲಿ ಕಾಂಡಾತ್ ಅಂದರೆ ಗೆಣ್ಣಿಗೂ ಬೇರೆ ಬಿಟ್ಕೊಳುತ್ತದೆ. ಬೇರೆ ಬಿಟ್ಕೊಂಡು ಅದು ಬೇರೆ 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 ಗಿಡಗಳಾಗಿ ಬೆಳೀತಾ ಹೋಗುತ್ತೆ. ಹಾಗಾಗಿ ಗರಿಕೆ ಅಂತಕ್ಕಂಥದ್ದು ವಂಶಾಭಿವೃದ್ಧಿಯ ಸಂಕೇತ. ಹೇ ರಾವಣ, ನಿನ್ನ ಮಧ್ಯದಲ್ಲಿ ಈ ಗರಿಕೆಯನ್ನು ಇಟ್ಕೊಂಡಿದ್ದೀನಿ ಅಂದರೆ ನಿನ್ನ ವಂಶ ಗರಿಕೆ ಥರ ಬೆಳೆಯಲ್ಲ, ನಿರ್ವಂಶ ಆಗೋಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು, ಸೂಕ್ಷ್ಮತೆಯನ್ನು
ಸೂಚನೆಯನ್ನು ಸೀತಾದೇವಿ ರಾವಣನಿಗೆ ಕೊಡ್ತಾ ಗರಿಕೆಯನ್ನು ಮುಂದಿಟ್ಕೊಂಡು ಹೇಳ್ತಾ ಇದ್ದಾಳೆ. ನೋಡಿ, ಅದಕ್ಕೆ ಗಣಪತಿಗೆ ನಾವು ಗರಿಕೆ ಸಮರ್ಪಣೆ ಮಾಡ್ತೀವಿ. ಅಂದರೆ ಗಣಪತಿಗೆ ಗರಿಕೆ ಅಂದರೆ ಏನೋ ಇಷ್ಟ, ಗರಿಕೆ ತಿಂದ್ಬಿಡ್ತಾನೆ, ಹುಲ್ಲು ತಿಂದ್ಬಿಡ್ತಾನೆ, ಅಯ್ಯೋ ನಮ್ಮ ದೇವ್ರು ಹುಲ್ಲು ತಿಂತಾನೆ ಅಂತ ಹಿಂಗೆಲ್ಲ ಆಡ್ಕೊಂಡು ಇರ್ತಾರೆ. ಅಲ್ಲ, ಅದರ ಅರ್ಥ ಏನು ಅಂತಂದರೆ ಪರಮ ಪವಿತ್ರವಾಗಿರ್ತಕ್ಕಂಥ ಪೂಜ್ಯವಾಗಿರ್ತಕ್ಕಂಥ ಗರಿಕೆ, ಶ್ರೇಷ್ಠವಾಗಿರ್ತಕ್ಕಂಥ ಪದಾರ್ಥ, ಇದನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಗಣೇಶ, ನೀನು ನನಗೆ ಒಳ್ಳೆಯದನ್ನು ಮಾಡು ಅಂತ. ಅದು ಹವಿರ್ಭಾಗ. ಯಾಕೆ ಅಂತಂದರೆ ತ್ರಿಸಪ್ತ ಸಮಿಧ ಕೃತಾ ಅಂತ ಹೇಳುತ್ತೆ. ಯಾವುದರಲ್ಲಿ? ಯಜುರ್ವೇದದಲ್ಲಿ ಪುರುಷ ಸೂಕ್ತದಲ್ಲಿ ತ್ರಿಸಪ್ತ ಸಮಿಧ ಕೃತಾ. ಸಮಿತ್ತು ಎಷ್ಟು ಸಮರ್ಪಣೆ ಮಾಡಬೇಕು ಅಂದರೆ ಮಿನಿಮಮ್ ಸಮಿತ್ತು ದೇವರಿಗೆ ಎಷ್ಟು ಸಮರ್ಪಣೆ ಮಾಡಬೇಕು? ಒಂದು ಹೋಮ ಆಗಲಿ, ಹವನ ಆಗಲಿ, ಒಂದು ನಮಸ್ಕಾರ ಆಗಲಿ, ಒಂದು ಪೂಜೆ ಆಗಲಿ, ಒಂದು ಪದಾರ್ಥ ಆಗಲಿ, ಭಗವಂತನಿಗೆ ಹವಿರ್ಭಾಗ ಅಂತ. ಅಂದರೆ ಹವಿಸ್ಸನ್ನು ನಾನು ಅರ್ಪಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಆ ಸಮಿತ್ತು, ಆ ಹವಿರ್ಭಾಗ ಎಷ್ಟು ಕೊಡಬೇಕಂತೆ ಅಂದರೆ ಅದಕ್ಕೊಂದು ಲೆಕ್ಕ ಹೇಳುತ್ತೆ. ಯಜುರ್ವೇದ ಒಂದು ಲೆಕ್ಕ ಹೇಳುತ್ತೆ. ಏನು ಅಂದರೆ ತ್ರಿಸಪ್ತ, 7 ಮೂರ್ಲ. ತ್ರಿಸಪ್ತ ಅಂದರೆ 7 7 7 ಎಷ್ಟಾಯಿತು? 7 3 21. ಅದಕ್ಕೆ 21 ನಮಸ್ಕಾರ, 21 ಗರಿಕೆ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಪ್ರತಿಯೊಂದಕ್ಕೂ ಅದರದ್ದೇ ಆಗಿರತಕ್ಕಂಥ ಲೆಕ್ಕ ಇದೆ, ಅದರದ್ದೇ ಆಗಿರತಕ್ಕಂಥ ನೀತಿ ನಿಯಮ ಧರ್ಮ ಅಂತಕ್ಕಂಥದ್ದಿದೆ. ನಮ್ಮಲ್ಲಿ ಎಷ್ಟು ಈಸಿಯಾಗಿ ಮಾತಾಡ್ಬಿಡ್ತಾರೆ ಅಂದರೆ ಆನೆ ತಲೆ ಮುಖದಲ್ಲಿ ಇರತಕ್ಕಂಥ ದೇವರು, ನೀವು ಕೊಡೋ ಹುಲ್ಲನ್ನು ತಿಂತಾನೆ, ಹೀಗೆಲ್ಲ ಆಡ್ಕೊತಾರೆ. ಅದೆಲ್ಲ ತಪ್ಪು. ಅದಕ್ಕೆಲ್ಲ ಅದರದ್ದೇ ಆಗಿರತಕ್ಕಂಥ ಪವಿತ್ರವಾಗಿರತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ಭಾವನೆಗಳು. ಹಾಗಾಗಿ 21 ನಮಸ್ಕಾರ, 21 ಬಸ್ಕಿ, 21 ಹವಿರ್ಭಾಗ ನಾವು ಕೊಡ್ತಕ್ಕಂಥದ್ದು. ಯಾಕೆ ಅಂದರೆ ತ್ರಿಸಪ್ತ ಸಮಿಧಾಕೃತ. ಇದನ್ನೆಲ್ಲ ಮುಂದೆ ಇಟ್ಕೊಂಡು ಸೀತೆ ರಾವಣನಿಗೆ ಮಾತಾಡ್ತಾ ಇದ್ದಾಳೆ. ಈ ಲಂಕೆಯಲ್ಲಿ ಸಜ್ಜನರೇ ಇಲ್ಲವೇ? ಅಯ್ಯೋ ಎಂಥ ದೌರ್ಭಾಗ್ಯ! ಈ ಲಂಕಾಪಟ್ಟಣದಲ್ಲಿ ಹಿರಿಯರು ಯಾರೂ ಇಲ್ವಾ? ಸಜ್ಜನರು ಯಾರೂ ಇಲ್ವಾ? ಧರ್ಮಪರಾಯಣರಾಗಿರ್ತಕ್ಕಂಥವ್ರು, ಧರ್ಮ ಬೋಧನೆ ಮಾಡ್ತಾ ಇರ್ತಕ್ಕಂಥವ್ರು ಯಾರೂ ಇಲ್ವಾ? ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಹೇಳೋರು ಅಂತಂದರೆ, ಗುರುಗಳಿಲ್ಲದ ಊರಲ್ಲಿ ಒಂದು ಗುರುತರವಾಗಿರ್ತಕ್ಕಂಥ ಜೀವನನ ನಡೆಸೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಊರು ಅಂತಂದಮೇಲೆ ಅಲ್ಲೊಬ್ಬರು ಹಿರಿಯರು ಇರಲೇಬೇಕು. ಹಿರಿಯರು ನಮಗೆ ಬೋಧನೆ ಅಂತಕ್ಕಂಥದ್ದನ್ನು ಮಾಡಬೇಕು, ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಮಾಡಬೇಕು. ಅಜ್ಜ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಅಂತ ಹೇಳ್ತಾರೆ ಹಿರಿಯರು. ಅಜ್ಜ ಅಜ್ಜಿ, ಯಾರ ಮನೆಯಲ್ಲಿ ಅಜ್ಜನೂ ಇಲ್ಲ ಅಜ್ಜಿನೂ ಇಲ್ವೋ ಆ ಮನೆ ಹೆಂಗಿರುತ್ತೆ ಅಂದರೆ ಮಜ್ಜಿಗೆ ಇಲ್ಲದಿರೋ ಊಟ ಇದ್ದಂಗಿರುತ್ತಂತೆ. ಅಂದರೆ ಅದು ಶೋಭಿಸೋದಿಲ್ಲ ಅಂತ, ಆ ಊಟಕ್ಕೆ ಶೋಭಾಯಮಾನ ಇಲ್ಲ ಅಂತ. ಯಾಕೆಂದರೆ ಮನೆ ಅಂದಮೇಲೆ ನಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಹಿರಿಯಿರಬೇಕು. ಒಂದು ಸಭೆ ಅಂದಮೇಲೆ ಆ ಸಭೆಯಲ್ಲಿ ನಮ್ಮ ಒಳಿತು ಕೆಡಕುಗಳನ್ನು ತಿದ್ದತಕ್ಕಂಥ ಹಿರಿಯಿರಬೇಕು. ಅದೇ ಥರನೇ ಒಂದು ಊರು, ಗ್ರಾಮ ಅಂತಂದರೆ ಅಥವಾ ಒಂದು ದೇಶ ಅಂತಂದರೆ ಅಲ್ಲಿ ನಮಗೆ ಹಿರಿಯರಿರಬೇಕು, ಬುದ್ಧಿ ಹೇಳೋರು ಇರಬೇಕು. ಸೀತೆ ಕೇಳ್ತಾ ಇದ್ದಾಳೆ, ರಾವಣ ಈ ಲಂಕೆನಲ್ಲಿ ನಿಂಗೆ ಬುದ್ಧಿ ಹೇಳ್ತಕ್ಕ ಅಂತ ಹಿರಿಯರಾಗಲಿ ಸಜ್ಜನರಾಗಲಿ ಯಾರೂ ಇಲ್ವಾ? ಇಂಥ ದೌರ್ಭಾಗ್ಯಕ್ಕೆ ಒಳಗಾಗಿದೆಯಾ ಈ ಲಂಕೆ? ಇಲ್ಲವೇ ನಿನ್ನನ್ನು ಈ ಅನುಚಿತ ಕಾರ್ಯದಿಂದ ಹಿಮ್ಮೆಟ್ಟಿಸುವವರು ಯಾರೂ ಇಲ್ಲವಲ್ಲ? ಯಾಕೆಂತಂದರೆ ನಿನ್ನನ್ನು ಹಿಮ್ಮೆಟ್ಟಿಸೋದಕ್ಕೆ ಯಾರ ಕೈನಲ್ಲೂ ಆಗ್ತಾ ಇಲ್ವಲ್ಲ. ಇಲ್ಲ, ಹಿರಿಯರಿಲ್ಲ ಲಂಕೆನಲ್ಲಿ, ಹಿರಿಯರಿಲ್ಲ ಬುದ್ಧಿ ಹೇಳೋದಕ್ಕೆ. ಇಲ್ಲ, ನಿನ್ನ ಮೇಲೆ ಪ್ರಭಾವ ಬೀರಿ ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ ಆ ಹಿರಿಯರಿಗಿಲ್ಲ. ಅಂದರೆ ಹಿರಿತನ ಇದ್ದೂ ಕೂಡ ವ್ಯರ್ಥ. ಇವಾಗ ಕೌರವ ಸಭೆಯಲ್ಲಿ ಭೀಷ್ಮಾಚಾರ್ಯರಿದ್ದರು, ದ್ರೋಣಾಚಾರ್ಯರಿದ್ದರು, ಕೃಪಾಚಾರ್ಯರಿದ್ದರು, ಎಂಥ ಹಿರಿಯರೆಲ್ಲ ಇದ್ದರು. ಆದರೆ ದುರ್ಯೋಧನನನ್ನು ಆ ಕೆಟ್ಟ ಒಂದು ಪರಿಸ್ಥಿತಿಯಿಂದ ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ ಅವ್ರಿಗೇನು ಇತ್ತಾ? ಇರಲಿಲ್ಲ. ಹಾಗಂತ ಅವರ ಸಭೆಯನ್ನಾದ್ರೂ ತ್ಯಜಿಸಿಬಿಟ್ಟು ಬಂದ್ರ? ಇಲ್ಲ, ಸಭೆಯನ್ನೂ ತ್ಯಜಿಸಲಿಲ್ಲ, ಅವನನ್ನು ಅಧರ್ಮದಿಂದ ಹಿಮ್ಮೆಟ್ಟಿಸಲಿಲ್ಲ. ಇನ್ನು ಅವ್ರ ಹಿರಿತನ ಇದ್ದೇನು ಪ್ರಯೋಜನ? ದೊಡ್ಡವರು ಅಂತ ಇದ್ದೇನು ಪ್ರಯೋಜನ? ಸಪೋರ್ಟಿಂಗ್. ಹೌದು, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ಬಿಟ್ಟು, ಮೌನಂ ಸಮ್ಮತಿ ಲಕ್ಷಣಂ ಅಂತ. ಒಂದೇನೋ ಕೆಟ್ಟತನ ನಡೀತಾ ಇದೆ ಅಂತಂದರೆ ನಾವು ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಂತಂದರೆ ಅಲ್ಲಿ ಮಾಡು ಅಂತ ಅದ್ರ ಅರ್ಥ. ಆ ಕೆಟ್ಟತನಕ್ಕೆ ನೀನು ಕೈ ಹಾಕು, ಪರವಾಗಿಲ್ಲ ಮಾಡು ಅಂತ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಅಂತ ಹೇಳ್ಬಿಟ್ಟು. ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ? ಮೌನಂ ಸನ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಯಾರಿಗೆ ಬುದ್ಧಿ ಚೆನ್ನಾಗಿದೆಯೋ ಅವನು ಯಾವ ಟೈಮ್ನಲ್ಲಿ ಮೌನ ವಹಿಸಬೇಕು, ಯಾವ ಟೈಮ್ನಲ್ಲಿ ಮಾತಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಾನೆ. ಮೌನಂ ಸಮ್ಮತಿ ಲಕ್ಷಣಂ, ಮೌನಂ ಸನ್ಮತಿ ಲಕ್ಷಣಂ ಅಂತ ಹೇಳ್ಕೊಂಡು. ಕೆಲವು ಟೈಮ್ನಲ್ಲಿ ನಾವು ಮೌನವಾಗಿರೋದನ್ನು ಕಲ್ತ್ಕೋಬೇಕಾಗುತ್ತೆ, ಆದರೆ ಎಲ್ಲ ಟೈಮ್ನಲ್ಲೂ ಅಲ್ಲ. ಅಧರ್ಮ ನಡೆಯೋ ನೋಡಿ, ಈ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾನೆ ಯಮ ಇವ್ರಿಗೆ ಹೇಳ್ತಾನೆ, ಯಾರಿಗೆ? ಆ ಯಮಕಿಂಕರ್ರಿಗೆ ಹೇಳ್ತಾನೆ. 2 ಎತ್ತುಗಳು ಜಗಳ ಮಾಡೋವಾಗ, 2 ಎತ್ತುಗಳು ಜಗಳ ಮಾಡ್ಕೊತಾ ಇರುತ್ತಂತೆ. 2 ಬ್ರಾಹ್ಮಣರು ಜಗಳ ಮಾಡ್ಕೊಳೋವಾಗ, ಬ್ರಾಹ್ಮಣ ಅಂತಂದರೆ ಇಲ್ಲಿ ಹುಟ್ಟು ಬ್ರಾಹ್ಮಣ ಅಲ್ಲ, ಅಂದರೆ ಎಲ್ಲ ವೇದ ವಿದ್ಯೆ ಎಲ್ಲ ತಿಳ್ಕೊಂಡು ಜ್ಞಾನಿ ಸತ್ಪುರುಷ ಹಿರಿಯ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಇಬ್ಬರು ಜಗಳ ಮಾಡೋವಾಗ, 2 ಬ್ರಾಹ್ಮಣರು ಜಗಳ ಮಾಡೋವಾಗ, ಆಮೇಲೆ 2 ಎತ್ತುಗಳು ಜಗಳ ಮಾಡೋವಾಗ ಉಪಯೋಗಿಸ್ತಾ ಇರ್ತಕ್ಕಂಥ ನೀರಿಗೆ ಯಾರಾದರೂ ಉಗೀತಾ ಇದ್ದರೆ
ಮಲ ಮೂತ್ರ ಇಂಥವನ್ನ ವಿಸರ್ಜನೆ ಮಾಡಿದ್ರೆ ಅಥವಾ ಉಗುಳನ್ನ ಉಗೀತಾ ಇದ್ದರೆ, ನಾವು ನೋಡಿರ್ತೀವಿ ಕೆಲವು ನದಿ ಹರಿತಾ ಇದ್ದರೆ ನಾವು ನೋಡ್ತೀವಿ ಚಿತ್ರಾವತಿ ನದಿ ತೀರದಲ್ಲಿ, ಆ ನದಿ ಹರ್ಕೊಂಡು ಹೋಗ್ತಾ ಇದ್ದರೆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಕೆಲವರು ಉಗೀತಾ ಇರ್ತಾರೆ ಆ ನದಿಗೆ. ಅಂದರೆ ಎಷ್ಟು ಅಚಾತುರ್ಯ ಅದು. ನಾವು ಗಂಗಾ ಮಾತೆ ಅಂತ ಹೇಳ್ಬಿಟ್ಟು ಬಾಗಿನಗಳನ್ನು ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಕೂಡ ಅರ್ಪಿಸ್ತಕ್ಕಂಥ ಒಂದು ಸಂಸ್ಕಾರ ನಮ್ಮದು. ಅವರು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅದಕ್ಕೆ ಉಗೀತಾ ಇರ್ತಾರೆ. ಮಲಾಮೂತ್ರಗಳನ್ನು ವಿಸರ್ಜನೆ ಅಂದರೆ ನೇರವಾಗಿ ನೀರೊಳಗೆ ಮಲಾಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು, ಆಮೇಲೆ ನೇರವಾಗಿ ನೀರಿಗೆ ಉಗಿತಕ್ಕಂಥದ್ದು, ಆಮೇಲೆ ಅಗ್ನಿ ಮುಂದೆ ಕೂತ್ಕೊಂಡು ಮಲಾಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು. ಸೂರ್ಯ ಬೆಳಗ್ಗೆ ಹೊತ್ತು ಪೂರ್ವದಲ್ಲಿರ್ತಾನೆ, ಸಂಜೆ ಹೊತ್ತು ಪಶ್ಚಿಮದಲ್ಲಿರ್ತಾನೆ. ಸೂರ್ಯಾಭಿಮುಖವಾಗಿ ನಿಂತ್ಕೊಂಡು ಮೂತ್ರ ಪೂರೀಷಗಳನ್ನು ಅಂದರೆ ಮಲಾಮೂತ್ರಗಳನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು. ಈ ಥರದ ಯಾವುದಾದ್ರೂ ಅಧರ್ಮ ಕಾರ್ಯಗಳು ನಡೀತಾ ಇದ್ದಾಗ ಯಾರು ತಡೀದಿರ ಇರ್ತಾರೋ, ಹಿರಿಯರು ಅನ್ನಿಸ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೆ ಬುದ್ಧಿ ಹೇಳ್ದಿರ ತಡೀದಿರ ಯಾರು ಇರ್ತಾರೋ ಅಂತ ಅವ್ರನ್ನ ನೀವು ಫಸ್ಟ್ ನರಕಕ್ಕೆ ಎತ್ಕೊಂಬನ್ರಿ, ಇಲ್ಲಿಗೆ ಎತ್ಕೊಂಬನ್ರಿ. ಅವ್ರು ನಮ್ಮ ಅತಿಥಿಗಳು, ಫಸ್ಟ್ ಅವ್ರನ್ನ ಕರ್ಕೊಂಬನ್ನಿ ಅಂತ ಯಮ ಹೇಳ್ತಾನೆ. ಯಾವುದರಲ್ಲಿ? ಗರುಡ ಪುರಾಣದಲ್ಲಿ. ಇದರಿಂದ ಗೊತ್ತಾಗ್ತಕ್ಕಂಥ ನೀತಿ ಏನು ಅಂತಂದರೆ, ಮೌನವಾಗಿರ್ತಕ್ಕಂಥದ್ದು ಒಂದು ಪಾಪ. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಬೇಕು, ಎಲ್ಲಿ ಅಧರ್ಮ ಕಾಣುತ್ತೋ ಅಲ್ಲಿ ನಾವು ರೆಬಲ್ ಆಗಬೇಕು. ಇದು ಸತ್ಯ ಅಂದರೆ ಇದು ಸತ್ಯ, ಇದು ಅಸತ್ಯ, ಇದು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ, ಇದು ಮಾಡಬಾರ್ದಾಗಿರ್ತಕ್ಕಂಥ ಕಾರ್ಯ, ಹೇಳಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರ್ದು? ಹಿರಿಯರದು. ಹಿರಿಯರದು ಗುರುತರವಾಗಿರ್ತಕ್ಕಂಥ ಸ್ಥಾನ. ಗುರು ಅಂತಂದ್ರೇ ಭಾರ ಅಂತ, ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಾರವಾಗಿರ್ತಕ್ಕಂಥದ್ದು ಯಾವುದೋ ಅದನ್ನು ಸಂಸ್ಕೃತದಲ್ಲಿ ಗುರು ಅಂತ ಕರೀತಾರೆ. ಹಾಗಾಗಿ ಎಷ್ಟು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇರುತ್ತೆ ಹಿರಿಯರಿಗೆ. ಅವರಲ್ಲದೆ ಇದ್ದರೆ ಕಿರಿಯರಿಗೆ, ಯುವಕರಿಗೆ ಮಾರ್ಗದರ್ಶನ ಮಾಡೋರು ಯಾರು? ಒಳ್ಳೆಯದು ಕೆಟ್ಟದ್ದು ಹೇಳೋರು ಯಾರು? ಇವತ್ತಿನ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದಾರೆ ಅಂತಂದರೆ, ಅವರೇನು ಹೇಳೋದನ್ನಾಕೆ, ವಾಡೇನು చెప్పేದನ್ನಾಕಿ, ವೀಡೇನು చెప్పేದನ್ನಾಕಿ, ಹಿಂಗೆ ಮಾತಾಡೋ ಅಂಥ ಯುವಕರು ಇವತ್ತು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಅಂದರೆ ಹಿರಿಯರ ಮಾತಿಗೆ ಬೆಲೆ ಇಲ್ದಿರ ಹೋಗ್ತಾ ಇದೆ. ಅದಕ್ಕೆ ವೃದ್ಧಾಶ್ರಮಗಳಿಗೆ ಎತ್ಕೊಂಡು ಹೋಗಿ ಹಾಕ್ತಾ ಇದ್ದಾರೆ. ಯಾಕೆಂದರೆ ಮನೆಯಲ್ಲಿದ್ದರೆ ಅವ್ರೇನು ಮಾಡ್ತಾರೆ, ಒಳ್ಳೇದು ಕೆಟ್ಟದ್ದು ಹೇಳ್ತಾ ಇರ್ತಾರೆ, ಹೀಗೆ ನಡಿ ಬೇಡ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಯಾಕೆ ಕಿರಿಕಿರಿ, ಇವರಿಂದ ನಮ್ಗೆ ಯಾಕೆ ಸುಮ್ಮನೆ ಮೆಂಟಲ್ ಟಾರ್ಚರು ಅಂತ ಹೇಳ್ಬಿಟ್ಟು ತೊಗೊಂಡೋಗ್ಬಿಟ್ಟು ವೃದ್ಧಾಶ್ರಮದಲ್ಲಿ ಹಾಕ್ಬಿಡೋದು, ನೆಮ್ಮದಿಯಾಗಿ ಅಲ್ಲಿ ಬಿದ್ದಿರೋಗ್ರಿ ಅಂತ ಹೇಳ್ಬಿಟ್ಟು ಅಂತ. ಇವ್ರು ಇಲ್ಲ ಮಾತಾಡ್ದಿರ ಬಾಯಿ ಮುಚ್ಕೊಂಡು ಬಿದ್ದಿರ್ರಿ, ಇಲ್ಲ ಹೋಗಿ ಇದರಲ್ಲಿ ವೃದ್ಧಾಶ್ರಮದಲ್ಲಿ ಬಿದ್ದಿರಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇವತ್ತಿನ ಜನಕ್ಕೆ ಹೆಂಗೆ ಅಂತಂದರೆ, ಒಳ್ಳೇದು ಕೆಟ್ಟದ್ದು ಏನೂ ಹೇಳಬಾರ್ದು, ಮಾರ್ಗದರ್ಶನ ಏನೂ ಕೊಡಬಾರ್ದು. ಹಾಗಲ್ಲ ಹೀಗೆ ಅಂತೇನೋ ಹೇಳೋಕ್ಕೋದ್ರೆ ಹಾಕಿ ತಿನ್ಕೊಂಡು ಸುಮ್ಮನೆ ಮೂಲೆಯಲ್ಲಿ ಬಿದ್ದಿರ್ಬೇಕಷ್ಟೇ ಅಂತ ಹೇಳ್ತಾರೆ. ಈ ಮಟ್ಟಕ್ಕೆ ನಮ್ಮ ಯುವ ಜನತೆ ಅಂತಕ್ಕಂಥದ್ದು ಬಂದ್ಬಿಡ್ತಾ ಇದೆ. ಹಾಗಾಗಿ ಇಲ್ಲಿ ಸೀತೆ ಹೇಳ್ತಾ ಇದ್ದಾಳೆ, ಈ ಊರಲ್ಲಿ ಯಾರು ಬುದ್ಧಿ ಹೇಳೋರು ಇಲ್ವಾ? ಇಲ್ಲ, ನಿನ್ನ ಮೇಲೆ ಪ್ರಭಾವ ಬೀರಿ ನಿನ್ನನ್ನು ಆ ಅಧರ್ಮದ ಕಾರ್ಯದಿಂದ ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ ಆ ಹಿರಿಯರಿಗೆ ಇಲ್ವಾ? ಆ ಹಿರಿಯರಿಗೆ ಇಲ್ಲ ಅಂತಂದರೆ ಅವರ ಹಿರಿತನ ಇದ್ದು ಪ್ರಯೋಜನ ಏನು? ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ರಾವಣನ ತಂದೆ, ರಾವಣನ ತಾಯಿ, ರಾವಣನ ಗುರು ಆಗಿರತಕ್ಕಂಥ ಯಾರು ಶುಕ್ರಾಚಾರ್ಯರು, ಇವರೆಲ್ಲ ಲಂಕೆನಲ್ಲೇ ಇದ್ದರು, ಬೇರೆ ಎಲ್ಲೂ ಇರಲಿಲ್ಲ. ಅವರೆಲ್ಲ ಕೂಡ ಅವನಿಗೆ ತಿದ್ದಿ ಬುದ್ಧಿ ದಾರಿಗೆ ತರ್ಬೋದಾಗಿತ್ತು. ಆದರೆ ಎಲ್ಲರೂ ಏನು ಮಾಡ್ತಾ ಇದ್ರು ಅಂತಂದರೆ, ಅವನು ಮಹಾ ತಪಸ್ವಿ, ಅವನು ಮಹಾಕರ್ಮಠ, ಅವನು ಮಹಾಚಕ್ರವರ್ತಿ, ಈ ಒಂದು ವಿಶೇಷಣಗಳನ್ನು ಇಟ್ಕೊಂಡು ಆತನಿಗೆ ಯಾರೂ ಬುದ್ಧಿ ಹೇಳೋದಕ್ಕೂ ಹೋಗಲಿಲ್ಲ. ನೋಡಿ, ಒಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ದೆಹಲಿಗೆ ದೊರೆ ಆದರೂ ಕೂಡ ತಾಯಿಗೆ ಮಗನೇ, ಗುರುವಿಗೆ ಶಿಷ್ಯನೇ. ಅವನು ಎಂಥ ಶ್ರೇಷ್ಠ ಪದವಿಗೆ ಹೋಗಲಿ, ಏನೇ ಆಗಲಿ, ಯಾವ ಒಂದು ಪೊಸಿಷನ್ನಲ್ಲಿರಲಿ, ಕಿವಿ ಹಿಂಡಿ ಬುದ್ಧಿ ಹೇಳ್ತಕ್ಕಂಥ ಅಧಿಕಾರ ಇಬ್ಬರಿಗೆ ಇರತಕ್ಕಂಥದ್ದು. ಒಂದು ಹೆತ್ತ ತಾಯಿಗೆ, ಎರಡನೇದು ವಿದ್ಯೆ ಕಲಿಸಿರ್ತಕ್ಕಂಥ ಗುರುಗೆ. ಇವರಿಬ್ಬರಿಗೂ ಕೂಡ ಗುರುತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಶಾಸ್ತ್ರ ಕೊಟ್ಟಿದೆ. ಹಾಗಾಗಿ ಬೇರೆ ಯಾರಿಗೂ ಹೇಳೋಕ್ಕಾಗ್ದಿರ ಆಗಿರ್ಬೋದು, ಆದರೆ ತಾಯಿ ಬುದ್ಧಿ ಹೇಳ್ಬೋದಾಗಿತ್ತಲ್ಲ, ಗುರು ಅನ್ನಿಸ್ಕೊಂಡಿರ್ತಕ್ಕಂಥ ಒಂದು ಬುದ್ಧಿ ಹೇಳ್ಬೋದಾಗಿತ್ತಲ್ಲ. ಹೇ ರಾವಣ, ನಿನ್ಗೆ ಯಾಕೆ ಯಾರೂ ಬುದ್ಧಿ ಹೇಳ್ತಾ ಇಲ್ಲ ಅಂತ ಸೀತೆ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಒಂದು ನಿಮಿಷ, ಒಂದ್ಸತಿ ಒಂದು ಇದು ಓದಿದ್ದೆ, ಅದರಲ್ಲಿ ಕಂಪ್ಯಾರಿಸನ್, ಭೀಷ್ಮ ಜಟಾಯು. ಭೀಷ್ಮ ಕಣ್ಣು ಮುಂದೆ ಇದು ಅಚಾತ ಇದ್ರು ಕೂಡ ಸುಮ್ಮನೆ ಮೌನವಾಗಿದ್ದ, ಮೌನವಾಗಿ ಕುಳಿತಿದ್ದ. ಜಟಾಯು ಪ್ರಾಣನ ಲೆಕ್ಕಿಸ್ದಿರ ಅದೇ ವಯಸ್ಸಾಗಿತ್ತು. ಹೌದು, ಕೈಯಲ್ಲಿ ಆಗಿದ್ರು ಅವನು ಪ್ರಾಣಕ್ಕೂ ಲೆಕ್ಕ ಹಾಕದೆ ಮುಂದೆ ಹೋಗಿ ಅಡ್ಡ ಬಿದ್ದು ರಾವಣನ ನಿಲ್ಲಿಸ್ತಾನೆ. ಹೌದು.
ಅದರಿಂದ ಏನಾಯ್ತು ಅಂತ ಮೋಕ್ಷ ಪದವಿನೇ ಸಿಕ್ತು. ಕೊನೆಯ ಕಾಲದಲ್ಲಿ ಶ್ರೀರಾಮನೇ ಬಂದು ಬಾಯಿ ನೀರು ಬಿಟ್ಟು ಹೌದು, ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿ ಮೋಕ್ಷ ಪದವಿನೇ ಅನುಗ್ರಹಿಸ್ತಾನೆ ಜಟಾಯುವಿಗೆ. ಯಾಕೆ? ಧರ್ಮದ ಪರ ನಿಂತ ಜಟಾಯು, ಧರ್ಮಪರವಾಗಿ ಹೋರಾಡ್ದ ಅಂತ. ಇದೇ ಗರುಡ ಪುರಾಣದಲ್ಲಿ ಇನ್ನೊಂದು ಮಾತು ಬರುತ್ತೆ, ಯಮ ಕಿಂಕರರಿಗೆ ಹೇಳ್ತಾನೆ. ಅದರಲ್ಲಿ ತುಂಬ ಚೆನ್ನಾಗಿದೆ ಗರುಡ ಪುರಾಣ. ಅದು ಆ್ಯಕ್ಚುಲ್ ಆಗಿ ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ಪ್ರೇತಕಾಂಡ ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಏನೋ ಅಸ್ಪೃಶ್ಯತೆಯನ್ನು ಆರೋಪ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ. ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ 18 ಮಹಾಪುರಾಣಗಳಲ್ಲಿ ಗರುಡ ಪುರಾಣನೂ ಒಂದು. ಅದರಲ್ಲಿ ಹೇಳ್ತಾರೆ, ದೇವಾಲಯಗಳಿಗಾಗಿ, ಧರ್ಮಕ್ಕಾಗಿ, ಆಮೇಲೆ ಧರ್ಮಪರವಾಗಿರ್ತಕ್ಕಂಥ ಹಿರಿಯರಿಗಾಗಿ ಅಥವಾ ಧರ್ಮಗ್ಲಾನಿ ಆಗ್ತಾ ಇದೆ ಅಂತಂದಾಗ ಯಾರು ಪ್ರಾಣನ ಒತ್ತೆ ಇಟ್ಟು ಹೋರಾಡ್ತಾರೆ ಅವರ ಮರಣ ನಂತರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಂದರೆ ಅವ್ರಿಗೆ ವೀರ ಸ್ವರ್ಗ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಅಧರ್ಮ ಅಂದರೆ ಧರ್ಮಗ್ಲಾನಿ ಆಗ್ತಾ ಇದೆ, ಅಧರ್ಮ ತಾಂಡವ ಆಡ್ತಾ ಇದೆ ಅಂತಂದಾಗ ನಾವು ಫಸ್ಟ್ ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಅಪೋಸ್ ಮಾಡೋದನ್ನ ಕಲ್ತ್ಕೋಬೇಕು. ಇದು ತಪ್ಪು, ನೀವು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು, ಹೀಗೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ನಾವು ಧ್ವನಿ ಎತ್ತೋದನ್ನು ಕಲ್ತ್ಕೋಬೇಕು. ಎಲ್ಲ ಟೈಮ್ನಲ್ಲೂ ಮೌನವಾಗಿರ್ತಕ್ಕಂಥದ್ದು ಅದು ಸರಿಯಲ್ಲ, ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಮಾತಲ್ಲ ಅದು. ಧ್ವನಿ ಎತ್ತೋದನ್ನು ಕಲ್ತ್ಕೋಬೇಕು. ನಮ್ಮ ಧ್ವನಿ ಅಣಗಿಸೋದಕ್ಕೂ ಪ್ರಯತ್ನ ನಡೀತಾ ಅಂತಂದರೆ ರೆಬಲ್ ಆಗಬೇಕು, ರೆಬಲ್ ಆಗಿ ಹೋರಾಟ ಮಾಡಬೇಕು. ಗರುಡ ಪುರಾಣದ ಪ್ರಕಾರ ಏನು ಅಂದರೆ ದೇವಾಲಯಗಳು, ಧರ್ಮಗ್ರಂಥಗಳು ಅಥವಾ ಧರ್ಮಗ್ಲಾನಿ ಆಗುವಾಗ ನಾವು ಪ್ರಾಣನ ಒತ್ತೆ ಇಟ್ಟು ಹೋರಾಟ ಮಾಡಿದ್ರೆ ಅವ್ರಿಗೆ ಸಿಗ್ತಕ್ಕಂಥ ಫಲ ಏನು ಅಂತಂದರೆ ಶಾಶ್ವತವಾಗಿರ್ತಕ್ಕಂಥ ಸ್ವರ್ಗಲೋಕ, ಅನಂತ ಕಾಲದವರೆಗೆ. ಏನು ಆಕಲ್ಪ ಅಂತ ಹೇಳ್ತಾರೆ. ಆಕಲ್ಪ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ಕೂಡ ಅವ್ರು ಸ್ವರ್ಗಲೋಕೆ ಮಹೀಯತೆ ಅಂತ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಅಂಥ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಹಾಗಾಗಿ ಹಿರಿಯರು ಹೇಳ್ದಂಗೆ ಭೀಷ್ಮ ಶರಶಯ್ಯನಲ್ಲಿ ಮಲಗತಕ್ಕಂಥ, ಯಾಕೆಂದರೆ ಧರ್ಮಾತ್ಮ, ಮಹಾಪುಣ್ಯಾತ್ಮ ಭೀಷ್ಮ, ಗಂಗಾಪುತ್ರ ಅಂತ, ಆಮೇಲೆ ಅಷ್ಟವಸುಗಳಲ್ಲಿ ಒಬ್ಬ, ಆತನಿಗೆ ಶರಶಯ್ಯ ಮೇಲೆ ಮಲಗತಕ್ಕಂಥ ದೌರ್ಭಾಗ್ಯ ಯಾಕೆ ಬಂತು? ಶ್ರೀಕೃಷ್ಣ ಯಾಕೆ ಹೇಳಿ ಬಾಣ ಹಾಕಿಸ್ತಾನೆ, ಹಾಕು ನಿಮ್ಮ ತಾತನಿಗೆ ಬಾಣ ಅಂತ ಹೇಳ್ಬಿಟ್ಟು ಹೇಳಿ ಬಾಣ ಹಾಕಿಸ್ತಾನೆ, ಕರ್ಣನಿಗೆ ಬಾಣ ಹಾಕಿಸ್ತಾನೆ. ಇವ್ರಿಗೆಲ್ಲ ಈ ದುರ್ಗತಿಗಳು ಯಾಕೆ ಬಂತು ಅಂತಂದರೆ ಅವರು ಅಧರ್ಮ ಪರ ನಿಂತಿದ್ದಕ್ಕೋಸ್ಕರ, ಅಧರ್ಮದ ಕಡೆ ನಿಂತಿದ್ದಕ್ಕೋಸ್ಕರ. ನೋಡಿ, ಮಹಾಭಾರತದಲ್ಲಿ ಒಂದು ಒಳ್ಳೆ ಹರಿದೋಗ್ಬೇಕು ಆ ರಕ್ತ, ಅಂದರೆ ಅನ್ನದ ಋಣ ಏನಿದೆ, ಆ ಅನ್ನದ ಋಣ ಅದು ಹರಿದೋಗ್ಬೇಕಂತ. ನಾವು ನೋಡಿ, ಅನ್ನ ತಿನ್ನೋ ಕೂಡ ನಾವು ಯೋಚನೆ ಮಾಡಬೇಕು. ಅಧರ್ಮ ಪರಾಯಣರ ಅನ್ನನ ತಿಂದಿದ್ದೀವಿ ಅಂತಂದರೆ ಅದನ್ನು ನಾವು ರಕ್ತ ಹರಸೇ ತೀರಿಸ್ಬೇಕಾಗತ್ತೆ. ಹಾಗಾಗಿ ಊಟ ಮಾಡುವಾಗ, ಆ ಆಹಾರನ ಸ್ವೀಕಾರ ಮಾಡುವಾಗ ಯೋಚನೆ ಮಾಡಿ ಸ್ವೀಕಾರ ಮಾಡಬೇಕು. ಇದು ಧರ್ಮಮಯವಾಗಿರ್ತಕ್ಕಂಥ ಅನ್ನನ, ಅಧರ್ಮಮಯವಾಗಿರ್ತಕ್ಕಂಥ ಅನ್ನನ ಅಂತ ಯೋಚನೆ ಮಾಡಿ ನಾವು ಆಹಾರನ ಸ್ವೀಕಾರ ಮಾಡಬೇಕು. ಹೆಂಗಂದ್ರೆ ನನಗೆ ಆಹಾರ ಸ್ವೀಕಾರ ಮಾಡೋದಕ್ಕೂ ಅಂದರೆ ಅದನ್ನು ಭಗವಂತ ಯಾವ ರೀತಿಯಲ್ಲಿ ಅದನ್ನು ತೀರಿಸ್ಬೇಕೋ ಆ ರೀತಿಯಲ್ಲಿ ತೀರಿಸ್ಬಿಡ್ತಾರೆ. ನಾವು ಅನ್ಕೊತೀವಿ, ಅಯ್ಯೋ ನಾನು ಹುಟ್ಟಿದಾಗಲಿಂದ ಏನು ಪಾಪ ಕಾರ್ಯನೂ ಮಾಡಿಲ್ಲ, ಎಷ್ಟು ಧರ್ಮಾತ್ಮ, ಎಷ್ಟು ಪುಣ್ಯಾತ್ಮ, ನನಗೆ ಈ ಥರ ಆಗಬೇಕಾ, ದೇವ್ರಿಗೆ ಕಣ್ಣಿಲ್ವಾ ಅಂತ ಬೈತಾ ಇರ್ತೀವಿ. ದೇವ್ರು ಯಾವತ್ತೂ ಕೂಡ ನೋಡಿ, ನಾವು ಕಳಿಸಿದ ಪೋಸ್ಟು ರಾಂಗ್ ಅಡ್ರೆಸ್ಗೆ ಹೋಗ್ಬೋದು, ಆದರೆ ಕರ್ಮಫಲ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ರಾಂಗ್ ಅಡ್ರೆಸ್ಗೆ ಹೋಗಲ್ಲ. ಅದು ಯಾರನ್ನೂ ಬಿಡಲ್ಲ, ಕರೆಕ್ಟಾಗಿ ಹೋಗಿ ಯಾರಿಗೆ ತಲುಪಬೇಕೋ, ಯಾವ ಟೈಮಿಗೆ ತಲುಪಬೇಕೋ, ಅದು ಶುಭ ಆಗಲಿ ಅಶುಭ ಆಗಲಿ ತಟ್ಟುತ್ತೆ. ಹಂಗಾಗಿ ಮಾತು ಹೇಳ್ತಾರೆ, ಹಳ್ಳಿಗಳಲ್ಲಿ ಹಸುಗಳನ್ನ ಬಿಟ್ಟಾಗ, ಹೌದು, 100-150 ಹಸುಗಳಿರುತ್ತೆ. ಕರುನ್ ಬಿಟ್ಟಾಗ ಮನೆಗೆ ಬಂದ ತಕ್ಷಣ ತಾಯಿ ಹತ್ರಕ್ಕೆ ಹೋಗಿ ನಿಲ್ಲತ್ತದು, ಅದ್ರ ತಾಯಿ ಹತ್ರಕ್ಕೆ ಹೋಗಿ ನಿಲ್ಲತ್ತೆ. ಕರ್ಮದ ಫಲ ಹಾಗೆ, ಅದು ರಾಂಗ್ ಅಡ್ರೆಸ್ಗೆ ಹೋಗೋದೇ ಇಲ್ಲ, ಕರೆಕ್ಟಾಗಿ ಬಂದು ನಿಂತ್ಕೊಳತ್ತದು. ಯಾವ ಟೈಮ್ಗೆ ಯಾರಿಗೆ ಏನಾಗಬೇಕೋ, ಶುಭ ಆಗಲಿ ಅಶುಭ ಆಗಲಿ. ನೋಡಿ, ಅದು ಬೀಜ ಬಿತ್ತದಂಗಂತೆ. ಭೂಮಿನಲ್ಲಿ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಅಂತ ಹೇಳ್ಬಿಟ್ಟು ಅಂತ. ಭೂಮಿಗೆ ಹೆಂಗೆ ಒಂದು ಬೀಜನ ಬಿತ್ತಿದ್ರೆ ರಾಶಿ ತೆನೆಗಳನ್ನು ಕೊಡುತ್ತೋ, ಅದೇ ಥರನೇ ಶುಭ ಆಗಲಿ ಅಶುಭ ಆಗಲಿ, ಅಂದರೆ ನಾವು ಮಾಡಿರ್ತಕ್ಕಂಥ ಶುಭ ಕಾರ್ಯ ಆಗಿರಲಿ ಅಶುಭ ಕಾರ್ಯ ಆಗಿರಲಿ, ಅದು ಅನಂತವಾಗಿರ್ತಕ್ಕಂಥ ಫಲನ ನಮಗೆ ಕೊಟ್ಬಿಡುತ್ತೆ ಅದು ಬಂದಾಗ, ಆ ಟೈಮ್ ಬಂದಾಗ. ಹಾಗಾಗಿ ಊಟ ಮಾಡುವಾಗ ಅನ್ನ ತಿನ್ನಬೇಕಾ, ಅಂದರೆ ಅನ್ನ ಅಂದರೆ ಸಂಸ್ಕೃತದಲ್ಲಿ ಅನ್ನ ಅಂದರೆ ಆಹಾರ ಅಂತ. ಆ ಆಹಾರ ಕೂಡ ಸಾತ್ವಿಕವಾಗಿರ್ತಕ್ಕಂಥ ಆಹಾರ, ನ್ಯಾಯಾರ್ಜಿತವಾಗಿರ್ತಕ್ಕಂಥ ಆಹಾರನ್ನೇ ತಿನ್ನಬೇಕು ನಾವು. ಯಾರೋ ಫ್ರೀಯಾಗಿ ಕೊಟ್ಟರು ನಮಗೆ, ಅಂದರೆ ಫ್ರೀ ಅಂತಂದ್ರೆ ಸಾಕು, ನಮ್ಗೆ ಫ್ರೀ ಅಂದ್ಬಿಟ್ರೆ ಸಾಕು. ರಾಮೇಶ್ವರಂ ಕೆಫೆ ಓಪನಿಂಗ್ಗೆ 1 ಕಿಲೋಮೀಟರ್ ನಿಂತಿದ್ದೆ, ಫ್ರೀ ಅಂದ್ಬಿಟ್ರೆ ಸಾಕು. ಏನು ನಮಗೆ ಎಲ್ಲಿ ಏನಕ್ಕೆ ಬೇಕಾದ್ರೂ ತಿನ್ನೋದಕ್ಕೆ ರೆಡಿ ಆಗಿಬಿಡ್ತೀವಿ, ಏನು ಮಾಡೋಕ್ಕೂ ರೆಡಿ ಆಗಿಬಿಡ್ತೀವಿ. ಹಾಗಾಗಿ ಫ್ರೀ ಅಂತಂದ್ರೆ ಫಸ್ಟ್ ಯೋಚನೆ ಮಾಡಬೇಕು. ಫ್ರೀ ಅಂದ ತಕ್ಷಣ ನಾವು ಹೋಗಬಾರ್ದು. ದೇವಸ್ಥಾನದಲ್ಲಿ ಪ್ರಸಾದ ಬಿಟ್ಟರೆ, ದೇವಸ್ಥಾನದಲ್ಲಿ ಕೊಡ್ತಾ ಇರ್ತಕ್ಕಂಥ ಪ್ರಸಾದ ಬಿಟ್ಟರೆ, ಭಗವಂತನ ನೈವೇದ್ಯದ ಪ್ರಸಾದ ಬಿಟ್ಟರೆ
ನೋಡಿ ನಿಜಾನಂತ. ಇನ್ಯಾರು ನಾನು ಊಟ ಹಾಕ್ತೀನಿ ಬಾ, ನಾನು ಫ್ರೀ ಆಗಿ ಕೊಡ್ತೀನಿ ಬಾ, ನಿನ್ಗೆ ಅದು ಫ್ರೀ, ನಿನ್ಗೆ ಇದು ಫ್ರೀ ಅಂತಂದರೆ ಯೋಚನೆ ಮಾಡಬೇಕು, ಅವರ ಪಾಪ ಅವರ ಕರ್ಮನ ನಾವು ಭಾಗ ತಗೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಬೇಕು. ಅದನ್ನು ತಿನ್ನೋದಕ್ಕೆ ಯೋಚನೆ ಮಾಡಬೇಕು, ಇದು ತಿನ್ನೋದಕ್ಕೆ ಸರಿ ಇದೆಯಾ ಸರಿ ಇಲ್ವಾ ಅಂತ ಕೊಂಡು. ಪುಣ್ಯಾತ್ಮರ, ಅವ್ರ ಭಕ್ತರ, ಧರ್ಮವಾಗಿರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರ, ಭಗವಂತನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರ, ಯಾವ ಜಾತಿಯನ್ನಾಗಿರಲಿ ಯಾವ ಕುಲವನ್ನ ಆಗಿರಲಿ ಅವ್ರು ಯಾವ ಥರದ ಜೀವನ ಮಾಡ್ತಾ ಇರಲಿ ಅವ್ರ ಮನೆಗೆ ಧೈರ್ಯವಾಗಿ ಊಟ ಮಾಡ್ಬೋದು, ಧೈರ್ಯವಾಗಿ ಊಟ ಮಾಡ್ಬೋದು. ಅದನ್ನು ಶಾಸ್ತ್ರಗಳು ಪುರಾಣಗಳು ನಮ್ಮ ಎಲ್ಲ ಇತಿಹಾಸ ಪುರಾಣಗಳೆಲ್ಲ ಕೂಡ ಹಾಡಿ ಹಾಡಿ ಹೊಗಳುತ್ತೆ ಅಂತ. ಅವ್ರ ಮನೆ ಆಹಾರ ತಿನ್ನೋದಕ್ಕೆ ಶುದ್ಧ. ಯಾರ ಮನೆ ಆಹಾರ? ಭಗವತ್ ಭಕ್ತರು. ಪಾಕಶುದ್ಧಿ, ಪದಾರ್ಥ ಶುದ್ಧಿ. ಪಾಕಶುದ್ಧಿ, ಪಾತ್ರ ಶುದ್ಧಿ, ಪದಾರ್ಥ ಶುದ್ಧಿ. ಪಾತ್ರ ಶುದ್ಧಿ ಇಲ್ಲದೆ ಇದ್ರೆ ವಾಮಿಟಿಂಗು, ಇನ್ನೊಂದು ಮತ್ತೊಂದು ಕಾಯಿಲೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅದೇನನ್ನ ಎಡ್ಡಾದಿಡ್ಡಿ ಮಾಡಿ ಬಡಿಸ್ಬಿಟ್ಟಿದ್ದಾರೆ ಅಂತಂದರೆ. ಪದಾರ್ಥ ಶುದ್ಧಿ, ಅವ್ರು ನ್ಯಾಯಾರ್ಜಿತವಾಗಿರ್ತಕ್ಕಂಥ ಪದಾರ್ಥದಲ್ಲಿ ತಂದಿದ್ದಾರಾ, ಅದನ್ನು ಸಂಪಾದನೆಯಲ್ಲಿ ತಂದಿದ್ದಾರಾ, ಅದನ್ನು ಯೋಚನೆ ಮಾಡ್ಕೋಬೇಕು. ಮತ್ತು ಪಾಕಶುದ್ಧಿ, ಪದಾರ್ಥ ಶುದ್ಧಿ, ಮನಸ್ಸಿನ ಶುದ್ಧಿ, ಅದು ಕೂಡ ಇಂಪಾರ್ಟೆಂಟು. ಏನು ಅಂತಂದರೆ ಇವಾಗ ನೋಡಿ, ಅದಕ್ಕೆ ಮನೆಯಲ್ಲಿ ಏನು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಏನು ಅಂತಂದರೆ ಸ್ನಾನ ಮಾಡ್ತೀರಾ ಅಡುಗೆ ಮನೆಗೆ ಪ್ರವೇಶ ಮಾಡ್ತಾ ಇರಲಿಲ್ಲ. ಸ್ನಾನ ಮಾಡಿ ಅಡುಗೆ ಮನೆಗೆ ಪ್ರವೇಶ ಮಾಡೋರು. ಪ್ರತಿ ಅಡುಗೆ ಮನೆಯಲ್ಲೂ ಕೂಡ ದೇವ್ರ ಫೋಟೋ ಇರೋದು, ಚಿಕ್ಕದಾಗಿರ್ತಕ್ಕಂಥ ಒಂದು ದೇವ್ರ ಫೋಟೋನಾದರೂ ಹಾಕ್ಕೊಂಡಿರೋರು. ಅವ್ರೇನು ಮಾಡೋರು, ಆ ಸ್ಟವ್ಗೆ, ಆ ಒಲೆಗೆ ಪೂಜೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಂಡು ಯಜ್ಞೇಶ್ವರನನ್ನು ನೆನೆದು ಆ ಸ್ಟವನ್ನು ಹಚ್ಚೋರು. ಆಮೇಲೆ ಅದು ಮಾಡೋವರೆಗೂ ಕೂಡ ಭಗವನ್ ನಾಮ ಸ್ಮರಣೆಯನ್ನು ಮಾಡ್ತಾ ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ ಮಾಡೋರು. ಆವಾಗೇನಾಗುತ್ತೆ, ಅದು ಗಂಡ ಮಕ್ಕಳಿಗೆ ಅಥವಾ ಬಂಧು ಬಳಗಕ್ಕೆ ಬಡಿಸಿದಾಗ ಅವ್ರ ಮನಸ್ಸು ಅಂತಕ್ಕಂಥದ್ದು ಸಾತ್ವಿಕವಾಗೋದು, ಯಜ್ಞಶೇಷ ಆಗೋಗ್ಬಿಡೋದು. ಇವಾಗ ಏನು ಮಾಡ್ತಾರೆ ಅಂತಂದರೆ ಬೈಕೊಂಡು ಮಾಡ್ತಾರೆ, ಸ್ಟವ್ ಹಚ್ಚಿಬಿಡ್ತಾರೆ. ಅವಳ ಪಕ್ಕದ ಮನೆಯೊಳಗೆ ಅವಳಿಗೆ ಏನು ಬಂದಿತ್ತೋ ಕಸ ನಮ್ಮ ಮನೆ ಮುಂದೆ ನುಗ್ಬಿಟ್ಲು, ಅವನ ತರಕಾರಿ ಅವ್ನು ಬಂದಿದ್ದ, ನಮ್ಮ ಚಿಲ್ಲರೆ ಸರಿಯಾಗಿ ಕೊಡಲಿಲ್ಲ, ಇವನೇನೋ ಹಿಂಗೆ ಮಾಡ್ಬಿಟ್ಟ, ಅವನೇನೋ ಹಿಂಗೆ ಮಾಡ್ಬಿಟ್ಟ, ಆ ಥರ ಮಾಡ್ದ ಈ ಥರ ಮಾಡ್ದ, ಅವ್ರ ಮನೆಯವ್ರು ಅಂತವ್ರು ಇವ್ರ ಮನೆಯವ್ರು ಇಂಥವ್ರು ಅಂತ ಬೈಕೊಂಡು ಮಾಡ್ತಾರೆ. ಅದ್ರ ಫಲ ಎಲ್ಲ ಎಲ್ಲಿರುತ್ತೆ? ಆ ಪದಾರ್ಥದಲ್ಲಿರುತ್ತೆ. ಅದನ್ನು ತಿಂದಾಗ ಗಂಡ ಮಕ್ಕಳಿಗೆ ಆರೋಗ್ಯ ಬರಬೇಕು, ಚೆನ್ನಾಗಿರಬೇಕು ಅಂತಂದರೆ ಸಾಧ್ಯನಾ? ಅದರ ಫಲ ಅಂತಕ್ಕಂಥದ್ದು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸೀತೆ ಹೇಳ್ತಾ ಇದ್ದಾಳೆ, ನೀವನ್ನ ಈ ಒಂದು ಇದರಿಂದ ಹಿಮ್ಮೆಟ್ಟಿಸ್ತಕ್ಕಂಥವ್ರು ಯಾರೂ ಇಲ್ವಾ? ನಾವು ಅದನ್ನು ಯೋಚನೆ ಮಾಡ್ಕೋಬೇಕು. ನಮಗೆ ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜರಿಗೆ ಒಬ್ಬರು ಯಾರನ್ನ ಒಬ್ಬರು ಗುರು ಮಂತ್ರಿ ಅಂತಕ್ಕಂಥವ್ರು ಇರೋರು. ಒಬ್ಬ ಗುರು ಆಗಲಿ, ಒಬ್ಬ ಮಂತ್ರಿ ಆಗಲಿ, ಮಾರ್ಗದರ್ಶಕರಾಗಲಿ ಇಟ್ಕೊಂಡಿರೋರು. ಅವ್ರು ಇವಾಗ ನೋಡಿ, ಇವತ್ತಿನ ಕಾಲಕ್ಕೆ ಪುರೋಹಿತರು ಅಂತಂದರೆ ಏನೋ ಬಂದು ಪೂಜೆ ಮಾಡಿಸ್ಬಿಟ್ಟು ಹೊರಟೋಗೋರು ಅಂತ ಹೇಳ್ಬಿಟ್ಟು ಏನೋ ಬರ್ತಾರೆ, ಪೂಜೆ ಮಾಡಿಸ್ತಾರೆ, ಹೊರಟಾಗ್ತಾರೆ, ಇವ್ರನ್ನ ಪುರೋಹಿತರು ಅಂತ ಕರೀತಾರೆ. ಆ್ಯಕ್ಚುಯಲ್ ಆಗಿ ಸಂಸ್ಕೃತದಲ್ಲಿ ಪುರೋಹಿತ ಅಂದರೆ ಏನು ಅಂದರೆ ಎರಡು ಅರ್ಥ ಇದೆ. ಒಂದು ಮಾರ್ಗದರ್ಶಕ ಅಂತ, ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥವನು ಅಂದರೆ. ಎರಡನೇ ಅರ್ಥ ಏನು ಅಂದರೆ ಪುರದ ಹಿತವನ್ನು ಬಯಸ್ತಾ ಇರ್ತಕ್ಕಂಥವ್ನು. ಪುರ ಅಂದರೆ ನಾವಿರ್ತಕ್ಕಂಥ ಪ್ರದೇಶ, ಊರು. ಆ ಊರಿನ ಹಿತವನ್ನು ಯಾವನು ಬಯಸ್ತಾನೋ ಅವನು ಪುರೋಹಿತ ಅಂತ ಹೇಳ್ಬಿಟ್ಟಂತ. ಯೋ ದೇವಾನಾಂ ಪುರೋಹಿತ ಅಂತ ಹೇಳುತ್ತೆ ಪುರುಷ ಸೂಕ್ತ. ಯೋ ದೇವಾನಾಂ ಪುರೋಹಿತ, ದೇವತೆಗಳಿಗೂ ಕೂಡ ಯಾವನು ಮಾರ್ಗದರ್ಶಕನೋ ಅವನು ಅಂತ, ಅವನೇ ಪುರುಷ ಅಂತ ಹೇಳ್ತಾನೆ. ಪುರುಷ ಅಂದರೆ ಭಗವಂತ ಅಂತ. ಯಾರಪ್ಪ ಅಂದರೆ ದೇವತೆಗಳಿಗೂ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಅವನು ಪರಮಾತ್ಮ. ಹಾಗಾಗಿ ಪುರೋಹಿತ ಅಂದರೆ ಅಷ್ಟು ಉತ್ಕೃಷ್ಟವಾಗಿರತಕ್ಕಂಥ ಸ್ಥಾನ, ಆ ಹೆಸರು ಅಂತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಅಂತಂದರೆ ಅವನಿಗೊಬ್ಬ ಮಂತ್ರಿ, ಒಬ್ಬ ಪುರೋಹಿತ, ಒಬ್ಬ ಗುರು ಅಂತ ಇರೋನು. ಅವನೇನು ಮಾಡ್ತಾ ಇದ್ದ, ಇವಾಗ ಶುಕ್ರಾಚಾರ್ಯರು, ರಾಕ್ಷಸರಿಗೆಲ್ಲ ಶುಕ್ರಾಚಾರ್ಯರು, ದೇವತೆಗಳಿಗೆಲ್ಲ ಬೃಹಸ್ಪತಿಗಳು ಅಲ್ವಾ. ಆಮೇಲೆ ಅಪ್ಪಾಜಿ ಅಂತ ಬಿಟ್ಟು ಇವ್ರಿಗೆ ಕೃಷ್ಣದೇವರಾಯರಿಗೆ ವಸಿಷ್ಠರು, ಆಮೇಲೆ ಚಾಣಕ್ಯರು, ಇವರೆಲ್ಲ ಹಿಂಗೆ ಅವರೆಲ್ಲ ಏನು ಮಾಡೋರು, ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಇರೋರು. ಅವ್ರ ಮಾರ್ಗದರ್ಶನದಲ್ಲೇ ನಡೆಯೋರು. ಹಿಂದಿನ ಕಾಲದಲ್ಲಿ ಹೆಂಗೆ ಅಂದರೆ ಗುರು ಹೇಳ್ಬಿಟ್ಟ ಅಂದರೆ, ಗುರುವಿನ ಫೈನಲ್ ಬಂತು ಅಂದರೆ ಅದು ಫೈನಲ್. ಅದು ಧರ್ಮ ಆಗಿರಲಿ ಅಧರ್ಮ ಆಗಿರಲಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಗುರು ಏನು ಹೇಳಿದ್ರೆ ಅದು ಫೈನಲ್, ಅದೊಂಥರ ಅಲ್ಟಿಮೇಟ್ ವೇದವಾಕ್ಯಿದ್ದಂಗೆ. ಆ ಒಂದು ಗೌರವವನ್ನು ಅವ್ರಿಗೆ ಕೊಟ್ಟು ನಡ್ಕೊಳೋರು. ಆವಾಗ ಗುರುವೇ ನಮಃ ಅಂತ ಹೇಳೋರು, ಇವಾಗ ಗುರುವೇನ್ ಮಹಾ ಅಂತ. ಇವತ್ತಿನ ಕಾಲ ಹಂಗಾಗೋಗ್ಬಿಟ್ಟಿದೆ, ಗುರುವೇನ್ ಮಹಾ ಅಂತ ಏನು ಆತ ಏನು ನನಗೇನು ಹೇಳೋದು ಬುದ್ಧಿ ಅಂತ ಹೇಳ್ಬಿಟ್ಟು ಅಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಿ. ಹಾಗಾಗೇ ಏನಾಗ್ತದೆ, ಮಾರ್ಗ ಅಂತಕ್ಕಂಥದ್ದು ತಪ್ತಾ ಇದ್ದೀವಿ, ದಾರಿ ಅಂತಕ್ಕಂಥದ್ದು ತಪ್ತಾ ಇದ್ದೀವಿ. ನಮಗೆ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಯಾರು ಹೇಳಕ್ಕೆ ಬರ್ತದೆ. ಇವತ್ತಿನ ಪ್ರಪಂಚ ನೋಡ್ತಾ ಇದ್ದೀವಿ ನಾವು ಏನಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಹಿರಿಯರನ್ನ ನಾವು ಧಿಕ್ಕರಿಸ್ತಾ ಇರೋದು, ಹಿರಿಯರ ಮಾತುಗಳಿಗೆ ನಾವು ಗೌರವ ಕೊಡದೇ ಇರ್ತಕ್ಕಂಥವ್ರು. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನಿನ್ನ ಉದ್ಧಾರದ ಮಾರ್ಗ ಗುರುವಿನ ಮೂಲದಲ್ಲಿಲ್ಲ, ಗುರುವಿನ ವಾಣಿಯಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಉದ್ಧಾರದ ಮಾರ್ಗ, ನಾವೇನೋ ಗುರುಗಳಿಗೆ ಕಾಲ ನಮಸ್ಕಾರ ಮಾಡಿಬಿಟ್ವಿ,
ಏನೋ ಒಂದು ಗೌರವ ತೋರಿಸ್ಬಿಟ್ವಿ ಅಂತಂದರೆ ಅದಲ್ಲ ಉದ್ಧಾರದ ಮಾರ್ಗ. ಅದಲ್ಲ, ಗುರುವಿನ ವಾಣಿಯಲ್ಲಿದೆ. ಗುರು ಹೇಗೆ ನಡೀತಾ ಇದ್ದಾನೆ, ಆತನ ಜೀವನ ಹೇಗಿದೆ, ಅದನ್ನು ನಾನು ನನ್ನ ಜೀವನಕ್ಕೆ ಹೆಂಗೆ ಅಳವಡಿಸ್ಕೋಬೋದು, ಗುರುವಿನ ಉಪದೇಶ ಏನಿದೆ ಸಿಕ್ಕಿದಾಗ ನೋಡಿ. ಯಾರೇ ಹಿರಿಯರು ಹತ್ರಕ್ಕೆ ಹೋದಾಗ ಸಾಮಾನ್ಯಕ್ಕೆ ಉದ್ಧಾರ ಆಗಬೇಕು ಅಂತಕ್ಕಂಥ ಬಯಸ್ತಾ ಇರ್ತಕ್ಕಂಥ ಹಿರಿಯರು ನಮಗೆ ಒಂದು ನಾಲ್ಕು ಉದ್ಧಾರದ ಮಾತುಗಳನ್ನು ಹೇಳ್ತಾರೆ. ಹೀಗೆ ನಡಿಯಪ್ಪ, ಹಾಗೆ ನಡಿಯಪ್ಪ, ಒಳ್ಳೇದಾಗಿರಪ್ಪ ಅಂತ. ಸಿಕ್ಕಿದ್ದ 5 ನಿಮಿಷ ಆದರೂ ಕೂಡ 5 ನಿಮಿಷದಲ್ಲಿ ನಮ್ಮ ಉದ್ಧಾರದ ಮಾರ್ಗಗಳನ್ನು ಹೇಳ್ತಾರೆ. ಅವರು ಹಿರಿಯರು. ಅದಕ್ಕೆ ಏನು ಹೇಳ್ತಾರೆ, ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಭಾಗವತರು ಹಿರಿಯರು ಸಿಕ್ಕಿದ್ರೆ 10 ಹೆಜ್ಜೆ ಆದರೂ ಅವ್ರ ಜೊತೆನಲ್ಲಿ ಹಾಕು ಅಂತ ಹೇಳ್ತಾರೆ. 10 ಹೆಜ್ಜೆನಾದ್ರು. ಅದಕ್ಕೆ ಒಂಟಿ ಬ್ರಾಹ್ಮಣ ಎದುರಿಗೆ ಬರಬಾರ್ದು ಅಂತ ಹೇಳ್ತಾರೆ. ಒಂಟಿ ಬ್ರಾಹ್ಮಣ ಎದುರುಗ ಬಂದರೆ ಏನೋ ಆಗಬಾರ್ದಾಗುತ್ತೆ, ಏನೋ ನಡೆದೋಗ್ತಾ ಇದೆ, ಅಗಾಧ ಆಗೋಗ್ಬಿಡ್ತಾ ಇದೆ ಅಂತಲ್ಲ. ಒಂಟಿ ಬ್ರಾಹ್ಮಣ ಬರ್ತಾ ಇದ್ದಾನೆ ಅಂದರೆ ಧರ್ಮ ಸತ್ತೋಗಿದೆ ಅಂತ ಅರ್ಥ. ಒಂಟಿ ಬ್ರಾಹ್ಮಣ ನಡೆದು ಬರ್ತಾ ಇದ್ದಾನೆ ಅಂತಂದರೆ ಧರ್ಮ ಊರಲ್ಲಿ ಸತ್ತೋಗ್ಬಿಟ್ಟಿದೆ ಅಂತಂದರೆ, ಬ್ರಾಹ್ಮಣ ಅಂತಂದರೆ ಇಲ್ಲಿ ಹುಟ್ಟು ಬ್ರಾಹ್ಮಣನ ಹೇಳ್ತಾ ಇಲ್ಲ. ಹಿರಿಯರು, ಗುರುಗಳು, ತಿಳಿದಿರ್ತಕ್ಕಂಥ ಅವರು ಬರ್ತಾ ಇದ್ದರೆ ಅವ್ರ ಹಿಂದೆ ಒಂದು 4-5 ಜನ ಶಿಷ್ಯರು ಅಥವಾ ಯಾರನ್ನ ಮಾರ್ಗದರ್ಶನ ಕೇಳ್ತಾ ಬರ್ತಾ ಇರಬೇಕು ಅವ್ರ ಹಿಂದ್ಗಡೆ. ಆವಾಗ ಏನಾಗಿದೆ ಅಂತಂದರೆ ಇನ್ನೂ ಧರ್ಮ ಬದುಕಿದೆ ಅಂತ ಅರ್ಥ. ಅಂದರೆ 10 ಹೆಜ್ಜೆ ಆದರೂ, ಭಾಗವತ ಹೇಳ್ತಾ ಇರ್ತಕ್ಕಂಥ ಮಾತು, 10 ಹೆಜ್ಜೆ ಆದರೂ ಹಿರಿಯರು ಹಿಂದೆ ಹಾಕ್ಬೇಕಂತ. ಹಿರಿಯರು ಹಿಂದೆ ಹಾಕಿದಾಗ ಏನಾಗುತ್ತೆ, ಅವ್ರು ಹಾಕೋ 10 ಹೆಜ್ಜೆನಲ್ಲಿ ಇವನು ಉದ್ಧಾರಕ್ಕೆ ಏನೋ ಒಂದು ಹೇಳ್ಬಿಟ್ಟಿರ್ತಾರೆ. ಹಿಂಗೆ ಮಾಡು, ಹಂಗೆ ಮಾಡು ಅಂತಕ್ಕಂಥ ಉದ್ಧಾರದ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಒಂಟಿ ಬ್ರಾಹ್ಮಣ ಬರಬಾರ್ದು ಅಂದರೆ ಅದು ಅಪಶಕುನ ಅಂತ. ಅಪಶಕುನ ಅಂದರೆ ಆ ಊರಿಗೆ ಕೇಳ್ಗಾಲ ಬಂದಿದೆ ಅಂತ. ಅಂದರೆ ಆತನನ್ನು ಗುರುವಿಗೆ, ಹಿರಿಯರಿಗೆ ಇದು ಏನು ಬೆಲೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಆ ಊರಲ್ಲಿ ಉಂಟಾಗಿದೆ ಅಂತ ಅರ್ಥ. ಹಾಗೆ ಅದಷ್ಟೇ ಹೊರತಾಗಿ ಅದು ಅಪಶಕುನ ಅಂತಲ್ಲ. ಹೇ ರಾವಣ, ನಿನ್ನನ್ನು ಈ ಅಕಾರ್ಯದಿಂದ ಹಿಮ್ಮೆಟ್ಟಿಸುವವರು ಯಾರೂ ಇಲ್ಲವೇ? ದೇವೇಂದ್ರನಿಗೆ ಶಚೀದೇವಿಯಂತೆ ಶ್ರೀರಾಮನಿಗೆ ಸೀತಾದೇವಿಯೋ 3 ಲೋಕಗಳಲ್ಲಿ ಒಂದೆಳಾದ ನನ್ನನ್ನು ಮನಸ್ಸಿನಿಂದಲೂ ಯಾರೂ ಬಯಸಲಾರರು. ದೇವೇಂದ್ರನಿಗೆ ಶಚೀದೇವಿ ಹೇಗೋ ಶ್ರೀರಾಮನಿಗೆ ನಾನು ಸೀತಾದೇವಿ ಹಾಗೆ. ಯಾರೂ ಕೂಡ ಜಗನ್ಮಾತೆಯಾಗಿರ್ತಕ್ಕಂಥ ಶಚೀದೇವಿ ಮಹಾಲಕ್ಷ್ಮಿ ಸ್ವರೂಪ. ಶಚೀಂ ಸ್ವಾಹಾಂ ಸ್ವದಾಂ ಅಂತೇಳ್ಬಿಟ್ಟು ಮಹಾಲಕ್ಷ್ಮಿ ಅಷ್ಟೋತ್ತರದಲ್ಲೇ ಬರುತ್ತೆ. ಶಚೀದೇವಿ ಅಂತಕ್ಕಂಥವಳು ಮಹಾಲಕ್ಷ್ಮಿ ಸ್ವರೂಪ ಅಂತ. ಹೇಗೆ ದೇವೇಂದ್ರನಿಗೆ ಮಹಾಲಕ್ಷ್ಮಿ ಸ್ವರೂಪಳಾಗಿರ್ತಕ್ಕಂಥ ಆ ಶಚೀದೇವಿ ಇದ್ದಾಳೋ ಇಂದ್ರನಿಗೆ, ಅದೇ ಥರನೇ ಶ್ರೀರಾಮನಿಗೆ ಸೀತಾದೇವಿ ನಾನು ಅಷ್ಟು ಲೋಕ ಒಂದೇಳಾಗಿರ್ತಕ್ಕಂಥವಳು, ಪತಿವ್ರತೆ, ಜಗನ್ಮಾತೆ. ನನ್ನನ್ನು ಯಾರೂ ಕೂಡ ಮನಸ್ಸಿನಲ್ಲಿ ಆ ಥರದ ದೌರ್ಭಾಗ್ಯದ ಒಂದು ಮನಸ್ಸಿನಿಂದ ನೋಡೋದಿಲ್ಲ. ನಾನು ಆಲ್ರೆಡಿ ಒಂದ್ಸಲಿ ಪ್ರವಚನದಲ್ಲಿ ಹೇಳಿದ್ದೆ, ಯಾರೋ ಒಬ್ಬರು ನನ್ನ ಹತ್ರ ಅವ್ರ ಅನುಭವ ಹೇಳ್ಕೊಂಡಿದ್ರು. ಸುಮ್ಮನೆ ವಿಷಯಕ್ಕೆ ಹೇಳ್ತಾ ಇದ್ದೀನಿ, ಅಪಾರ್ಥ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡ್ರಿ. ಈ ಗಡದಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಯಾರೋ ಅಭಿಷೇಕ ಟೈಮ್ನಲ್ಲಿ ಹೋದ್ರಂತೆ. ಅಭಿಷೇಕ ನಡೀತಾ ಇತ್ತು. ಅಭಿಷೇಕ ಎಲ್ಲ ನೋಡ್ಕೊಂಡು ಬಂದ್ರಂತೆ. ನನ್ನ ಹತ್ರ ಬಂದು ಅಭಿಷೇಕಕ್ಕೆ ಹೋಗಿದ್ದೆ, ಅಭಿಷೇಕ ಮಾಡಿಸ್ಕೊಂಡು ಬಂದೆ ಅಂತ ಹೇಳಿದ್ರು. ಅಂದರೆ ಸುಮ್ಮನೆ ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ, ಎಂಥ ದೌರ್ಭಾಗ್ಯದ ಜೀವನದವರು ಇರ್ತಾರೆ ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಆವಾಗ ನಾನು ಕೇಳಿದೆ, ನನ್ನ ಊಹೆ ಏನಿತ್ತು ಅಂದರೆ ಅವರೇನೋ ದೊಡ್ಡ ಏನೋ ಅನುಭವ ಹೇಳ್ತಾರೆ, ಅಮೇಝಿಂಗಾಗಿ ಹೇಳ್ತಾರೆ, ನನಗೇನೋ ನನ್ನ ಒಂದು ಇದಕ್ಕೆ ಜೀವನಕ್ಕೆ ಅಳವಡಿಸ್ಕೊಳೋದೇನೋ ಇರುತ್ತೆ ಅಂತ ಹೇಳ್ಬಿಟ್ಟಂತ. ಏನಪ್ಪ ಹೇಗಿತ್ತು ಅನುಭವ, ಹೇಗಿತ್ತು, ಚೆನ್ನಾಗಿತ್ತಾ, ಬೆಳಗಿನ ಜಾವಕ್ಕೆ ಹೋಗಿದ್ರಿ, ಅಭಿಷೇಕ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಸ್ವಾಮಿ, ನಿಮ್ಮ ಹತ್ರ ಇರೋ ವಿಚಾರ ಹೇಳ್ತಾ ಇದ್ದೀನಿ, ಆ ಕಡೆ ಈ ಕಡೆ ಅಮ್ಮನವ್ರನ್ನ ನೋಡಿದ್ರೆ ನನಗೆ ಕೆಟ್ಟ ಭಾವನೆ ಬರ್ತಾಯಿತ್ತು. ಬೆಳಗಿನ ಜಾವದಲ್ಲಿ ನಾನು ಆ ಕಡೆ ಈ ಕಡೆ ದೇವಿಯರನ್ನು ನೋಡ್ತಾ ಇದ್ದರೆ ನನಗೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬರ್ತಾಯಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂತಹ ರಾವಣ ಪ್ರವೃತ್ತಿಯವರು ಇನ್ನೂ ಇವತ್ತು ಇದ್ದಾರೆ, ಇನ್ನೂ ಜಾಸ್ತಿ ಆಗ್ತಾ ಇದ್ದಾರೆ. ನನಗೆ ಆವಾಗ ಶಾಕ್ ಹೊಡೆದಂಗೆ ಆಯಿತು. ಸಂದೇಶ ಕಾಳಿ, ವೆಸ್ಟ್ ಬೆಂಗಾಲ್ ಎಲ್ಲ ಅದೇ ಅಲ್ವಾ? ಎಲ್ಲ ಅದೇ ಅಲ್ವಾ? ಇನ್ನೇನು ಆಶ್ಚರ್ಯ ಅನ್ಸುತ್ತೆ. ನಾವು ಚಿಕ್ಕ ಇವ್ರನ್ನ ನೋಡಿದ್ರೆ, ಮಕ್ಕಳನ್ನ ನೋಡಿದ್ರೆ, ಹೆಣ್ಮಕ್ಳನ್ನ ನೋಡಿದ್ರೆ ಕನ್ಯಾ ಮುತ್ತೈದೆಯರು, ನಮ್ಮ ಸನಾತನ ಧರ್ಮದಲ್ಲಿ ಕನ್ಯಾ ಮುತ್ತೈದೆಯರು ದುರ್ಗಾದೇವಿ ಸ್ವರೂಪ ಅಂತ ಕಾಲು ತೊಳೆದು ಅವ್ರಿಗೆ ಪೂಜೆ ಮಾಡ್ತೀವಿ ನಾವು ಅಲ್ವಾ? ನಮ್ಮಲ್ಲಿ ನವರಾತ್ರಿಗಳು ಬಂತು ಅಂದರೆ ಹುಡುಕೊಂಡು ಹೋಗ್ತಾರೆ. ಕನ್ಯಾ ಮುತ್ತೈದೆಯರು ಸಿಗೋದೇ ದೊಡ್ಡ ಅಪರೂಪ. ಮಹಾಲಕ್ಷ್ಮಿ ಸ್ವರೂಪ, ದುರ್ಗಾದೇವಿ ಸ್ವರೂಪ ಅಂತ ಹುಡುಕೊಂಡು ಹೋಗ್ತೀವಿ. ಅಂಥ ಮಕ್ಕಳ ಮೇಲೆ ಕೆಟ್ಟ ಭಾವನೆ ಬರುತ್ತೆ. 5 ವರ್ಷ 6 ವರ್ಷದ ಮಕ್ಕಳ ಮೇಲೆ ಕೆಟ್ಟ ಭಾವನೆ ಬರುತ್ತೆ ಅಂತಂದರೆ ಇದು ರಾಕ್ಷಸ ಬುದ್ಧಿ ಅಲ್ಲದೆ ಇದ್ದರೆ ಇನ್ನೇನು ಅನ್ನಬೇಕು? ವಯಸ್ಸಿನ ಮನೋಭಾವ ಇಲ್ಲ, ಅಂತರ ಇಲ್ಲ, ಅದೇನು ಭಾವಿ ವರಸೆ ಅಂತ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲ. ಈ ಥರದ ಪರಿಸ್ಥಿತಿ ನನಗೆ ಆವಾಗ ಶಾಕ್ ಹೊಡೆದಂಗೆ ಆಗೋಯ್ತು. ಅಂತಹ ಜಗನ್ಮಾತೆಯರು ಪವಿತ್ರವಾಗಿರತಕ್ಕಂಥ ಅಂಥ ಸ್ಥಾನಕ್ಕೆ ಹೋಗಿದ್ದಾನೆ, ಆತನ ಉದ್ಧಾರಕ್ಕೆ ಏನು ಬೇಕಾದರೂ ಮಾಡ್ಕೋಬೋದಾಗಿತ್ತು. ಅಲ್ಲಿ ಹೋಗಿ ಈ ಥರದ ಕೆಟ್ಟ ಭಾವನೆಯನ್ನು ಮಾಡ್ಕೊಂಡು ಬಂದ ಅಂತಂದರೆ ಈತನು ಅಧಃಪತನ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಂತ. ಹಂಗೆ ಏನಾಗುತ್ತೆ ಅಂತಂದರೆ, ನಾವು ನೋಡ್ತಕ್ಕಂಥ ದೃಷ್ಟಿಯಂತೆ ಸೃಷ್ಟಿ.
ನಾವೇನು ನೋಡ್ತಾ ಇದ್ದೀವಿ ನಮ್ಮ ದೃಷ್ಟಿ ಅಂತೆ ಸೃಷ್ಟಿ ಅಂತಕ್ಕಂಥದ್ದು ಇರುತ್ತೆ. ಯಾವಾಗಲೂ ಮನಸ್ಸಿನಲ್ಲಿ ಅದೇ ತುಂಬ್ಕೊಂಡಿರೋರಿಗೆ ಅಲ್ಲಿ ಅದೇನೋ ಒಂದು ಗಾದೆ ಮಾತಿದೆ, ಕ್ಷಮಿಸಿ ಆ ಮಾತು ಹೇಳ್ತಾ ಇರೋದಕ್ಕೆ, ಅದು ಗಾದೆ ಮಾತದು. ನೆಕ್ಕೋ ನಾಯಿಗೆ ಲಿಂಗ ಆದ್ರೇನು ಪಾಣಿವಟ್ಟ ಆದ್ರೇನು ಅಂತ ಹೇಳ್ಬಿಟ್ಟು, ಅದು ನೆಕ್ಕೋ ನಾಯಿ ಅಷ್ಟೇ, ಅದಕ್ಕೆ ಲಿಂಗ ಆದ್ರೇನು ಪಾಣಿವಟ್ಟ ಆದ್ರೇನು ಅಂತ ಹೇಳ್ಬಿಟ್ಟಂತ. ಹಂಗಾಗಿ ದುರ್ಬುದ್ಧಿ ಇರ್ತಕ್ಕಂಥವ್ರು, ದುಷ್ಟ ಆಲೋಚನೆಗಳಿರ್ತಕ್ಕಂಥವ್ರಿಗೆ ಬಾವಿ ವರಸೆಗಳಾಗಲಿ, ಯಾವ ಸ್ಥಾನದಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಇವೆಲ್ಲ ಏನಿರೋದಿಲ್ಲ ನೋಡಿ. ಟೈಮ್ ಸೆನ್ಸ್, ಪರ್ಸನ್ ಸೆನ್ಸ್, ಇನ್ನೊಂದೇನೋ ಹೇಳ್ತಾರೆ ಪ್ಲೇಸ್ ಸೆನ್ಸ್ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಾರೆ, ಏನೋ ಸ್ಥಳ ಪ್ರಜ್ಞೆ, ವ್ಯಕ್ತಿ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆ ಅಂತ ಕರೀತಾರೆ. ಇವು ಮೂರನ್ನು ಕಳ್ಕೊಂಡಿರ್ತಾರೆ. ಎಲ್ಲಿದ್ದೀನಿ, ಯಾವ ಪರಿಸ್ಥಿತಿನಲ್ಲಿದ್ದೀನಿ, ಯಾವ ಪಾತಾಳಕ್ಕೆ ನಾನು ಹೊಟ್ಟೋಗ್ತಾ ಇದ್ದೀನಿ ಯೋಚನೆ ಮಾಡ್ತಕ್ಕಂಥ ಒಂದು ಇದೇ ಹೊಟ್ಟೋಗಿರುತ್ತೆ ಅವ್ರಿಗೆ. ಏನೋ ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿರುತ್ತೆ. ಹೀಗೆ ರಾವಣ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾನೆ. ಸೀತಾದೇವಿ ಹೇಳ್ತಾ ಇದ್ದಾಳೆ, ಅಪ್ಪ ನಿಮ್ಗೆ ಬುದ್ಧಿ ಹೇಳ್ತಕ್ಕಂಥವ್ರು ಯಾರೂ ಇಲ್ವೋ, ನಾನು ಜಗನ್ಮಾತೆ, ನನ್ನನ್ನು ನೀನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದೀಯಾ ಅಂತಂದರೆ ನೀನು ವಿಷದ ಊಟನ ರೆಡಿ ಮಾಡ್ಕೊತಾ ಇದೆಯಾ, ಅಂದರೆ ಅಡುಗೆಯನ್ನು ರೆಡಿ ಮಾಡ್ಕೊತಾ ಇದೆಯಾ, ವಿಷದ ಊಟ, ವಿಷ ಹಾಕ್ಬಿಟ್ಟು ನೀನೇ ಕೈಯಾರ ವಿಷ ಹಾಕ್ಬಿಟ್ಟು ನೀನೇ ಅಡುಗೆಯನ್ನು ತಯಾರು ಮಾಡ್ಕೊತಾ ಇದೆಯಾ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಅಂಥ ಪರಿಸ್ಥಿತಿಗೆ ಬಂದಿದ್ದೀಯಾ ನೀನು. ಭಾವನೆಯೇ ಅಂದರೆ ಹೆಣ್ಮಕ್ಳು ಅಂತಂದ್ರೇ ತಾಯಿ ಸ್ವರೂಪ, ಯಾಕೆಂದರೆ ಮಾತೃವತ್ ಪರದಾರೇಶು ಅಂತ ಹೇಳ್ತಾರೆ. ಬೇರೆ ಪರಸ್ತ್ರೀಯರನ್ನು ನಾವು ತಾಯಿ ಸ್ವರೂಪದಲ್ಲಿ ನೋಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಜಗನ್ಮಾತೆ ಆಗಿರ್ತಕ್ಕಂಥ ನನ್ನ ವಿಚಾರದಲ್ಲಿ ನಿನಗೆ ಇಂಥ ಕೆಟ್ಟ ಭಾವನೆ ಬರ್ತಾ ಇದೆ ರಾವಣ, ನಿನ್ಗೆ ಯಾರು ಬುದ್ಧಿ ಹೇಳೋದಕ್ಕೆ ಯಾರು ಇಲ್ವಾ, ನೀನು ಮಾತ್ರ ಅಂತಹ ದುಸ್ಸಾಹಸ ಮಾಡುತ್ತಿರುವೆ, ನೀನು ಮಾತ್ರ ಇಂಥ ಒಂದು ದೊಡ್ಡ ಒಂದು ಅವಘಡಕ್ಕೆ ಕೈ ಹಾಕ್ತಾ ಇದೆಯಾ. ಎಲೈ ರಾಕ್ಷಸಾದ ಮನೆ, ಬರೀ ರಾಕ್ಷಸ ಅಲ್ಲ ನೀನು, ರಾಕ್ಷಸಾದ ಮನೆ, ರಾಕ್ಷಸರಲ್ಲೇ ಅಧಮನಾಗಿರ್ತಕ್ಕಂಥವನು. ಎಲೈ ಅನಾರ್ಯನೇ, ಆರ್ಯ ಅಂತಂದರೆ ಮರ್ಯಾದಸ್ಥ ಅಂತ, ಅನಾರ್ಯ ಅಂತಂದರೆ ಮರ್ಯಾದೆ ಕೆಟ್ಟಿರ್ತಕ್ಕಂಥವನು ಅಂತ. ಹೇ ಎಲೈ ಅನಾರ್ಯನೇ, ನನ್ನನ್ನು ದುರದುರನೆ ನೋಡುತ್ತಿರುವ ನಿನ್ನ ಕೃಷ್ಣ ಪಿಂಗಳ ನೇತ್ರ ಇನ್ನೂ ಏಕೆ ಕಳಚಿ ಬೀಳುತ್ತಿಲ್ಲ, ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆಯಲ್ಲ. ಆ ಕೆಂಪಗಿರ್ತಕ್ಕಂಥ, ಆ ಕೆಂಪಗೆ ಇರತಕ್ಕಂಥ ನಿನ್ನ ಕಣ್ಣು ಯಾಕೆ ಇನ್ನ ಕಳಚಿ ಬೀಳ್ತಾ ಇಲ್ಲ ಅಂದರೆ ಸೀತಾದೇವಿಗೆ ಆ ಶಕ್ತಿ ಇಲ್ಲ ಅಂತಲ್ಲ, ಆಕೆ ಪಾತಿವ್ರತ್ಯದಿಂದಲೇ ಸುಟ್ಟು ಬಿಡ್ತಾ ಇದ್ಲು. ಆದರೆ ಏನಾಗಿದೆ ಅಂದರೆ ಅಲ್ಲಿ ಮಹಾವಿಷ್ಣುವಿನ ಅಂದರೆ ಆ ರಾಮನ ಒಂದು ಆಜ್ಞೆ ಇಲ್ಲ, ರಾಮಾಜ್ಞೆ ಇಲ್ಲದೆ ಇದ್ದಿದ್ದು ನಾವೇನು ಮಾಡೋದಕ್ಕಾಗಲ್ಲ. ಹರಿಚಿತ್ತ ಅಂತ ಕರೀತಾರೆ. ಹರಿಚಿತ್ತ ಒಂದೇ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಂತಬಿಟ್ಟು. ಏನು ಅವ್ನು ನಡೆಸ್ತಾ ಇರ್ತಾನೆ, ಅವ್ನು ಡೈರೆಕ್ಟರ್, ಅವನು, ನಾವೆಲ್ಲ ಆ್ಯಕ್ಟರ್ಸು. ಅವನು ಏನು ಮಾಡಿದ್ರು ನಾವು ಅದಕ್ಕೆ ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನಮಗೂ ಸುತ್ತೂರ ಎಷ್ಟೋ ಅಧರ್ಮಗಳು ಕಾಣ್ತಾ ಇರುತ್ತೆ, ಎಷ್ಟೋ ಅವಘಡಗಳು ಕಾಣ್ತಾ ಇರುತ್ತೆ. ನಮ್ಗೆ ಆವಾಗ ಅನಿಸುತ್ತೆ ದೇವರಿಲ್ವಾ, ಇವೆಲ್ಲ ನೋಡ್ತಾ ಇದ್ದಾನಲ್ಲ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ಕೊಂಡಿದ್ದಾನೆ, ಯಾಕೆ ಬಂದು ಸರ್ ಮಾಡ್ತಾ ಇಲ್ಲ, ಯಾಕೆ ಬಂದು ಇದನ್ನೆಲ್ಲ ತಿದ್ದುತ್ತಾ ಇಲ್ಲ, ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಕಣ್ಮುಚ್ಕೊಂಡು ಕೂತಿದ್ದಾನಲ್ಲ ದೇವರು ಅಂತ ಹೇಳ್ಬಿಟ್ಟಂತ. ದೇವ್ರದ್ದೇನೋ ಪ್ಲ್ಯಾನ್ ಇರುತ್ತೆ, ಅವನದೇನೋ ಆ ಪ್ಲ್ಯಾನ್ ಪ್ರಕಾರ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಸಮಯ ಬಂದಾಗ ಅವನು ಕತ್ತರಿಸಿ ಬಿಸಾಕ್ತಾನೆ. ಆವಾಗ ಯಾರು ಕೂಡ ನಾವು ರುದ್ರದಲ್ಲಿ ಆಲ್ರೆಡಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಏನು ಅಂದರೆ ಅಘೋರೇಭ್ಯೋ ತಘೋರೇಭ್ಯೋ ಅಂತ ಅಂತ ಅವನಿಗೆ ಶಾಂತ ಸ್ವರೂಪನೂ ಕೂಡ ಇದೆ ಭಗವಂತನಿಗೆ. ಅಘೋರವಾಗಿರ್ತಕ್ಕಂಥ ಶಾಂತ ಸ್ವರೂಪನೂ ಇದೆ, ಘೋರೇಭ್ಯೋ ಘೋರವಾಗಿರ್ತಕ್ಕಂಥ ಸ್ವರೂಪನೂ ಇದೆ ಮುಖ. ಅವನು ಆ ಘೋರ ಸ್ವರೂಪದಲ್ಲಿ ಎದುರುಗ ನಿಂತಾಗ ಯಾರ ಮೇಲೂ ಕರುಣೆ ಇಡೋದಿಲ್ಲ, ಯಾವುದ್ರ ಮೇಲೂ ಕರುಣೆ ಇಡೋದಿಲ್ಲ. ಅವನಷ್ಟು ಕಟುಕ ಯಾರೂ ಇಲ್ಲ. ಅದಕ್ಕೆ ಅವನು ಹಂತ್ರೆ ಚಹನಿ ಅಸೇಚ ಅಂತೆಲ್ಲ ಬರುತ್ತಲ್ಲ, ಏನು ಕೊಚ್ಚು ಕೊಂದು ಹಾಕಿಬಿಡ್ತಾನೆ, ಯಾರನ್ನೂ ಕೂಡ ಬಿಡೋದಿಲ್ಲ. ಅಂದರೆ ಅವನ ಆ ಕರ್ಮಫಲನ ಕೊಡೋದಕ್ಕೆ ಶುರು ಮಾಡಿದಾಗ ರಾಚಿ ಬಿಸಾಕ್ಬಿಡ್ತಾನೆ, ಯಾವ ಕರುಣೆ ಅಂತಕ್ಕಂಥದ್ದು ಇರೋದಿಲ್ಲ. ಅದಕ್ಕೆ ನೋಡಿ ಸುನಾಮಿಗಳು, ಭೂಕಂಪಗಳು, ಈ ಭೂಕುಸಿತಗಳು ಇವೆಲ್ಲ ಆದಾಗ ಎಷ್ಟು ಜನ ಅಮಾಯಕರು, ಎಷ್ಟು ಜನ ಇವರು ಎಲ್ಲ ಸತ್ತೋಗ್ಬಿಡ್ತಾರೆ. ಆಶ್ಚರ್ಯ ಅನ್ಸುತ್ತೆ, ಇದೇನು ಹಿಂಗೆ ಸತ್ತೋಗ್ಬಿಡ್ತಾರೆ, ದೇವ್ರು ಯಾಕೆ ಈ ಥರದ್ದೆಲ್ಲ ಮಾಡ್ತಾನೆ ಅಂತ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಲೆಕ್ಕಾಚಾರ, ಪ್ಲ್ಯಾನು ಅಂತಕ್ಕಂಥದ್ದು ಭಗವಂತನಿಗೆ ಇರುತ್ತೆ. ಅವನು ಏನೇ ಮಾಡಿದ್ರು ನ್ಯಾಯ, ಅವನು ಏನೇ ಮಾಡಿದ್ರು ನ್ಯಾಯ. ನಾವು ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ. ಯಾಕೆಂದರೆ ನಮಗೆ ಇವತ್ತಿಂದು ಮಾತ್ರ ಕಾಣ್ತಾ ಇರುತ್ತೆ, ಹಿಂದಿಂದು ಮುಂದಿಂದು ನೋಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಅದಕ್ಕೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಹಿಂದೆ ಹುಟ್ಟಿರ್ತಕ್ಕಂಥ ಪ್ರಾಣಿಗಳನ್ನು ಬಲ್ಲೆ ಅರ್ಜುನ, ಈಗಿರ್ತಕ್ಕಂಥ ಪ್ರಾಣಿಗಳನ್ನು ಬಲ್ಲೆ, ಮುಂದೆ ಹುಟ್ಟುತ್ತಾ ಇರ್ತಕ್ಕಂಥ ಪ್ರಾಣಿಗಳನ್ನು ಬಲ್ಲೆ, ಭೂತ ಭವಿಷ್ಯ ವರ್ತಮಾನಗಳನ್ನು ನಾನು ಬಲ್ಲೆ ಅಂತ ಹೇಳ್ತಾನೆ. ಅದಕ್ಕೆ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಭೂತ ಭವಿಷ್ಯತ್ತು ಮತ್ತು ವರ್ತಮಾನಕ್ಕೆ ಅವನೇ ಅಧಿಪತಿ. ಹಾಗಾಗಿ ಅವನನ್ನು ಬಿಟ್ಟರೆ ಬೇರೆ ಅಧಿಪತಿ ಯಾರೂ ಇಲ್ಲ. ಅವನೇನು ನಿರ್ಣಯ ತಗೊತಾನೆ, ಏನು ಮಾಡ್ತಾನೆ ಅದು ಕರೆಕ್ಟಾಗಿರುತ್ತೆ. ಯಾಕೆಂದರೆ ಅವನು ಸಮವರ್ತಿ, ಯಾರಲ್ಲೂ ಕೂಡ ಪಕ್ಷಪಾತ ಅಂತಕ್ಕಂಥವನು ಮಾಡ್ತಕ್ಕಂಥವನಲ್ಲ.
ನಾನು ಧರ್ಮಾತ್ಮನಾದ ಶ್ರೀರಾಮನ ಧರ್ಮಪತ್ನಿಯಾಗಿರುವೆ. ಧರ್ಮಾತ್ಮನಾಗಿರ್ತಕ್ಕಂಥ ಶ್ರೀರಾಮನಿಗೆ ನಾನು ಧರ್ಮಪತ್ನಿಯಾಗಿದ್ದೀನಿ. ದಶರಥ ಮಹಾರಾಜರ ಸೊಸೆಯು ನಾನು. ದಶರಥ ಮಹಾರಾಜ ಅಂತ ಧರ್ಮಾತ್ಮನಾಗಿರ್ತಕ್ಕಂಥ ಇಕ್ಷ್ವಾಕು ಕುಲದಲ್ಲಿ ಬಂದಿರತಕ್ಕಂಥ ದಶರಥ ಮಹಾರಾಜರಿಗೆ ಸೊಸೆಯಾಗಿದ್ದೀನಿ. ಆಡಬಾರದ ಮಾತನಾಡುವ ನಿನ್ನ ನಾಲಿಗೆ ಏಕೆ ಬಿದ್ದು ಹೋಗುತ್ತಿಲ್ಲ? ಹೇ ರಾವಣ, ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದೆಯಲ್ಲ, ನಿನ್ನ ನಾಲಿಗೆ ಯಾಕೆ ಬಿದ್ದು ಹೋಗ್ತಾ ಇಲ್ಲ? ಎಲೈ ದಶಕಂಠನೆ, ನನ್ನ ಪಾತಿವ್ರತ್ಯದ ಬಲದಿಂದ ನಿನ್ನನ್ನೀಗಲೇ ಭಸ್ಮ ಮಾಡಿ ಬಿಡಬಲ್ಲೆ. ನನಗೆ ಅಷ್ಟು ಪಾತಿವ್ರತ್ಯ ಶಕ್ತಿ ಇದೆ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಇಲ್ಲೇ ಭಸ್ಮ ಮಾಡಿಬಿಡ್ತೀನಿ. ಆದರೆ ಇದಕ್ಕೆ ಶ್ರೀರಾಮಚಂದ್ರನ ಆಜ್ಞೆ ಇಲ್ಲ. ರಾಮನ ಆಜ್ಞೆ ಇಲ್ಲದೆ ಇದ್ದಿದ್ದು ನಾನೇನು ಮಾಡೋಕ್ಕಾಗಲ್ಲ, ಹಾಗಾಗಿ ಸುಮ್ಮನೆ ಇದ್ದೀನಿ ಅಷ್ಟೇ ಅಂತ. ನೋಡಿ, ಸೀತೆ ಸುರಿಸಿದ ಕಣ್ಣೀರಿದೆಯಲ್ಲ, ಈ ಸೀತೆ ಸುರಿಸಿದ ಕಣ್ಣೀರು ಇಡೀ ವಿಶ್ವವನ್ನು ಸುಡೋ ಅಷ್ಟು ಶಕ್ತಿ ಇತ್ತಂತೆ. ಹನುಮಂತ ಇದನ್ನು ಯೋಚನೆ ಮಾಡಿದಂತೆ, ಇಡೀ ವಿಶ್ವ ಸುಟ್ಟೋಗ್ಬಿಟ್ರೆ ಗತಿ ಏನು? ಅಮಾಯಕರೆಲ್ಲ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಕಣ್ಣೀರಿನ ಶಕ್ತಿನೆಲ್ಲ ತನ್ನ ಬಾಲದಲ್ಲಿ ಆವಾಹಿಸ್ಕೊಂಡು ಲಂಕೆಗೆಲ್ಲ ಇಟ್ಟನಂತದನ್ನು. ಸುಟ್ಟೋಗ್ಲಿ ಲಂಕೆ ಎಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ತಪ್ಪು ಮಾಡಿದವನು ರಾವಣನ ಲಂಕೆ ಸುಡಬೇಕೆ ಹೊರತಾಗಿ ವಿಶ್ವ ಸುಡಬಾರ್ದು. ಹಾಗಾಗಿ ಒಬ್ಬ ಪತಿವ್ರತೆಯ ಕಣ್ಣೀರಿನ ಶಕ್ತಿಯನ್ನು ಹನುಮಂತ ತನ್ನ ಬಾಲದಲ್ಲಿ ಆವಾಹಿಸ್ಕೊಂಡು ಅದನ್ನು ಲಂಕೆಗೆಲ್ಲ ಹತ್ತಿಸ್ಬಿಟ್ಟು ಬಂದಂತೆ. ನೋಡಿ, ಲಂಕಾ ದಹನ ಬಂದಾಗ ನೀವು ಯೋಚನೆ ಮಾಡಿ, ಅಪಿಸ್ವರ್ಣಮಯಿ ಲಂಕಾ ಅಂತ ಹೇಳ್ತಾರೆ. ಇಡೀ ಬಂಗಾರ ಬೆಳ್ಳಿಯಿಂದ ತಯಾರಾಗಿರ್ತಕ್ಕಂಥ ದ್ವಾರಗಳು ಎಲ್ಲ ಇರತಕ್ಕಂಥ ಬಂಗಾರ ಬೆಳ್ಳಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು, ಹೌದಾ? ಅದರಲ್ಲೆಲ್ಲ ರತ್ನಗಳು ರಾಶಿಗಳು ಎಲ್ಲ ಅದರಲ್ಲೆಲ್ಲ ಇದು ಮಾಡಿದ್ರು, ಹುದುಗಿಸಿದ್ರು. ಆದರೆ ಅಂಥದ್ದಕ್ಕೆ ಸುಮ್ಮನೆ ಹಂಗೆ ಟಚ್ ಮಾಡಿದ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತಾ ಎಲ್ಲನ್ನ? ಈವನ್ ಒಂದು ದೊಡ್ಡ ಕಟ್ಟಿಗೆ ಸ್ತಂಭ ಇದೆ ಅಂದ್ಕೊಳ್ಳಿ, ಕಟ್ಟಿಗೆ ಸ್ತಂಭಕ್ಕೆ ಎತ್ಕೊಂಡೋಗಿ ಬೆಂಕಿ ನಿಂಗೆ ಇಟ್ಟರು ಕೂಡ ತಕ್ಷಣ ಹತ್ಕೊಳ್ಳಲ್ಲ. ಆದರೆ ಹನುಮಂತ ಸುಮ್ಮನೆ ಹಿಂಗೆ ಟಚ್ ಮಾಡ್ಕೊಂಡು ಹೋಗ್ತಾನಷ್ಟೆ. ಆದರೆ ಲಂಕೆಯಲ್ಲಿರ್ತಕ್ಕಂಥ ಮನೆಗಳೆಲ್ಲ ಹತ್ಕೊಂಡ್ಬಿಡುತ್ತೆ. ಅದರಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಬರುತ್ತೆ ಅಂದರೆ, ಅದರಲ್ಲಿ ಹಾಕಿರ್ತಕ್ಕಂಥ ಮುತ್ತು ರತ್ನಗಳು ಅವೆಲ್ಲ ಕೂಡ ಫಸ್ಟು ಚಿಟ್ಲು ಹೋದ್ರಂತೆ, ಅಂದರೆ ಪಟ ಪಟ ಅಂತ ಸಿಡಿದೋಯ್ತಂತೆ ಆ ಶಾಖಕ್ಕೆ. ಆಮೇಲೆ ಆ ಬಂಗಾರ ಬೆಳ್ಳಿಯಿಂದ ಮಾಡಿರ್ತಕ್ಕಂಥ ದ್ವಾರಗಳು ಮನೆಗಳು ಎಲ್ಲ ಕೂಡ ಹತ್ಕೊಂಡು ಉರಿಯೋಕ್ಕೆ ಶುರು ಮಾಡ್ತಾರೆ. ಏನು ಸಾಧ್ಯ ಆಯಿತು ಅಂತಂದರೆ, ಅದು ಸೀತೆಯ ಕಣ್ಣೀರು, ಸೀತೆಯ ಪಾತಿವ್ರತ್ಯದ ಶಕ್ತಿ ಅದು. ಆ ಶಕ್ತಿನೇ ಆಂಜನೇಯ ಏನು ಮಾಡ್ದ, ಎಲ್ಲ ಕಡೆಗೆ ಇಟ್ಟ, ಎತ್ಕೊಂಡೋಗಿ ಬೆಂಕಿ ಥರ. ಹಂಗಾಗಿ ಲಂಕಾ ದಹನ ಆಗೋಗ್ಬಿಡ್ತು. ಹೇ ರಾವಣ, ನನ್ನ ಪಾತಿವ್ರತ್ಯ ಬಲದಿಂದ ನಿನ್ನನ್ನು ಈಗಲೇ ಭಸ್ಮ ಮಾಡಿಬಿಡಬಲ್ಲೆ. ಆದರೆ ಇದಕ್ಕೆ ಶ್ರೀರಾಮಚಂದ್ರನ ಆಜ್ಞೆ ಇಲ್ಲ. ನಿನಗೆ ಸಾವು ಸಮೀಪಿಸಿರುವುದರಿಂದಲೇ ವಿಧಿಯು ಈ ಸಂಚನ್ನು ಹೂಡಿದೆ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ಬಿಟ್ಟಂತ. ನಿನಗೆ ಸಾವು ಹತ್ರ ಆಗ್ತಾ ಇದೆ, ನಿನಗೆ ನಾಶ ಅಂತಕ್ಕಂಥದ್ದು, ಈ ಲಂಕೆಗೆ ನಾಶ ಅಂತಕ್ಕಂಥದ್ದು ಹತ್ರ ಆಗ್ತಾ ಇದೆ. ಹಾಗಾಗಿ ನೀನು ಈ ಕೆಲಸನ ಮಾಡ್ಕೊತಾ ಇದೆಯಾ, ವಿಷದ ಆಹಾರನ ನೀನು ತಯಾರು ಮಾಡ್ಕೊತಾ ಇದೆಯಾ, ನೀನೇ ಆ ವಿಷದ ಆಹಾರನ ತಯಾರು ಮಾಡಿ ನೀನೇ ತಿನ್ನೋದಕ್ಕೆ ರೆಡಿ ಆಗ್ತಾ ಇದೆಯಾ. ಕೋಪದ ಕಾರಣದಿಂದ ರಾವಣನ ಕಿರೀಟ ಅಲುಗಾಡುತ್ತಿತ್ತು. ಸೀತೆ ಇಂಥದ್ದೆಲ್ಲ ಮಾತುಗಳು ಆಡ್ತಾ ಇದ್ರೆ ನೀನೇನು ನನಗೆ ಹೇಳೋದು ಅನ್ನೋ ಥರದಲ್ಲಿ ಅವನು ಕಟಕಟಿಸಿ ಒಂಥರ ಇದು ಮಾಡ್ತಾ ಇದ್ದಂತೆ. ಆ ಟೆನ್ಷನ್ಗೆ ಆ ಕಿರೀಟ ಅಲ್ಲಾಡ್ತಾ ಇತ್ತಂತೆ ರಾವಣನಿಗೆ. ದಪ್ಪ ಕುತ್ತಿಗೆಯ ಕಾಡಿಗೆ ದೇಹದ ದೊಡ್ಡ ಭುಜಗಳ ದುರುಗುಟ್ಟುತ್ತಲಿರುವ ನಾಲಿಗೆ ಕಣ್ಣುಗಳು ಹೊಳೆಯುತ್ತಿರುವ ವಿಚಿತ್ರ ಮಾಲಾಧಾರಿಯಾದ ಮೈಗೆ ಗಂಧ ಪೂಸಿಕೊಂಡಿರುವವನು, ಸರ್ವಾಲಂಕಾರ ಭೂಷಿತನು, ಸ್ಮಶಾನದಲ್ಲಿರುವ ಮಂಟಪದಂತೆ ಭಯಂಕರನು ಆದ ರಾವಣನು ಕೋಪದಿಂದ ಹೀಗೆ ನೋಡಿದನು. ನೋಡಿ, ವಾಲ್ಮೀಕಿ ಮಹರ್ಷಿಗಳ ಆ ಒಂದು ಹೋಲಿಕೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಫಸ್ಟೆಲ್ಲ ಹೊಗಳ್ಬಿಟ್ರು ರಾವಣನ. ಏನಂತೆ, ಕೋಪದ ರಾವಣನ ಕಿರೀಟ ಅಲುಗಾಡುತ್ತಿತ್ತು, ದಪ್ಪ ಕುತ್ತಿಗೆಯ ರಾವಣನ ಕುತ್ತಿಗೆ ಹೆಂಗಿತ್ತಂತೆ ಅಂದರೆ ದಪ್ಪಗಿರ್ತಕ್ಕಂಥ ಕುತ್ತಿಗೆ, ಕಾಡಿಗೆ ದೇಹದ ಕಾಪಗಿರ್ತಕ್ಕಂಥ ದೇಹ. ಇದೆಲ್ಲ ಎಕ್ಸಾಗರೇಷನ್ಸ್, ಏನೋ ಅಡ್ಜೆಕ್ಟಿವ್ಸ್ ಕೊಡ್ತಾ ಇರ್ತಕ್ಕಂಥದ್ದು ವಾಲ್ಮೀಕಿಗಳು. ಏನೋ ರಾವಣನ ಕುರಿತಾಗಿರ್ತಕ್ಕಂಥದ್ದು. ದೊಡ್ಡ ಭುಜಗಳು, ಉದ್ದವಾಗಿರ್ತಕ್ಕಂಥ ದಪ್ಪವಾಗಿರ್ತಕ್ಕಂಥ ಭುಜಗಳ ರಾವಣ. ಆಮೇಲೆ ದುರುಗುಟ್ಟುತ್ತಲಿರುವ, ಹಿಂಗೆ ದುರುದುರನೆ ನೋಡ್ತಾ ಇದ್ದಾನಂತೆ ಕಣ್ಣುಗಳನ್ನು ಅರಳಿಸ್ಕೊಂಡು. ನಾಲಿಗೆ ಕಣ್ಣುಗಳಲ್ಲಿ ಹೊಳೆಯುತ್ತಿರುವ, ಕಣ್ಣುಗಳು ಹೊಳಪಾಗಿದೆಯಂತೆ ರಾವಣಂದು, ನಾಲಿಗೆ ಕೂಡ ಹೊಳಪಾಗಿದೆಯಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಶರೀರ ರಾವಣಂದು. ವಿಚಿತ್ರ ಮಾಲಾಧಾರಿ, ಅವನು ಹಾಕ್ಕೊಂಡಿರ್ತಕ್ಕಂಥ ಮಾಲೆಗಳು ಎಷ್ಟು ಅದ್ಭುತವಾಗಿದೆ ಅಂದರೆ ಅದು ಹೀಗಿದೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಮಾಲೆಗಳನ್ನು ಧರಿಸ್ಕೊಂಡಿದ್ದಾನಂತೆ. ಮೈಗೆ ಗಂಧ ಪೂಸಿಕೊಂಡಿರುವವನು, ಗಮ್ ಅಂತಕ್ಕಂಥ ವಾಸನೆ ಬರ್ತಾ ಇರ್ತಕ್ಕಂಥ ಅತ್ತರಗಳನ್ನು ಸೆಂಟುಗಳನ್ನು ಹಾಕ್ಕೊಂಡು ಬಂದಿದ್ದಾನಂತೆ ರಾವಣ. ಸರ್ವಾಲಂಕಾರ ಭೂಷಿತನು. ಅಷ್ಟಾಗಿದ್ರೂ ಕೂಡ ಹ್ಯಾಕೆ ಕಾಣ್ತಾ ಇದ್ದಾನಂತೆ ಅಂದರೆ, ಸ್ಮಶಾನದಲ್ಲಿರ್ತಕ್ಕಂಥ ಒಂಟಿ ಮಂಟಪ ಥರ ಕಾಣ್ತಾ ಇದ್ದಾನೆ. ಸ್ಮಶಾನದಲ್ಲಿರ್ತಕ್ಕಂಥ ಒಂಟಿ ಮಂಟಪ ಎಷ್ಟು ಸೌಂದರ್ಯವಾಗಿ ಕಾಣ್ರೂ ಕೂಡ ಯಾರನ್ನ ಅಲ್ಲೋಗಿ ವಿಶ್ರಾಂತಿ ತಗೋಬೇಕು ಅನ್ಕೊಂತಾರ, ಇಲ್ಲ ಅಲ್ಲೋಗಿ ಕುತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿದೆ ಒಳ್ಳೆ ಜಾಗ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಊಟ ಮಾಡೋಕ್ಕಾಗುತ್ತಾ? ಸ್ಮಶಾನದಲ್ಲಿರ್ತಕ್ಕಂಥ ಒಂಟಿ ಮಂಟಪ.
ಆ ಒಂಟಿ ಮಂಟಪಕ್ಕೆ ಎಷ್ಟು ಭಯಂಕರವಾಗಿ ಕಾಣುತ್ತೋ ಜನಗಳಿಗೆ ಅಷ್ಟು ಭಯಂಕರವಾಗಿ ಕಾಣ್ತಾ ಇದ್ದಾನಂತೆ ರಾವಣ. ಆಗ ರಾವಣನು ಕೋಪದಿಂದ ಹೀಗೆ ನುಡಿದನು, ಹೀಗೆ ಹೇಳ್ತಾ ಇದ್ದಾನಂತೆ, ಎಲೈ ರಾಕ್ಷಸಿಯರೇ, ನೀವೆಲ್ಲರೂ ಒಟ್ಟಾಗಿ ಸೇರಿ ಚಂದದಿಂದ ಅನುನಯಿಸಿ ಇಲ್ಲವೇ ಭಯ ಹುಟ್ಟಿಸಿ ಸಾಮ ದಾನ ಭೇದ ಕಡೆಗೆ ದಂಡಲಿಂದಲಾದರೂ ಸರಿಯೇ ಶೀಘ್ರವಾಗಿ ವೈದೇಹಿಯು ನನ್ನ ವಶಳಾಗುವಂತೆ ಮಾಡಿರಿ. ಹೇ ರಾಕ್ಷಸಿಯರೇ, ನಿಮಗೆ ನಾನು ಡ್ಯೂಟಿ ಒಪ್ಪಿಸ್ತಾ ಇದ್ದೀನಿ, ಕಾಂಟ್ರಾಕ್ಟ್ ಕೊಟ್ಬಿಡ್ತಾ ಇದ್ದೀನಿ, ಹೋಲ್ ಕಾಂಟ್ರಾಕ್ಟ್ ನಿಮ್ಮದೇ. ನೀವೇನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಅವಳನ್ನು ಒಳ್ಳೆ ಒಳ್ಳೆ ಮಾತುಗಳಿಂದ ಅನುನಯಿಸ್ತೀರಾ, ಇಲ್ಲ ಸಾಮ ದಾನ ಭೇದದಿಂದ ಅವಳನ್ನ ದಾರಿಗೆ ತರ್ತೀರಾ, ಇಲ್ಲ ಕಡೆಗೆ ಅವಳು ಒಪ್ಕೊಳ್ದೇ ಇದ್ರೆ ದಂಡದಿಂದಲಾದರೂ ಸರಿ ಚೆನ್ನಾಗಿ ಚೆಚ್ಚಾದರೂ ಸರಿ ಅವಳನ್ನು ದಾರಿಗೆ ತಗೊಂಡು ಬನ್ನಿ. ಇದು ನಿಮಗೆ ಒಪ್ಪಿಸ್ತಾ ಇರ್ತಕ್ಕಂಥ ಡ್ಯೂಟಿ, ಇಷ್ಟು ಮಾಡ್ರಿ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಧಾನ್ಯ ಮಾಲಿನಿ ಎಂಬ ರಾಕ್ಷಸಿಯು ರಾವಣನನ್ನು ಆಲಿಂಗಿಸಿಕೊಂಡು ತನ್ನೊಡನೆ ರಮಿಸುವಂತೆ ಬೇಡಿಕೊಂಡಳು. ನೋಡಿ, ಇದು ರಾಮಾಯಣದಲ್ಲಿ ಒಂದು ವಿಚಿತ್ರ ಏನು ಅಂತಂದರೆ, ಯಾವುದಾದ್ರೂ ಒಂದು ಡೇಂಜರ್ ಪ್ರಸಂಗ ಬಂತು, ಒಂದು ಘಟ್ಟ ಅಲ್ಲಿ ಬಂತು, ಒಂದು ತಿರುವು ಬಂತು ಅಂತಂದರೆ ಅಲ್ಲೊಬ್ಬ ಸ್ತ್ರೀ ಪಾತ್ರ ಬರುತ್ತೆ. ವಾಲ್ಮೀಕಿ ರಾಮಾಯಣದಲ್ಲಿ ಅದೊಂದು ವಿಚಿತ್ರ, ಒಂದು ಸ್ತ್ರೀ ಪಾತ್ರ ಬರುತ್ತೆ, ಆ ಕತೆ ಅಂತಕ್ಕಂಥದ್ದು ಟರ್ನ್ ಆಗಿಬಿಡುತ್ತೆ. ಹೆಂಗೋ ಹೋಗ್ತಾ ಇರತಕ್ಕಂಥ ಕತೆ ಹೆಂಗೋ ಟರ್ನ್ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಏನು ಅಂತಾರೆ, ರಾಮನಿಗೆ 16 ವರ್ಷ ಆಗಿರುತ್ತೆ, ಸುಂದರ ಸ್ವರೂಪರಾಗಿರ್ತಾರೆ. ಸುಂದರ ಸ್ವರೂಪರಾಗಿರ್ತಕ್ಕಂಥ ರಾಮ ಹೋಗ್ತಾ ಇರ್ತಾರೆ. ರಾಮ ಎಂಥ ಅವನು ಅಂತ ಗೊತ್ತಿಲ್ಲ, ರಾಮನ ಮಹಿಮೆ ಎಂಥದ್ದು ಅಂತ ಗೊತ್ತಿಲ್ಲ. ಅದ್ಭುತವಾಗಿರ್ತಕ್ಕಂಥ ರಾಮ ಈ ತಾಟಕಿಯನ್ನು ಸಂಹಾರ ಮಾಡಿ ಆ ವಾಲ್ಮೀಕಿಗಳ ಇವರು ವಿಶ್ವಾಮಿತ್ರರ ಯಾಗನ ರಕ್ಷಣೆ ಮಾಡಿ ಮಿಥಿಲೆಯ ಕಡೆಗೆ ಹೋಗ್ತಾ ಇರಬೇಕಾಗಿದ್ರೆ ಆ ಗೋದಾವರಿ ನದಿ ತೀರದಲ್ಲಿ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಅಹಲ್ಯೆ ಅಂತಕ್ಕಂಥವಳ ಆ ಒಂದು ಶಾಪದಿಂದ ವಿಮೋಚನೆ ಅಂತಕ್ಕಂಥದ್ದು ಉಂಟಾಗಿದೆ. ರಾಮಾಯಣದಲ್ಲಿ ಇದು ಮೊದಲನೇ ತಿರುವು. ಅಂದರೆ ರಾಮನ ಮಹಿಮೆ ಏನು, ಪತಿತ ಪಾವನ ರಾಮ. ಅಂದರೆ ಎಂಥ ಪತಿತರ ಸ್ವರೂಪನ್ನಾದ್ರೂ ಪಾಪನ್ನಾದ್ರೂ ಕಳೀತಾ ಇರ್ತಕ್ಕಂಥ ರಾಮ, ಪತಿತ ಪಾವನವಾಗಿರ್ತಕ್ಕಂಥ ಅವನ ಪಾದಗಳು. ನೋಡಿ, ಅಲ್ಲಿ ಮಹಿಮೆ ಅಂತಕ್ಕಂಥದ್ದು ಗೊತ್ತಾಯಿತು. ರಾಮ ಸಂಪೂರ್ಣವಾಗಿರ್ತಕ್ಕಂಥ ನರ. ಯಾಕೆಂದರೆ ಅವನೆಲ್ಲಿ ಕೂಡ ದೈವಾಂಶವನ್ನು ಪ್ರದರ್ಶಿಸ್ಕೊಂಡ್ರೆ ರಾವಣ ಸಾಯಲ್ಲ. ಯಾಕೆಂದರೆ ರಾವಣನಿಗೆ ಇರ್ತಕ್ಕಂಥ ವರ ಏನು ಅಂದರೆ ನರರಿಂದ ವಾನರರಿಂದ ಬಿಟ್ಟು ಇನ್ಯಾರಿಂದನೂ ಸಾವು ಬರಬಾರ್ದು ಅಂತ. ಹಾಗಾಗಿ ಮನುಷ್ಯ ಅದರಲ್ಲೂ ವಿಶೇಷವಾಗಿ ವಿಷ್ಣುವಿನಿಂದ, ಮಹಾವಿಷ್ಣುವಿನಿಂದ ಸಾವು ಬರಬಾರ್ದು. ಹಾಗಾಗಿ ರಾಮ ಎಲ್ಲೂ ಕೂಡ ತಾನು ದೇವರು ಅಂತ ತೋರಿಸ್ಕೊಳ್ಳೋಂಗಿಲ್ಲ. ಅಂತ ತೋರಿಸ್ಕೊಂಡ್ರೆ ಸಂಪೂರ್ಣವಾಗಿರ್ತಕ್ಕಂಥ ನರಮಾನವ ಮನುಷ್ಯ, ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಅಂತ ತೋರಿಸ್ಕೋಬೇಕು. ಆದರೆ ಅತಿಮಾನುಷಸ್ತವ ಅಂತ ಬರೀತಾರೆ ಯಾರು ಆಳ್ವಾರರುಗಳು, ಅತಿಮಾನುಷಸ್ತವ ಅಂತ ಬರೀತಾರೆ. ಆ ಅತಿಮಾನುಷಸ್ತವದಲ್ಲಿ ಹೇಳ್ತಾರೆ, ಅಪ್ಪ ನೀನು ಎಷ್ಟು ಮುಚ್ಚಿಟ್ಕೊಂಡ್ರು ಕೂಡ ಬೆಂಕಿನ ಅಂಗೈನಲ್ಲಿ ಮುಚ್ಚಿಡೋದಕ್ಕಾಗತ್ತಾ? ಅಂಗೈನಲ್ಲಿ ಬೆಂಕಿನ ಮುಚ್ಚಿಡೋದಕ್ಕಾಗೋದಿಲ್ಲ. ಅದು ಯಾವತ್ತಿದ್ರೂ ಕೂಡ ತನ್ನ ಬೆಳಕು ಸ್ವರೂಪ ಅಂತಕ್ಕಂಥದ್ದು ಹೊರಗಡೆ ಹೋಗ್ಕೊಂಡ್ಬಿಡುತ್ತೆ. ಹಂಗೆ ರಾಮ ಏನು ಮಾಡ್ದಿರ ತನ್ನಷ್ಟಕ್ಕೆ ತಾನು ಹೋಗ್ತಾ ಇದ್ರು ಕೂಡ ಅಲ್ಲಿಗೆ ಶಾಪ ವಿಮೋಚನೆ ಆಗೋಯ್ತು. ಪತಿತ ಪಾವನ ರಾಮ ಅಂತ ಗೊತ್ತಾಗೋಯ್ತು. ಅಂದರೆ ಅಲ್ಲೊಂದು ಸ್ತ್ರೀ ಪಾತ್ರ ಬಂತ, ರಾಮಾಯಣಕ್ಕೆ ಒಂದು ತಿರು ಸಿಕ್ತಾ. ಅಲ್ಲಿಂದ ಏನಾಯಿತು, ಪಟ್ಟಾಭಿಷೇಕಕ್ಕೆ ಬಂದ, ಪಟ್ಟಾಭಿಷೇಕಕ್ಕೆಲ್ಲ ರೆಡಿ ಆಯಿತು. ಇನ್ನೇನು ಪಟ್ಟಾಭಿಷೇಕ ಆಗಬೇಕು, ಅಲ್ಲಿ ಮಂತ್ರೆ ಬರ್ತಾಳೆ. ಮಂತ್ರೆ ಇಡೀ ರಾಮಾಯಣ ಟ್ವಿಸ್ಟ್ ಆಗಿಬಿಡುತ್ತೆ. ಅಂದರೆ ಆ ಕಥೆನೇ ಪಟ್ಟಾಭಿಷೇಕ ಆಗಬೇಕಾಗಿರ್ತಕ್ಕಂಥ ರಾಮನ ಕಥೆ ಏನಾಯಿತು, ವನವಾಸಕ್ಕೆ ತಿರ್ಕೊಂಡ್ಬಿಡ್ತು. ಅಲ್ಲಿಂದ ಏನಾಗುತ್ತೆ, ರಾಮ ಅಡವಿಗೆ ಬರ್ತಾನೆ, ಎಲ್ಲ ಆಗುತ್ತೆ, ಇನ್ನೆಲ್ಲ ಚೆನ್ನಾಗಿದ್ದಾರೆ. 13 ವರ್ಷಗಳು ಕಳೆದೋಯ್ತು ವನವಾಸ. 13 ವರ್ಷಗಳು ಆರಾಮಾಗಿ ಋಷ್ಯಾಶ್ರಮಗಳನ್ನು ತಿರ್ಕೊಂತ ಎಲ್ಲ ಕಡೆನೂ ಓಡಾಡ್ಕೊತ ಇನ್ನೇನು 13 ವರ್ಷಗಳು ತಿರ್ಕೊಂಡು ಸೀತೆ ಏನು ಮಾಡ್ತಾ ಇರ್ತಾಳೆ, ಇನ್ನೆಲ್ಲ ನೆಕ್ಸ್ಟ್ ಇಯರ್ ಇನ್ನೊಂದು ವರ್ಷ ಕಳೆದ್ಬಿಟ್ರೆ ನಾವು ಅಯೋಧ್ಯೆಗೆ ವಾಪಸ್ ಹೊಟ್ಟೋಗೋದು ಅಂತ ಹೇಳ್ಬಿಟ್ಟು ಎಲ್ಲ ಮೆಂಟಲಿ ಸಿದ್ಧ ಆಗ್ತಾ ಇದ್ಲು. ನೆಕ್ಸ್ಟ್ ಹೋಗ್ಬೇಕು, ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಶೂರ್ಪಣಖ ಎಂಟ್ರಿ ಆಯಿತು. ಇಡೀ ಕತೆ ಟ್ವಿಸ್ಟ್ ಆಯಿತು. ಏನಕ್ಕೆ ವಾಪಸ್ ಅಯೋಧ್ಯೆಗೆ ಹೋಗ್ಬೇಕು ಅಂತ ಇರ್ತಕ್ಕಂಥ ಸೀತೆಗೆ ಏನಾಯಿತು, ರಾವಣನ ಒಂದು ಇದಕ್ಕೆ ಆಸ್ಥಾನಕ್ಕೆ ಹೋಗುವಂಥ ಒಂದು ದೌರ್ಭಾಗ್ಯ ಬಂದ್ಬಿಡ್ತು. ಈ ಒಂದು ಅಂದರೆ ಅಲ್ಲಿ ಒಂದು ಕತೆ ಟ್ವಿಸ್ಟ್. ಅಲ್ಲಿಂದ ಏನಾಯಿತು, ಇನ್ನೇನು ಅಲ್ಲಿಗೆ ಬಂದಿದ್ದಾಳೆ ಸೀತೆ, ತುಂಬ ದುಃಖ ಪಡ್ತಾ ಇದ್ದಾಳೆ. ಇನ್ನೇನು ಸೂಯಿಸೈಡ್ ಮಾಡ್ಕೋಬೇಕು, ಅಂದರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದಾಳೆ. ರಾವಣನಿಗೆ ಕೋಪ ಬಂದಿದೆ, ಇನ್ನೇನು ಕೊಂದು ಹಾಕಬೇಕು ಅನ್ಕೊತಾ ಇದ್ದಾನೆ. ಧಾನ್ಯ ಮಾಲಿನಿ ಅಂತಕ್ಕಂಥ ಈ ರಾಕ್ಷಸಿ ಅಡ್ಡ ಬಂದು, ಇವಳು ರಾಕ್ಷಸಿ ಆಗಿದ್ದರೂ ಕೂಡ ಸಹೃದಯಿ. ಇವಳು ಅಂದರೆ ಉತ್ತಮವಾಗಿರ್ತಕ್ಕಂಥ ಹೃದಯದವಳು, ಸ್ತ್ರೀ ಸಹಜವಾಗಿರ್ತಕ್ಕಂಥ ಕರುಣೆಯಿಂದ ಕೂಡಿರ್ತಕ್ಕಂಥವಳು. ಇವಳು ಏನಕ್ಕೆ ರಾವಣನನ್ನು ಅಡ್ಡ ಮಾಡಿದ್ಲು ಅಂತಂದರೆ, ಅಡ್ಡಿಪಡಿಸಿದ್ಲು ಅಂದರೆ ಸೀತೆಗೇನು ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಡ್ಡಿಪಡಿಸಿ ಅವನನ್ನು ಅರಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾಳೆ. ಧಾನ್ಯ ಮಾಲಿನಿ ಅಡ್ಡ ಬರ್ತಾಳೆ.
ನೆಕ್ಸ್ಟ್ ಏನಾಗುತ್ತೆ, ರಾಕ್ಷಸಿಯರೆಲ್ಲ ಏನು ಮಾಡ್ತಾರೆ, ಸೀತೆಯನ್ನು ತುಂಬ ಬಾಧೆ ಪಡಿಸ್ತಾ ಇರ್ತಾರೆ. ರಾವಣ ಏನು ಹೇಳೋಗ್ತಾನೆ, ಸಮಾಧಾನ ಭೇದದಿಂದ ಆಗದೆ ಇದ್ರೆ ದಂಡದಿಂದಲಾದರೂ ಸರಿ ಸೀತೆಯನ್ನು ದಾರಿಗೆ ತಗೊಂಬನ್ರಿ ಅಂತ ಹೇಳ್ತಾರೆ. ರಾಕ್ಷಸಿಯರೆಲ್ಲ ಏನು ಮಾಡ್ತಾರೆ, ನೆಕ್ಸ್ಟ್ ದಂಡ ಪ್ರಯೋಗ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅಂದರೆ ಸೀತೆಯನ್ನು ಚೆನ್ನಾಗಿ ಹೊಡೆದು ಬಡ್ದು ಆದರೂ ಕೂಡ ದಾರಿಗೆ ತರಬೇಕು ಅಂತ ಬಿಟ್ಟು ಅಷ್ಟೊತ್ತಿಗೆ ತ್ರಿಜಟ ಅಡ್ಡ ಬರ್ತಾಳೆ. ವಿಭೀಷಣನ ಮಗಳು ತ್ರಿಜಟ ಅಡ್ಡ ಬರ್ತಾಳೆ. ಅದಕ್ಕೆ ತ್ರಿಜಟ ಸ್ವಪ್ನ ಅಂತ ಬರುತ್ತೆ. ಅವಳು ಒಂದು ಕನಸು ಹೇಳ್ತಾಳೆ, ನನಗೆ ಅಂಥ ಕನಸು ಬಿತ್ತು, ಇಂಥ ಕನಸು ಬಿತ್ತು ಅಂತ ಹೇಳ್ಬಿಟ್ಟು ರಾಕ್ಷಸಿಯರನ್ನೆಲ್ಲ ಚೆನ್ನಾಗಿ ಭಯ ಹಾಕಿಸ್ಬಿಡ್ತಾಳೆ. ರಾಕ್ಷಸಿಯರೆಲ್ಲ ತೆಪ್ಪಕ್ಕೆ ಸುಮ್ಮನೆ ಆಗಿಬಿಡ್ತಾರೆ, ಸೀತೆಯನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಇದೇನು ಅಂತಂದರೆ ಎಲ್ಲೋ ಒಂದು ಕಡೆ ಕತೆ ಮುಗೀತು ಅನ್ನೋ ಅಷ್ಟೊತ್ತಿಗೆ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ಗೆ ಒಬ್ಬ ಸ್ತ್ರೀ ಕಾರಣಳಾಗಿರ್ತಾಳೆ. ರಾಮಾಯಣದಲ್ಲಿ ಅದೊಂದು ವಿಶೇಷತೆ. ಇಲ್ಲಿ ಧಾನ್ಯಮಾಲಿನಿ ಎಂಬ ರಾಕ್ಷಸಿಯು ರಾವಣನಿಗೆ ಅಡ್ಡ ಬರ್ತಾಳೆ. ಆ ಸೀತೆಯನ್ನು ಕಟ್ಕೊಂಡು ಏನಾಗಬೇಕು ರಾವಣ, ಬಾ ನಾನು ನೋಡಿ ಎಷ್ಟು ಸುಂದರಿಯಾಗಿದ್ದೀನಿ, ನನ್ನ ಜೊತೆ ನೀನು ರಮಿಸ್ ಮಿಂತಿ ಬಾ ಅಂತ ಹೇಳ್ಬಿಟ್ಟು ರಾವಣನನ್ನು ಅನುನಯಿಸಿ ಸಂತೈಸಿ ಏನು ಮಾಡ್ತಾ ಇದ್ದಾಳೆ, ಅರಮನೆ ಕಡೆಗೆ ವಾಪಸ್ಸು ಕರ್ಕೊಂಡು ಹೋಗ್ತಾ ಇದ್ದಾಳೆ. ರಾಕ್ಷಸ ರಾಜನು ಗಹಗಹಿಸಿ ನಗುತ್ತಾ ಜೋರಾಗಿ, ಅದರಲ್ಲೂ ಕೂಡ ಅಂದರೆ ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳ್ಬಿಟ್ಟು ಅಂತ ಗಹಗಹಿಸಿ ನಗುತ್ತಾ ರಾವಣ ಏನು ಮಾಡ್ತಾನೆ, ಅವಳೊಡನೆ ಆ ಅರಮನೆಗೆ ವಾಪಸ್ಸು ಹೊರಟೋಗ್ತಾನೆ. ಭೂಮಿಯನ್ನೇ ನಡಗಿಸುವ ಹೆಜ್ಜೆಗಳನ್ನು ಇಡುತ್ತಾ ಅರಮನೆ ಕಡೆಗೆ ನಡೆದನು. ಯಾಕಂದರೆ ಚೆನ್ನಾಗಿ ಕುಡಿದು ಬಿಟ್ಟಿದ್ದಾನೆ. ಭೂಮಿಯನ್ನೇ ನಡಗ್ತ ಮೊದಲೇ ದೈತ್ಯಾಕಾರ ಧಮ ಧಮ ಅಂತಕ್ಕಂಥ ಹೆಜ್ಜೆಗಳನ್ನು ಇಟ್ಕೊಂಡು ಡೈನೋಸರ್ ನಡೆದಂಗೆ ನಡ್ಕೊಂಡು ಅರಮನೆ ಕಡೆಗೆ ಹೊರಟೋಗ್ತಾ ಇದ್ದಾನೆ. ದೇವಗಂಧರ್ವ ನಾಗಕನ್ಯೆಯರು ಅರಮನೆಯನ್ನು ಪ್ರವೇಶಿಸಿದರು. ಇನ್ನು ಅವನನ್ನು ಅನುಸರಿಸಿ ಬಂದಿರತಕ್ಕಂಥ ದೇವಗಂಧರ್ವ ನಾಗಕನ್ಯೆಯರೆಲ್ಲ ಕೂಡ ಅರಮನೆ ಕಡೆಗೆ ವಾಪಸ್ಸು ಹೊರಟೋಗ್ತಾರೆ. ಅಶೋಕವನನ್ನು ಬಿಟ್ಟು ಸದ್ಯ ಆ ಸೀತೆಯನ್ನು ಆ ಮೆಂಟಲ್ ಟಾರ್ಚರ್ ಮಾಡೋದನ್ನು ಬಿಟ್ಟು ರಾವಣ ಏನು ಮಾಡ್ತಾನೆ, ಅರಮನೆಯನ್ನು ಸೇರ್ಕೊತಾನೆ ಅಂತಕ್ಕಂಥ ಇದಕ್ಕೆ ಮಹರ್ಷಿ ವಾಲ್ಮೀಕಿ ವಿರಚಿತವಾಗಿರತಕ್ಕಂಥ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 22ನೇ ಸರ್ಗವು ಸಂಪನ್ನಗೊಂಡಿತು. 22ನೇ ಸರ್ಗ ಸಂಪನ್ನ ಆಗುತ್ತೆ. ಈ ಸರ್ಗನ ಅಧ್ಯಯನ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ ಏನು ಫಲ ಹೇಳ್ತಾರೆ ಹಿರಿಯರು ಅಂದರೆ, ಪುರುಷರಲ್ಲಿ ಪರಾಕ್ರಮ, ಅವನು ಎಂಥ ಒಂದು ದೌರ್ಬಲ್ಯದಿಂದ ನರಳ್ತಾ ಇರಲಿ, ಅಂದರೆ ಶಾರೀರಿಕವಾಗಿರತಕ್ಕಂಥ ದೌರ್ಬಲ್ಯದಿಂದ ನರಳ್ತಾ ಇರಲಿ, ಎಂತಹ ದುರ್ಬಲನಾಗಿರಲಿ, ಅವನಿಗೆ ಪರಾಕ್ರಮ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಪುರುಷರಲ್ಲಿ ಪರಾಕ್ರಮ ಹೆಚ್ಚಿಸುತ್ತೆ. ಹೆಂಗಸರಾಗಿದ್ದರೆ ಸೌಶೀಲ್ಯಗಳು, ಸ್ತ್ರೀಯರಲ್ಲಿ ಪಾತಿವ್ರತ್ಯಗಳು ದೃಢಗೊಳ್ಳುವು. ಸ್ತ್ರೀಯರಾಯನನ್ನು ಪಠಣ ಮಾಡಿದ್ರೆ, ಶ್ರವಣ ಮಾಡಿದ್ರೆ ಅವ್ರಿಗೆ ಸೌಶೀಲ್ಯ, ಪಾತಿವ್ರತ್ಯ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಇದರ ಫಲ. ಇಷ್ಟು ಹೇಳ್ದ ವಾಲ್ಮೀಕಿಗಳು 22ನೇ ಸರ್ಗವನ್ನು ಸಂಪನ್ನಗೊಳಿಸ್ತಾರೆ. ಇನ್ನು 23ನೇ ಸರ್ಗ, ರಾಕ್ಷಸಿಯರು ಸೀತೆಯನ್ನು ಸಮಾಧಾನಗೊಳಿಸಲು ಯತ್ನಿಸಿದುದು. ಇನ್ನು ಡ್ಯೂಟಿ ಒಪ್ಪಿಸ್ಬಿಟ್ಟು ಹೊಡೋದ್ನಲ್ಲ ರಾವಣ, ನಿಮ್ಗೆ ಹೋಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ, ಸೀತೆಯನ್ನು ದಾರಿಗೆ ತರಬೇಕು ಅಂತ ಬಿಟ್ಟು ಅಂತ. ಹಾಗಾಗಿ ರಾಕ್ಷಸಿಯರು ಅವ್ರ ಪ್ರತಾಪಗಳನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ರಾವಣನು ಎಲ್ಲ ರಾಕ್ಷಸಿಯರಿಗೆ ಆಜ್ಞಾಪಿಸಿ ಅಶೋಕವನದಿಂದ ನಿರ್ಗಮಿಸಿದನು. ಆಗ ಅವನು ಹೋಗೋದನ್ನೇ ಕಾಯ್ತಾ ಇದ್ದ ಈ ರಾಕ್ಷಸಿಯರು ಹೋದ ತಕ್ಷಣ ಸೀತೆ ಸುತ್ತೂರ ಸೇರ್ಕೊಂಡ್ರಂತೆ, ಎಲ್ಲ ಗುಂಪು ಸೇರ್ಕೊಂಡ್ರಂತೆ. ಯಾಕೆ ಇವಾಗ ನೆಕ್ಸ್ಟ್ ಡ್ಯೂಟಿ ಮಾಡಬೇಕು ಅಂತೇಳಿ. ಆ ರಾಕ್ಷಸಿಯರಿಗೆ ಕೆಲವರಿಗೆ ಎತ್ತಿದ ಮೂಗು, ಕೆಲವರಿಗೆ ಒಂದೇ ಕಣ್ಣು, ಕೆಲವರಿಗೆ ಆನೆ ಥರದ ಕಿವಿಗಳು, ಕೆಲವರಿಗೆ ಆನೆ ಥರ ಕುದುರೆ ಥರದ ಕಾಲುಗಳು, ವಿಚಿತ್ರವಾಗಿರ್ತಕ್ಕಂಥ ದೇಹ, ಕೆಲವರಿಗೆ ಸ್ತನಗಳು ಹೊಟ್ಟೆಗಳು ಎಲ್ಲ ಕೂಡ ಜೋತ್ ಬಿದ್ದಿತ್ತಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಏನು ವಿಚಿತ್ರವಾಗಿರ್ತಕ್ಕಂಥ ಶರೀರದ ಈ ರಾಕ್ಷಸಿಯರು ಸೀತೆಗೆ ಹೇಳ್ತಾ ಇದ್ದಾರಂತೆ, ಎಲೈ ಸೀತೆ, ರಾವಣೇಶ್ವರನು ಪೌಲಸ್ತ್ಯ ವಂಶಜನು. ನೀನೇನಂತ ತಿಳ್ಕೊಂಡಿದ್ಯಾ ರಾವಣ ಅಂತಂದರೆ, ಏನೋ ಆಫ್ಟರ್ ಆಲ್ ಯಾರೋ ಇವನು ಅಂತ ತಿಳ್ಕೊಬೇಡ. ಪೌಲಸ್ತ್ಯ ವಂಶದವನು ಅಂದರೆ ಬ್ರಹ್ಮನ ಮಾನಸ ಪುತ್ರ. ಇವನು ಪ್ರಜಾಪತಿ. 8 ಜನ ಪ್ರಜಾಪತಿಗಳಿದ್ದಾರೆ. ಆ 8 ಜನ ಪ್ರಜಾಪತಿಗಳಲ್ಲಿ ಪೌಲಸ್ತ್ಯನು ಒಬ್ಬ. ಪೌಲಸ್ತ್ಯ, ಪುಲಹ, ಕ್ರತು ಅಂತ ಏನೋ 8 ಜನ ಬರ್ತಾರೆ. ಆ 8 ಜನ ಪ್ರಜಾಪತಿಗಳಲ್ಲಿ ಪೌಲಸ್ತ್ಯ ಬ್ರಹ್ಮ ಅಂತಕ್ಕಂಥ ಅವನು ಒಬ್ಬ ಪ್ರಜಾಪತಿ, ಬ್ರಹ್ಮನ ಮಾನಸ ಪುತ್ರ. ಆ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಅವನು ರಾವಣ. ಏನನ್ಕೊಂಡಿದ್ಯಾ, ಆ ಪೌಲಸ್ತ್ಯನಿಗೆ ಮೊಮ್ಮಗ, ಸದ್ಯ ಮಗನ ಮಗ. ಸಾಮಾನ್ಯ ಅಂತ ತಿಳ್ಕೊಬೇಡ, ನಿನ್ನ ಭಾಗ್ಯ ಅಂತ ತಿಳ್ಕೊ. ರಾವಣ ವರಸ ಬಂದಿರತಕ್ಕಂಥದ್ದು ನಿನ್ನ ಭಾಗ್ಯ ಅಂತ ತಿಳ್ಕೊ. ಸೀತೆ ಮಹಾತ್ಮನು, ಅವನು ಸಾಮಾನ್ಯನಲ್ಲ, ಮಹಾಶ್ರೇಷ್ಠನಾಗಿರ್ತಕ್ಕಂಥ ತಪಸ್ವಿ, ಮಹಾನುಭಾವ. ಅಷ್ಟೇ ಅಲ್ಲ, ಈಶ್ವರನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ಪಡ್ಕೊಂಡು ಬಂದಿರತಕ್ಕಂಥ ಅವನು. ಈಶ್ವರನನ್ನು ಧಿಕ್ಕರಿಸಿ ಒಂದ್ಸಲಿ ಏನು ಮಾಡಿದ್ದ ಗೊತ್ತಾ, ಕೋಪ ಬಂದುಬಿಟ್ಟು ಅವನು ಕೂತಿರ್ತಕ್ಕಂಥ ಕೈಲಾಸ ಪರ್ವತವನ್ನೇ ತನ್ನ ತಲೆ ಮೇಲೆ ಹೊತ್ತು ನಿಂತು ಬಿಟ್ಟಿದ್ದ. ಎತ್ಕೊಂಡ್ಬಂದ್ಬಿಡ್ತೀನಿ ಲಂಕೆಗೆ ಅಂತೇಳ್ಬಿಟ್ಟು ಅಂತ. ಅಂಥ ಮಹಾತ್ಮ ಅವನು, ಶ್ರೇಷ್ಠನಾಗಿರ್ತಕ್ಕಂಥ ಅವನು. ಅಂಥವನಿಗೆ ಭಾರ್ಯೆಯಾಗುವುದು ನಿನ್ನ ಮಹದ್ಭಾಗ್ಯವೇ ಎಂದೇ ತಿಳ್ಕೊ. ಅಂಥವನಿಗೆ ನೀನು ಪಟ್ಟಮಹಿಷಿ ಆಗಬೇಕು ಅಂತಂದರೆ ನಿನ್ನ ಭಾಗ್ಯ, ನೀನೇನೋ ಮಾಡಿರ್ತಕ್ಕಂಥ ಪುಣ್ಯ.
ಅಷ್ಟೇ ಅಲ್ಲ, ಅವನು ವಿಶ್ರಾವಸನ ಮಗನು. ವಿಶ್ರಾವಸು ಅಂದರೆ ಪೌಲಸ್ತ್ಯ ಬ್ರಹ್ಮನ ಮಗ ವಿಶ್ರಾವಸು. ಕುಬೇರನಿಗೂ ಕೂಡ ರಾವಣನಿಗೂ ಒಬ್ಬನೇ ತಂದೆ, ತಾಯಿಯರು ಬೇರೆ ಬೇರೆ. ಹಾಗಾಗಿ ಅಂಥ ವಿಶ್ರಾವಸುವಿಗೆ ಮಗ ಅವನು. ಅಂಥ ರಾಕ್ಷಸಾಧಿಪತಿಯಾಗಿರ್ತಕ್ಕಂಥ ರಾವಣನನ್ನು ನೀನು ಬೇಡ ಅಂತ ಹೇಳ್ಬಿಟ್ಟು ಧಿಕ್ಕರಿಸ್ತೀಯ ಅಂತ ಹೇಳ್ಬಿಟ್ಟು. ಏಕಜಟ ಅಂತಕ್ಕಂಥ ಒಬ್ಬ ರಾಕ್ಷಸಿ ನೋಡಿ, ಇದರಲ್ಲಿ ವಿಚಿತ್ರವಾಗಿರ್ತಕ್ಕಂಥ ರಾಕ್ಷಸಿ. ಅವಳು ಒಂದೇ ಜಡೆ ಇರ್ತಂತೆ, ಏಕಜಟ ಅಂತ ಹೇಳ್ಬಿಟ್ಟು. ಆ ಒಂದೇ ಜಡೆ ಇರತಕ್ಕಂಥ ರಾಕ್ಷಸಿ ಹೇಳಲ್ಲಂತೆ, ಮರೀಚಿ, ಅತ್ರಿ, ಆಂಗೀರಸ, ಪುಲಸ್ತ್ಯ, ಪುಲಹ ಮತ್ತು ಕ್ರತು ಈ ಪ್ರಜಾಪತಿಗಳಲ್ಲಿ ಪೌಲಸ್ತ್ಯನು 4ನೆಯವನು. ಈ ಪ್ರಜಾಪತಿಗಳಲ್ಲಿ ಪೌಲಸ್ತ್ಯ ಅಂತಕ್ಕಂಥವನು 4ನೆಯವನು. ತೇಜಸ್ವಿಯಾದ ವಿಶ್ರವಸನು ಮಹರ್ಷಿ ಪೌಲಸ್ತ್ಯನ ಮಾನಸಪುತ್ರನು. ವಿಶ್ರಾವಸು ಕೂಡ ಮಾನಸಪುತ್ರ ಯಾರಿಗೆ? ಪೌಲಸ್ತ್ಯನಿಗೆ. ವಿಶ್ರವಸುವಿನ ಮತ್ತು ಕೈಕೇಯಿಯ ಮಗನೇ ರಾವಣ ಬ್ರಹ್ಮನು. ವಿಶ್ರವಸುವಿಗೆ ಕೈಕೇಯಿಗೆ ಹುಟ್ಟಿರ್ತಕ್ಕಂಥವನೇ ಈ ರಾವಣ ಬ್ರಹ್ಮ. ಕೈಕಸಿ ವಿಶ್ರವಸುವಿಗೆ ಕೈಕಸಿ ಅಂತಕ್ಕಂಥ ರಾಕ್ಷಸಿಗೆ ಹುಟ್ಟಿರ್ತಕ್ಕಂಥವನೇ ರಾವಣ ಬ್ರಹ್ಮ. ಇನ್ನು ತಂದೆ ಕಡೆ ಪರಂಪರೆ ನೋಡಿದ್ರೆ ಬ್ರಹ್ಮ ಪರಂಪರೆ, ತಾಯಿ ಕಡೆ ಪರಂಪರೆ ನೋಡಿದ್ರೆ ರಾಕ್ಷಸಿ ಅವಳು ಕೈಕಸಿ ಅಂತ ಹೇಳ್ತಾರೆ. ಹಾಗಾಗಿ ಇವನಿಗೆ ಪಾಪ ತಂದೆ ಹೋಲಿಕೆಗಳು ಕಡಿಮೆ ಬಂದಿದೆ ಅಂತ ಕಾಣುತ್ತೆ, ತಾಯಿ ಹೋಲಿಕೆ ಜಾಸ್ತಿ ಬಂದಿದೆ. ಹಾಗಾಗಿ ಕೈಕಸಿ ಪುತ್ರನೇ ಈ ರಾವಣ ಬ್ರಹ್ಮನು. ಅವನು ಅರಿವೀರ ಭಯಂಕರನು, ಅವನಿಗೆ ಭಾರ್ಯೆಯಾಗಲು ನೀನು ತಕ್ಕವಳಾಗಿರುವೆ. ಅವನು ಅರಿವೀರ ಭಯಂಕರ, ಅವನಿಗೆ ಭಾರ್ಯ ಆಗಬೇಕು ಅಂತಂದರೆ ನೀನು ಕರೆಕ್ಟ್ ಆಗಿರೋದ್ರಿಂದ ನಿನ್ನನ್ನು ಕೇಳ್ತಾ ಇದ್ದಾನೆ, ಭಾರ್ಯ ಆಗು, ಪಟ್ಮಹಿಷಿ ಆಗು ಅಂತ ಬಿಟ್ಟಂತ. ಇಲ್ಲ, ನಿನ್ನನ್ನು ಯಾಕೆ ಕೇಳ್ತಾ ಇದ್ದೆ ಸೀತೆ, ಒಪ್ಕೊಂಬಿಡು ಅಂತ. ನೋಡಿ, ಇದೇನು ಅಂತಂದರೆ ಫೋರ್ಸ್ ಮಾಡ್ತಕ್ಕಂಥದ್ದು, ಉಸ್ಲಾಯಿಸ್ತಕ್ಕಂಥದ್ದು. ಇದೆಲ್ಲ ಕೆಲಸ ರಾಕ್ಷಸಿಗರು ಮಾಡ್ತಾ ಇದ್ದಾರೆ. ಹರಿಜಟ ಎಂಬ ರಾಕ್ಷಸಿ ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಹೇಳಿದಳು. ಕೆಂಪಗಿರ್ತಕ್ಕಂಥ ಕಣ್ಣುಗಳನ್ನು ಇಷ್ಟಿಷ್ಟು ಗಾತ್ರ ಮಾಡಿಕೊಂಡು ಹರಿಜಟ ಅಂತಕ್ಕಂಥ ರಾಕ್ಷಸಿ, ಅವಳಿಗೆ ಕೋತಿ ಬಾಲ ಇದ್ದಂಗೆ ಇತ್ತಂತೆ, ಜಡೆ ಹಿಂಗಿತ್ತು, ಕೋತಿ ಬಾಲ ಇದ್ದಂಗೆ, ಎತ್ತಿರ್ತಕ್ಕಂಥ ಕೋತಿ ಬಾಲ ಇರುತ್ತಲ್ಲ ಹಾಗಿತ್ತಂತೆ ಜಡೆ. ಅಂತ ರಾಕ್ಷಸಿ ಹೇಳ್ತಾ ಇದ್ದಾಳಂತೆ, ರಾವಣನು ದೇವೇಂದ್ರನ ಸಹಿತ 33 ಕೋಟಿ ದೇವತೆಗಳನ್ನು ಅತುಲ ಪರಾಕ್ರಮದಿಂದ ಗೆದ್ದಿರುವನು. ದೇವೇಂದ್ರನ ಸಹಿತವಾಗಿ ಎಲ್ಲರನ್ನೂ ಕೂಡ ಗೆದ್ದು ಬಿಟ್ಟಿದ್ದಾನೆ. ಅಂಥ ಮಹಾನುಭಾವ ರಾವಣ. ಯುದ್ಧದಲ್ಲಿ ಬೆನ್ನು ತೋರಿಸುವವರಲ್ಲ, ಯಾವತ್ತೂ ಕೂಡ ಯುದ್ಧದಲ್ಲಿ ಬೆನ್ನು ತೋರಿಸ್ತಾ ಇರ್ತಕ್ಕಂಥವನು ಈ ರಾವಣ ಅಲ್ಲ. ಅಂಥ ಮಹಾನುಭಾವ. ಸೀತೆಯು ಮೌನದಿಂದ ಇದ್ದಳು. ಇಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಅವಳು ಏನು ಮಾತಾಡಲಿಲ್ವಂತೆ. ಸೀತೆ ತಲೆ ಬಗ್ಗಿಕೊಂಡು ಸುಮ್ಮನೆ ಸೈಲೆಂಟಾಗಿದ್ದಾಳೆ, ಏನನ್ನ ಹೇಳ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಅಲ್ವಾ. ನಮ್ಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥದ್ದನ್ನು ಎಷ್ಟು ಜನ ಏನು ಹೇಳಿದ್ರೆ ಏನಂತೆ, ಮೌನವಾಗಿರ್ತೀವಿ, ಹೇಳ್ಕೊಂಡು ಹೋಗು ಅಂತ ಹೇಳ್ಬಿಟ್ಟಂತೆ. ಅದೇನೋ ಹೇಳ್ತಾರಲ್ಲ ಹಾಗೆ, ಊದೇ ಶಂಕು ಊದೇ ಅಂತ ಹೇಳ್ಬಿಟ್ಟು ಅಂತ ನಮಗೇನಾಗಬೇಕು ಅಂತ ಹೇಳ್ಬಿಟ್ಟು. ಪ್ರಗಸ ಎಂಬ ರಾಕ್ಷಸಿಯು ಕೋಪ ಚಿತ್ತಳಾಗಿ ಬೆದರಿಸುತ್ತಾ ಹೇಳಿದಂತೆ, ಮಹಾಭಾಗ್ಯಶಾಲಿನಿಯಾದ ಮಂದೋದರಿಯನ್ನು ಕೂಡ ಪರಿತ್ಯಜಿಸಿ ಮಹಾಬಲನಾದ ರಾವಣನು ನಿನ್ನನ್ನು ಪಡೆಯಲು ಅಪೇಕ್ಷಿಸಿದ್ದಾನೆ. ಮಹಾಭಾಗ್ಯಶಾಲಿನಿಯಾಗಿರ್ತಕ್ಕಂಥ ಮಂಡೋದರಿ, ಮಹಾಪತಿವ್ರತೆ, ಪಟ್ಟಮಹಿಷಿ ಅಂಥವರನ್ನು ಬೇಡ ಅಂತ ಹೇಳ್ಬಿಟ್ಟು ರಾವಣ ನಿನ್ನನ್ನು ಬಯಸಿ ಬಂದಿದ್ದಾನೆ. ಹೇ ಸೀತೆ, ಒಪ್ಕೊಂಬಿಡು, ರಾವಣನನ್ನು ಒಪ್ಕೊಂಬಿಡು ಅಂತ ಪುಸ್ಲಾಯಿಸ್ತಾ ಇದ್ದಾರೆ. ಅಮೂಲ್ಯ ರತ್ನಾಭರಣಗಳನ್ನು ಧರಿಸಿರುವ ಸಾವಿರಾರು ಕಾಂತೆಯರು ರಾವಣನ ಅಂತಃಪುರದಲ್ಲಿರುವರು. ಸಾವಿರಾರು ಕಾಂತೆಯರು ಅಂದರೆ ಹೆಣ್ಣುಮಕ್ಕಳು ರಾವಣನ ಅಂತಃಪುರದಲ್ಲಿ ಇದ್ದಾರೆ. ಅವರೆಲ್ಲ ಕೂಡ ಒಳ್ಳೆ ಒಳ್ಳೆಯ ಒಡವೆಗಳನ್ನು, ವಸ್ತ್ರಗಳನ್ನು, ಅಲಂಕಾರಗಳನ್ನು ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಕೂಡ ರಾವಣನಿಗೆ ಸಖಿಯರು. ಅವರೆಲ್ಲ ನೀನೇನನ್ನು ಒಪ್ಕೊಂಡಿದ್ದೆ ಆದರೆ ನಿನಗೆ ಪರಿಚರ್ಯೆಗಳನ್ನು ಮಾಡ್ತಾರೆ, ನಿನಗೆ ಸೇವೆ ಮಾಡ್ತಾರೆ. ಹಾಗಾಗಿ ಸೀತೆ ಒಪ್ಕೊಂಬಿಡು. ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು, ಸೀತೆ ಮೆಂಟಾಲಿಟಿನ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಸ್ತ್ರೀ ಆಗಿದ್ದರೂ ಒಪ್ಕೊಂಬಿಟ್ರು, ಏನಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಆದರೆ ಸೀತೆ ಮಾತ್ರ ಮೌನವಾಗಿ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿರ್ತಾಳೆ. ವಿಕಟ ಎಂಬ ಮತ್ತೋರ್ವ ರಾಕ್ಷಸಿಯು ಹೀಗೆ ಹೇಳಿದಳು, ದೇವದಾನವ ಗಂಧರ್ವ ವೀರರನ್ನು ರಾವಣೇಶ್ವರನು ಹಲವಾರು ಬಾರಿ ಪರಾಭವಗೊಳಿಸಿದ್ದಾನೆ. ದೇವದಾನವ ಗಂಧರ್ವರನ್ನು ಸಾಕಷ್ಟು ಬಾರಿ ಅವರನ್ನು ಗೆದ್ದು ಬಿಟ್ಟಿದ್ದಾನೆ. ವೀರನಾಗಿರುವನು ನಿನ್ನೆಡೆಗೆ ಪ್ರಣಯ ಭಿಕ್ಷೆಯನ್ನು ಬೇಡುತ್ತಿರುವನು. ನಿನ್ನ ಹತ್ರ ಬಂದು ಪ್ರೇಮ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ ರಾಕ್ಷಸ ಈಶ್ವರನಾಗಿರ್ತಕ್ಕಂಥ ರಾವಣ. ಸರ್ವ ಸಮೃದ್ಧಿ ಹೊಂದಿರುವ ರಾಕ್ಷಸೇಂದ್ರನಿಗೆ ಭಾರ್ಯೆಯಾಗಲು ಬಯಸದ ನೀನು ಅಧಮನು, ನಿನ್ನಷ್ಟು ನೀಚ ನಿಕೃಷ್ಟಳು ಇನ್ಯಾರೂ ಇಲ್ಲ. ಅಷ್ಟೆಲ್ಲ ಫೆಸಿಲಿಟಿ ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅಷ್ಟೆಲ್ಲ ನಿನಗೆ ಬೆನಿಫಿಟ್ಸ್ ಕೊಡ್ತೀನಿ ಅಂತ ರಾವಣ ಹೇಳ್ತಾ ಇದ್ರು ಕೂಡ ನೀನು ಯಾಕೆ ಒಪ್ಕೊತಾ ಇಲ್ಲ ಸೀತೆ, ಒಪ್ಕೊಂಬಿಡು ಅಂದು. ಬಳಿಕ ದುರ್ಮುಖಿ ಎಂಬ ರಾಕ್ಷಸಿಯು ಹೇಳಿದಳು. ದುರ್ಮುಖಿ, ಅವಳು ನೋಡೋದಕ್ಕೆ ಅಸಹ್ಯವಾಗಿತ್ತಂತ ಅವಳ ಮುಖ.
ದುರ್ಮುಖಿ ಅಂತಕ್ಕಂಥ ರಾಕ್ಷಸಿ ಹೇಳಲ್ಲಂತೆ, ಎಲೈ ಸುಂದರಿ, ರಾವಣನಿಗೆ ಭಯಪಟ್ಟು ಸೂರ್ಯನು ಕೂಡ ತನ್ನ ತೀಕ್ಷ್ಣ ಕಿರಣಗಳನ್ನು ಬೀರನು. ಲಂಕೆ ಮೇಲೆ ಯಾವತ್ತೂ ಕೂಡ ತೀಕ್ಷ್ಣವಾಗಿರತಕ್ಕಂಥ UV ರೇಸನ್ನು ಸೂರ್ಯ ಯಾವತ್ತೂ ಕೂಡ ಬೀರೋದಿಲ್ಲ. ಅದೆಂಥ ಬೇಸಿಗೆ ಕಾಲ ಆಗಿದ್ರು ಕೂಡ ತಂಪಾಗಿರ್ತಕ್ಕಂಥ ಬಿಸಿಲನ್ನೇ ಕೊಡ್ತಾನೆ ಸೂರ್ಯ. ಅಂತಹ ಸೂರ್ಯ ಕೂಡ ರಾವಣನಿಗೆ ಹೆದರ್ತಾನೆ. ವಾಯುವು ಮಂದವಾಗಿ ಬೀಸುತ್ತಾನೆ. ಯಾವತ್ತು ಬಿರುಗಾಳಿ ರೂಪದಲ್ಲಿ ಬರಲ್ಲ ವಾಯು ಲಂಕೆ ಮೇಲೆ, ತವನಿಗೆ ಮಂದಮಾರುತ ರೂಪದಲ್ಲೇ ಬರ್ತಾನೆ ವಾಯು. ಅಂದರೆ ವಾಯು ಕೂಡ ಅಷ್ಟು ಭಯ ಯಾರನ್ನು ನೋಡಿದ್ರೆ, ರಾವಣನನ್ನು ನೋಡಿದ್ರೆ. ಅಂತಹ ಪ್ರಭುವಿನ ಬಳಿ ಇರಲು, ಓ ವಿಶಾಲಾಕ್ಷಿ, ನೀನೇಕೆ ಬಯಸುತ್ತಿಲ್ಲ, ನೀನ್ಯಾಕೆ ಬಯಸ್ತಾ ಇಲ್ಲ, ಅಂಥವನನ್ನು ನೀನ್ಯಾಕೆ ವರೆಸ್ತಾ ಇಲ್ಲ? ಅವನಿಗೆ ಭಯಪಟ್ಟು ವೃಕ್ಷಗಳು ಕೂಡ ಹೂಮಳೆಯನ್ನು ಸುರಿಸುತ್ತದೆ. ರಾವಣ ಬರ್ತಾ ಇದ್ದಾನೆ ಅಂತಂದರೆ ವೃಕ್ಷಗಳು ಕೂಡ ಹೂವಿನ ಮಳೆಯನ್ನು ಸುರಿಸುತ್ತಂತೆ ಅವನಿಗೆ. ಅಂದರೆ ಹೂವು ಚೆಲ್ಲಿ ಸ್ವಾಗತ ಕೋರುತ್ತಂತೆ. ಅಂತಹ ಪ್ರಕೃತಿ ಕೂಡ ಆರಾಧಿಸ್ತಾ ಇರ್ತಕ್ಕಂಥ ರಾವಣೇಶ್ವರ. ಆಮೇಲೆ ಮೇಘಗಳು, ಪರ್ವತ ಮೇಘಗಳು ಅವನು ಬಯಸಿದಾಗ ಮಧುರ ಜಲವನ್ನು ವರ್ಷಿಸುವುದು. ಮೇಘಗಳು ಪರ್ವತಗಳು ಕೂಡ ಅವನು ಬೇಕು ಅಂತಂದರೆ ಮಳೆ ಸುರಿಸುತ್ತೆ. ಅಷ್ಟು ಅದ್ಭುತವಾಗಿರತಕ್ಕಂಥ ರಾವಣ. ಅಂತ ಅವನ ಪತ್ನಿಯಾಗಲು ಸಿದ್ಧಳಿಲ್ಲ. ನಮ್ಮ ಒಳ್ಳೆಯ ಮಾತುಗಳನ್ನು ಆಲಿಸು, ಕೇಳದಿದ್ದರೆ ಖಂಡಿತವಾಗಿ ನೀನು ಉಳಿಯಲಾರೆ. ನನ್ನ ಒಳ್ಳೆಯ ಮಾತುಗಳನ್ನು ನೀನು ಕೇಳಿಸ್ಕೋ ಸೀತೆ. ನೀನೇನನ್ನ ನಾವು ಹೇಳಿದಂಗೆ ನಡ್ಕೊಳ್ಳಿಲ್ಲ, ರಾವಣನನ್ನು ಮದುವೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿನ್ನನ್ನು ನಾವಂತೂ ಉಳಿಸೋದಿಲ್ಲ, ತಿಂದು ಹಾಕ್ಬಿಡ್ತೀವಿ ಅಂತಕ್ಕಂಥ ಒಂದು ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 23ನೇ ಸರ್ಗವು ಸಂಪನ್ನಗೊಂಡಿತು. 23ನೇ ಸರ್ಗ ಸಂಪನ್ನಗೊಂಡಂತೆ ಈ ಸರ್ಗಕ್ಕೂ ಒಂದು ಫಲ ಇದೆ ನೋಡಿ. ಇದರಲ್ಲಿ ಏನೂ ಇಲ್ಲ, ಈ ಸರ್ಗದಲ್ಲಿ ಏನೂ ಇಲ್ಲ, ಬರೀ ಸೀತೆಯನ್ನು ಬೆದರಿಸೋದಷ್ಟೇ. ಆದರೆ ರಾಮಾಯಣ ಅಂತಂದರೆ ವೇದಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಯಾಕೆಂದರೆ ಗಾಯತ್ರಿ ಅಕ್ಷರಗಳ, ಅಂದರೆ ಗಾಯತ್ರಿ ಮಂತ್ರದ 24 ಅಕ್ಷರಗಳನ್ನು, ಒಂದೊಂದು ಅಕ್ಷರಕ್ಕೆ 1000 ಶ್ಲೋಕವನ್ನು ರಚಿಸ್ತಾರೆ ವಾಲ್ಮೀಕಿಗಳು. ಇಡೀ ರಾಮಾಯಣವನ್ನು ಯಾರು ಪಾರಾಯಣ ಮಾಡ್ತಾರೆ 24,000 ಶ್ಲೋಕಗಳನ್ನು, ಅವ್ರಿಗೆ ಗಾಯತ್ರಿ ಮಂತ್ರದ ಜಪದ ಫಲ ಸಿದ್ಧಿ ಅಂತಕ್ಕಂಥದ್ದು ಸಿದ್ಧಿಸುತ್ತೆ ಅಂತ. ಹಾಗಾಗಿ ಎಲ್ಲ ಕೂಡ ಮಂತ್ರಸ್ವರೂಪ, ಇದರಲ್ಲಿರ್ತಕ್ಕಂಥ ಶ್ಲೋಕಗಳು ಎಲ್ಲ ಕೂಡ ಮಂತ್ರಸ್ವರೂಪ. ಹಾಗಾಗಿ ಈ ಸರ್ಗನ ಯಾರು ಅಧ್ಯಯನ ಮಾಡ್ತಾರೆ, ಶ್ರವಣ ಮಾಡ್ತಾರೆ, ಪಠಣ ಮಾಡ್ತಾರೆ, ಮನನ ಮಾಡ್ತಾರೆ, ಅವರ ಆರ್ತಿ ನಾಶ ಆಗುತ್ತಂತೆ. ಅಂದರೆ ಅವ್ರಿಗೇನನ್ನ ಆಪತ್ತಿದ್ರೆ, ಕಷ್ಟ ಇದ್ದರೆ, ಆರ್ತಿ ಇದ್ದರೆ ಅವ್ರಿಗೆ ನಾಶ ಆಗತ್ತಂತೆ. ಆನಂದವರ್ಧಕವಾಗಿದೆ. ಏನನ್ನ ಕಷ್ಟದಲ್ಲಿರ್ತಕ್ಕಂಥವ್ರು, ದುಃಖದಲ್ಲಿರ್ತಕ್ಕಂಥವ್ರು ಈ ಸರ್ಗನ ಯಾರು ಅಧ್ಯಯನ ಮಾಡ್ತಾರೆ ಅವ್ರಿಗೆ ಕಷ್ಟದಿಂದ ನಿವೃತ್ತಿ ಅಂತಕ್ಕಂಥದ್ದು ಉಂಟಾಗಿ ಆನಂದ ವೃದ್ಧಿ ಅಂತಕ್ಕಂಥದ್ದು ಉಂಟಾಗುತ್ತೆ. ಇನ್ನು 24ನೇ ಸರ್ಗ, ಸೀತಾದೇವಿಯು ರಾಕ್ಷಸಿಯರ ಮಾತನ್ನು ತಿರಸ್ಕರಿಸಿದುದು, ರಾಕ್ಷಸಿಯರು ಅವಳನ್ನು ಕೊಲ್ಲುವುದಾಗಿ ಬೆದರಿಸಿದುದು. ಯಾರು ಒಪ್ಕೊತಾರೆ? ಪತಿವ್ರತೆಯರಾಗಿರ್ತಕ್ಕಂಥವ್ರು ಯಾರೂ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಈ ಸೀತಾಮಾತೆ ಏನು ಮಾಡೋದಂತೆ, ರಾಕ್ಷಸಿಯರ ಮಾತನ್ನು ಕೇರ್ ಮಾಡಲಿಲ್ಲ. ನೀವೇನನ್ನ ಹೇಳ್ಕೊಂಡು ಹೋಗಿ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ. ಮಾನವ ಕಾಂತೆಯಾಗಿರುವುದು ಯಾವ ವಿಧದಲ್ಲೂ ಹಿರಿದಲ್ಲ. ನೀನು ಎಂದೂ ಯಾವ ವಿಧದಿಂದಲೂ ಶ್ರೀರಾಮನನ್ನು ಸೇರಿಕೊಳ್ಳಲಾರೆ. ರಾಕ್ಷಸಿಯರು ಹೇಳ್ತಾ ಇದ್ದಾರಂತೆ, ಆಫ್ಟರ್ ಆಲ್ ಮನುಷ್ಯ ಸ್ತ್ರೀ ನೀನು, ಅಂದರೆ ಹ್ಯೂಮನ್ ಲೇಡಿ ನೀನು ಯಾವುದೇ ಕಾರಣಕ್ಕೂ ನೀನು ಅಂದ್ಕೊಂಡಂಗೆ ನೀನು ಶ್ರೀರಾಮನ ಜೊತೆಯಲ್ಲಿ ನೀನು ಸೇರಿಕೊಳ್ಳಾರೆ. ನೀನು ಇರ್ತಕ್ಕಂಥ ಲಂಕೆ ಅಂತಕ್ಕಂಥದ್ದು ಸುತ್ತ ನೀರಿರ್ತಕ್ಕಂಥ ದುರ್ಗಮವಾಗಿರತಕ್ಕಂಥ ಪ್ರದೇಶ. ಇಲ್ಲಿಗೆ ಶ್ರೀರಾಮ ಬರೋಕ್ಕಾಗಲ್ಲ, ನೀನು ಶ್ರೀರಾಮನ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ರಾವಣನ ಇಚ್ಛೆ ಇದ್ದರೆ ಮಾತ್ರ ಸಾಧ್ಯ. ಹಾಗಾಗಿ ಸೀತೆ ನೀನು ಒಪ್ಕೊಂಬಿಡು, ರಾಮನ ಜೊತೆ ನೀನು ಸೇರ್ಕೊಳ್ಳೋದಕ್ಕಾಗೋದಿಲ್ಲ. ರಾಕ್ಷಸಿಯರು ರಾಮನನ್ನು ನಿಂದಿಸಿದರು. ಆ ಸಾಲದಕ್ಕೆ ಏನು ಮಾಡಿದ್ರು, ಸೀತೆ ಏನು ಮಾಡಿದ್ರು ಮೌನ ಬಿಡಲಿಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದ್ರು. ಇವಾಗ ಏನು ಮಾಡಿದ್ರು ರಾಕ್ಷಸಿಯರು, ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನನ್ನು ಹೂಡಿದ್ರು. ಏನು ಅಂದರೆ ಸೀತಾಮಾತೆಗೆ ಅತ್ಯಂತ ಗೌರವನೀಯನು, ವಂದ್ಯನು ಮತ್ತು ಆತ್ಮಾರಾಮನು ಆಗಿರ್ತಕ್ಕಂಥ ಶ್ರೀರಾಮನನ್ನು ಬೈಯೋದಕ್ಕೆ ಶುರು ಮಾಡಿದ್ರು. ಚೆನ್ನಾಗಿ ರಾಮ ಅಂಥವನು ಇಂಥವನು ಅಂತೇಳ್ಬಿಟ್ಟು, ಅವನು ಆಫ್ಟರ್ ಆಲ್ ಮನುಷ್ಯ, ಅವನು ಏನು ಮಾಡ್ತಾನೆ, ಅವನ ಕೈನಲ್ಲಿ ಏನಾಗುತ್ತೆ, ನಿನ್ನನ್ನು ಎತ್ಕೊಂಡ್ಬರ್ತಾ ಇದ್ರೆ ಅವನು ಸುಮ್ಮನೆ ಇದ್ದ, ಈ ಥರದ್ದೆಲ್ಲ ನಿಂದನೆಗಳನ್ನು ಸೀತಾದೇವಿ ಎದುರುಗ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸುವರ್ಚಲಾದೇವಿಯು ಸೂರ್ಯನನ್ನು, ಶಚೀದೇವಿಯು ಇಂದ್ರನನ್ನು, ಮಹಾಸಾಧ್ವಿ ಅರುಂಧತಿಯು ವಸಿಷ್ಠರನ್ನು, ರೋಹಿಣಿಯು ಚಂದ್ರನನ್ನು, ಲೋಪಾಮುದ್ರೆಯು ಅಂದರೆ ಕಾವೇರಿ ಅಗಸ್ತ್ಯರನ್ನು, ಸುಕನ್ಯೆಯು ಚವನನನ್ನು, ಸಾವಿತ್ರಿಯು ಸತ್ಯವಂತನನ್ನು, ಶ್ರೀಮತಿಯು ಕಪಿಲ ಮಹರ್ಷಿಗಳನ್ನು, ಮದಯಂತಿಯು ಸೌದಾಸನನ್ನು, ಕೇಶಿನಿಯು ಸಗರನನ್ನು, ಭೀಮರಾಜನ ಮಗಳಾದ ಪತಿವ್ರತೆಯಾದ ದಮಯಂತಿಯು ನಳನನ್ನು ಅನುಸರಿಸುವಂತೆ ನಾನು ನನ್ನ ಪತಿಯಾದ ಇಕ್ಷ್ವಾಕು ಕುಲ ತಿಲಕನಾದ ಶ್ರೀರಾಮನನ್ನೇ ಅನುಸರಿಸಿಕೊಂಡಿರುತ್ತೇನೆ ಎಂದು ಎಲ್ಲ ರಾಕ್ಷಸಿಯರಿಗೂ ಸೀತೆಯು ಹೇಳಿಬಿಟ್ಟರು. ಅಮ್ಮ, ನೀವು ಎಷ್ಟನ್ನ ನೀವು ನನಗೆ ಹಿಂಸೆ ಮಾಡಿರಿ, ನೀವು ಎಷ್ಟನ್ನ ನಿಂದನೆ ಮಾಡಿರಿ,
ನಾನು ಮಾತ್ರ ಶ್ರೀರಾಮನಿಗೆ ಅನುರಕ್ತಳಾಗಿರ್ತಕ್ಕಂಥವಳು. ಶ್ರೀರಾಮನನ್ನು ಬಿಟ್ಟರೆ ನಾನು ಬೇರೆಯವರನ್ನು ಹೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸೀತಾಮಾತೆ ಕೊಡ್ತಾ ಇರ್ತಕ್ಕಂಥ ಎಕ್ಸಾಂಪಲ್ಸನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಂಜನೇಯನಿಗೆ ಮದುವೆ ಆಗಿದೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. ಆಂಜನೇಯನಿಗೆ ಹೆಂಡತಿ ಇದ್ದಾಳೆ, ಆಕೆ ಹೆಸರು ಸುವರ್ಚಲಾದೇವಿ ಅಂತ ಹೇಳ್ತಾರೆ. ಸುವರ್ಚಲಾದೇವಿ ಅಂತಕ್ಕಂಥವ್ರ ಜೊತೆ ನನ್ನ ಆಂಜನೇಯನಿಗೆ ಮದುವೆ ಆಗಿದೆ, ಆಂಜನೇಯ ಸಂಸಾರಿ ಅಂತ ಹೇಳ್ಬಿಟ್ಟು ಆಂಜನೇಯನಿಗೆ ಕಲ್ಯಾಣೋತ್ಸವಗಳು ಮಾಡಿಬಿಡ್ತಾರೆ, ಪೂಜೆಗಳು ಮಾಡಿಬಿಡ್ತಾರೆ, ಇವೆಲ್ಲ ಮಾಡಿಬಿಡ್ತಾರೆ. ನೋಡಿ, ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಸುವರ್ಚಲಾದೇವಿಯು ಸೂರ್ಯನನ್ನು ಆಶ್ರಯಿಸಿದಂತೆ. ಅಲ್ಲಿಗೆ ಸೀತಾದೇವಿ ರಾಮರನ್ನ ಹೋಲಿಕೆ ಮಾಡ್ತಾ ಇದ್ದಾಳೆ. ಸೀತಾದೇವಿ ತನ್ನನ್ನು ಮತ್ತು ರಾಮರನ್ನ ಹೋಲಿಕೆ ಮಾಡ್ತಾ ಇದ್ದಾಳೆ. ಸುವರ್ಚಲಾದೇವಿ ಸೂರ್ಯನನ್ನು ಆಶ್ರಯಿಸಿದಂತೆ ಅಂತ ಹೇಳ್ಬಿಟ್ಟು. ಸುವರ್ಚಲಾದೇವಿ ಅಂದರೆ ಯಾರು ಅಂದರೆ ಸೂರ್ಯನ ಮೊದಲನೇ ಹೆಂಡತಿಯಾಗಿರ್ತಕ್ಕಂಥ ಸಂಜ್ಞಾದೇವಿ, ಅಶ್ವಿನಿ ದೇವತೆಗಳಿಗೆ ತಾಯಿ ಈಕೆ. ಅಶ್ವಿನಿ ದೇವತೆಗಳಿಗೆ ತಾಯಿ, ಸೂರ್ಯನ ಮೊದಲ ಪತ್ನಿ ಸಂಜ್ಞಾದೇವಿ ಅಂತ. ಆಕೆಗೆ ಸುವರ್ಚಲಾ ಅಂತಕ್ಕಂಥ ಹೆಸರು ಇದೆ. ಹಂಗಾಗಿ ಸುವರ್ಚಲಾದೇವಿ ಯಾರ ಹೆಂಡತಿ? ಸೂರ್ಯನ ಹೆಂಡತಿ. ಸೂರ್ಯನ ಹೆಂಡತಿ ಆಗಿರ್ತಕ್ಕಂಥ ಸುವರ್ಚಲಾದೇವಿನ ತೊಗೊಂಡು ಬಂದ್ಬಿಟ್ಟು ಹನುಮಂತನಿಗೆ ಕಟ್ಟಿಬಿಟ್ಟು ಕಲ್ಯಾಣೋತ್ಸವಗಳನ್ನ ಮಾಡಿಬಿಟ್ಟು ಎಷ್ಟು ದೌರ್ಭಾಗ್ಯ ಇದೆ, ಎಷ್ಟು ಅಂದರೆ ನಾವೊಂದು ಅಚಾತುರ್ಯ ಮಾಡಿಬಿಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬ್ರಹ್ಮಚಾರಿ, ಯಾಕೆಂದರೆ ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ, ಯಾರು ಅಂತಃಪುರನ್ನೆಲ್ಲ ನೋಡ್ಕೊಂಡು ಬಂದಮೇಲೆ, ರಾವಣನ ಅಂತಃಪುರನ್ನೆಲ್ಲ ನೋಡ್ಕೊಂಡು ಬಂದಮೇಲೆ ಹನುಮಂತ ಏನು ಹೇಳ್ದ? ನನ್ನ ಬ್ರಹ್ಮಚರ್ಯ ಏನನ್ನ ಕೇಳ್ತಾ ಅಂತ ಹೇಳ್ದ. ಅಂದರೆ ಆ ಬ್ರಹ್ಮಚಾರಿ ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗುತ್ತೆ. ಆಮೇಲೆ ಮಹಾ ಓಜಸ್ವಿ ಅಂತ ಕರೆದು, ಯಾವಾಗ ಆ ಸಾಗರೋಲ್ಲಂಘನ ಮಾಡಬೇಕಾಗಿದ್ದರೆ ವಾಲ್ಮೀಕಿ ಮಹರ್ಷಿಗಳು ಮಹಾ ಓಜಸ್ವಿ ಅಂತ ಕರೆದ್ರು. ಅಂದರೆ ಕಠಿಣ ಬ್ರಹ್ಮಚಾರಿ ಹನುಮಂತ. ಅಂತಹ ಬ್ರಹ್ಮಚರ್ಯದಲ್ಲಿರ್ತಕ್ಕಂಥ ಆ ಹನುಮಂತನಿಗೆ ಸೂರ್ಯನ ಹೆಂಡತಿ ಸುವರ್ಚಲಾದೇವಿಯನ್ನು ಎತ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡಿಸೋದು ಅಂತಂದರೆ ಎಷ್ಟು ಅಸಹ್ಯವಾಗಿರುತ್ತೆ. ತಪ್ಪಲ್ವಾ ಅದು ನಮಗೆ? ನೋಡಿ, ಯಾಕೆ ಅಂತಂದರೆ ನಾವು ಪುರಾಣಗಳನ್ನು ಸರಿಯಾಗಿ ಓದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾವಾಗ ಅದು ಗೊತ್ತಾಗಲ್ವೋ, ಯಾರು ಏನು ಹೇಳಿದ್ರೆ ಅದು ಕರೆಕ್ಟ್ ಅದೇನೋ ಇದು ಯಾವುದಂತಪ್ಪ ನಮ್ಗೇನು ಗೊತ್ತು, ಎಲ್ಲಿದೆಯೋ, ಯಾವ ಪುರಾಣದಲ್ಲಿದೆಯೋ, ನಾವೇನು ಕೇಳಿದ್ದೀವ ಹೇಳಿದ್ವಿ, ಅವ್ರೇನೋ ಹೇಳ್ತಾ ಇದ್ರೆ ಮಾಡ್ಕೊಳ್ಳಿ ಬಿಡಿ ಅಂತೇಳಿ ಈ ದುಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ಹಾಗಾಗಿ ಹನುಮಂತ ಬ್ರಹ್ಮಚಾರಿ ವಾಲ್ಮೀಕಿ ರಾಮಾಯಣದ ಪ್ರಕಾರ. ಸುವರ್ಚಲಾದೇವಿ ಸೂರ್ಯನ ಹೆಂಡತಿ, ಆಕೆಯನ್ನೇ ಸಂಜ್ಞಾದೇವಿ ಅಂತ ಕರೀತಾರೆ. ಅಶ್ವಿನಿ ಕುಮಾರನಿಗೆ ತಾಯಿ ಆಕೆ ಅಂತ ಅವಳು. ಸುವರ್ಚಲಾದೇವಿಯು ಸೂರ್ಯನನ್ನು ಆಶ್ರಯಿಸಿಕೊಂಡಿರುವಂತೆ ಶಚೀದೇವಿಯು ಇಂದ್ರನನ್ನು ಆಶ್ರಯಿಸಿಕೊಂಡಿರುತ್ತಾಳೆ. ಶಚೀದೇವಿ ಅದೇ ಥರನೇ ಮಹಾಪತಿವ್ರತೆ, ಇಂದ್ರನನ್ನು ಆಶ್ರಯಿಸಿಕೊಂಡಿರ್ತಾಳೆ. ಮಹಾಸಾಧ್ವಿಯಾದ ಅರುಂಧತಿಯು ವಸಿಷ್ಠರನ್ನು ಆಶ್ರಯಿಸಿಕೊಂಡಿರ್ತಾಳೆ. ವಸಿಷ್ಠರ ಪತ್ನಿ ಅರುಂಧತಿ ದೇವಿ. ಇನ್ನೊಂದೇನು ಗೊತ್ತಾ ತಮಾಷೆ ಅಂತಂದರೆ, ಆಗಿನ ಕಾಲಕ್ಕೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡವ್ರು ಇವರಿಬ್ಬರು, ಅರುಂಧತಿ ಮತ್ತು ವಸಿಷ್ಠರು ಬರ್ತಾರೆ. ಇವರು ಮಹಾಬ್ರಾಹ್ಮಣರು. ಯಾರು? ವಸಿಷ್ಠರು. ಈ ಅರುಂಧತಿ ದೇವಿ ಅಂತಕ್ಕಂಥ ಅವಳು ಆಕೆ ದಲಿತೆ, ಆಗಿನ ಕಾಲಕ್ಕೆ ದಲಿತೆ. ಈಕೆಯನ್ನು ಮದುವೆ ಮಾಡ್ಕೊಂಡವರು. ಎಂಥ ಅದ್ಭುತವಾಗಿರ್ತಕ್ಕಂಥ ಸಂಸಾರ ಜೀವನ ಇವ್ರದ್ದು ಅಂತಂದರೆ ವಸಿಷ್ಠರದು, ಅರುಂಧತಿ ದೇವಿದು. ಇವತ್ತಿಗೂ ಕೂಡ ನಮ್ಮಲ್ಲಿ ವಧುವರರು ಮದುವೆ ಆದರೆ ಕರ್ಕೊಂಬಂದು ತೋರಿಸೋದು ಸೀತಾರಾಮರನ್ನು ತೋರಿಸಲ್ಲ, ಪಾರ್ವತಿ ಪರಮೇಶ್ವರನ್ನು ತೋರಿಸಲ್ಲ, ಬೇರೆ ಯಾವುದೇ ಎಕ್ಸಾಂಪಲ್ಗಳನ್ನು ತೋರಿಸಲ್ಲ. ಕರ್ಕೊಂಬಂದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಅರುಂಧತಿ ವಸಿಷ್ಠ ನಕ್ಷತ್ರವನ್ನು ತೋರಿಸ್ತಾರೆ. ನೋಡಿ, ನಿಮ್ಮ ಜೀವನ ಹೇಗಿರಬೇಕು ಅಂದರೆ ಅರುಂಧತಿ ವಸಿಷ್ಠರ ಥರ ನೀವು ಅನ್ಯೋನ್ಯವಾಗಿರಬೇಕು ಅಂತ ಹೇಳ್ಬಿಟ್ಟು. ಅಂಥ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನ ವಸಿಷ್ಠರದು, ಅರುಂಧತಿ. ಅಂದರೆ ಗಂಡ ಏನು ಹೇಳ್ತಾನೆ ಹೆಂಡತಿ ಅದೇ, ಹೆಂಡತಿ ಏನು ಹೇಳ್ತಾಳೆ ಗಂಡ ಅದೇ. ಅಂದರೆ ಅದರಲ್ಲಿ ಗಂಡ ಹೆಚ್ಚಲ್ಲ, ಹೆಂಡತಿನೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ, ಯಾರೂ ಹೆಚ್ಚಲ್ಲ. ಅದಕ್ಕೆ ಆ ನಕ್ಷತ್ರವನ್ನು ತೋರಿಸ್ತಾರೆ. ಇದು ಟ್ವಿನ್ ಸ್ಟಾರ್ಸ್. ಈ ಅರುಂಧತಿ ನಕ್ಷತ್ರ ಅಂತ ತೋರಿಸ್ತಾರಲ್ಲ, ಅದು ಟ್ವಿನ್ ಸ್ಟಾರ್ಸ್. ಅದು ಈ ಟ್ವಿನ್ ಸ್ಟಾರ್ಸ್ ಹೆಂಗೆ ಅಂತಂದರೆ ನೋಡಿ, ಮೊದಲನೇ ನಕ್ಷತ್ರ ಹೀಗಿದ್ದರೆ ಎರಡನೇ ನಕ್ಷತ್ರ ಈ ನಕ್ಷತ್ರ ಸುತ್ತೂರ ಹೀಗೆ ಸುತ್ತು. ಇದು ಒಂಥರ ಆಯಿತು. ಆದರೆ ಈ ಅರುಂಧತಿ ಮತ್ತು ವಸಿಷ್ಠ ನಕ್ಷತ್ರ ಹೇಗೆ ಅಂತಂದರೆ ನೋಡಿ, ಹೀಗೆ ತಿರುಗ್ತಾರೆ, ಹೀಗೆ ತಿರುಗ್ತಾರೆ, ಹಿಂಗೆ ತಿರುಗಲ್ಲ, ಹಿಂಗೆ ತಿರುಗಲ್ಲ, ಹೆಂಗೆ ತಿರುಗ್ತಾ ಇರುತ್ತೆ, ಹೀಗೆ ತಿರುಗ್ತಾ ಇರುತ್ತೆ. ಇದು ಟ್ವಿನ್ ಸ್ಟಾರ್ಸ್. ಇದು ಏನು ಗೊತ್ತಾ, ಹೈಲಿ ಇದು ಏನೋ ತುಂಬ ದೊಡ್ಡ ಟೆಲಿಸ್ಕೋಪ್ಗಳಿಲ್ದಿರಾ ನಾವು ಅದನ್ನು ನೋಡೋದಕ್ಕಾಗೋದಿಲ್ಲ. ನಾವು ಬರೀ ಕಣ್ಣಿಗೆ ನೋಡಿದ್ರೆ ಚೆನ್ನಾಗಿ ಶಾರ್ಪ್ ಐಸೈಟ್ ಇರ್ತಕ್ಕಂಥವ್ರಿಗೆ ಮಾತ್ರನೇ ಅರುಂಧತಿ ನಕ್ಷತ್ರ ಕಾಣ್ತಕ್ಕಂಥದ್ದು. ಸುಮ್ಮನೆ ಕಾಣೋದಿಲ್ಲ. ಸುಮ್ಮನೆ ಅವ್ರು ಈ ಕಡೆನೂ ತೋರಿಸ್ತಾರೆ, ಈ ಕಡೆನೂ ತೋರಿಸ್ತಾರೆ, ಈ ಕಡೆನೂ ತೋರಿಸ್ತಾರೆ. ಪಾಪ ಆ ವಧುವರ್ರಿಗೆ ಏನು ಗೊತ್ತು, ಆ ಹುಡುಗಿ ಗಡ್ಡ ಇಟ್ಕೊಂಡು ಹಿಂಗೆ ತೋರಿಸ್ತಾ ಇರ್ತಾನೆ ಹುಡುಗ, ನೋಡು ಅಂತ ಹೇಳ್ಬಿಟ್ಟು. ಅವನಿಗೆ ಕಾಣ್ತಿರಲ್ಲ ಹುಡುಗನಿಗೆ, ಇನ್ನು ಹುಡುಗಿಗೆ ತೋರಿಸ್ ಅಷ್ಟೇ ಫೋಟೋಗೆ. ಹೌದು ಹೌದು. ಹಂಗಾಗಿ ನಾವು ಫಸ್ಟ್
60 ದಿನದಲ್ಲೂ ಯೋಗ ಆಗುತ್ತೆ. ಪೆಂಡಿಗೆಂಡ್ 60 ಅಫ್ಘಾನಿಸ್ತಾನ ಹೌದು, ಮದುವೆ ಮಾಡಿರೋ ಸಾಲ ಕಾಣ್ತಾರೆ, ಅವ್ನ ಬಾಧೆ ಹೌದು ಪಾಪ. ಪೆಂಡಿಗೆಂಡ್ 60 ಅಫ್ಘಾನಿಸ್ತಾನ. ಹಾಗಾಗಿ ಅರುಂಧತಿ ನಕ್ಷತ್ರ ಯಾವುದು ಅಂತ ತಿಳ್ಕೊಬೇಕು ಫಸ್ಟ್. ನೋಡಿ, ಟೆಲಿಸ್ಕೋಪ್ ಇಲ್ದಿರ ನಾವು ನೋಡೋದಕ್ಕಾಗಲ್ಲ ಇವತ್ತಿನ ಕಾಲಕ್ಕೆ. ಬರೀ ಕಣ್ಣಿಗೆ ಕಾಣುತ್ತೆ ಅರುಂಧತಿ ನಕ್ಷತ್ರ, ಆದರೆ ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ವಲ್ಪ ಏಜ್ ಆಗಿರೋರಿಗೆ, 40-50 ವರ್ಷ ಆಗಿರೋರಿಗೆ ಕಂಡುಹಿಡಿಯೋದು ಭಾಳ ಕಷ್ಟ. ಹಗಲಲ್ಲಿ ಕಾಣಲ್ಲ. ಅದು ನೋಡಿ, ಈ ಬೇಸಿಗೆನಲ್ಲಿ ನೋಡೋದಕ್ಕೆ ಯೋಗ್ಯ. ಅರುಂಧತಿ ನಕ್ಷತ್ರ ನೋಡಬೇಕು ಅಂದರೆ ಈ ಬೇಸಿಗೆನಲ್ಲಿ ನೋಡೋದಕ್ಕೆ ಯೋಗ್ಯ. ಯಾಕೆಂದರೆ ಉತ್ತಮ ದಾಂಪತ್ಯ ಬೇಕು ಅಂತಕ್ಕಂಥವ್ರು, ಮದುವೆ ಆದವ್ರು ಮಾತ್ರ ನೋಡಬೇಕು ಅಂತೇನಿಲ್ಲ. ಅಂದರೆ ನವವಧೂವರರು ಮಾತ್ರನೇ ನೋಡಬೇಕು ಅಂತೇನಿಲ್ಲ. ನಾವು ಕೂಡ ಎಷ್ಟು ವರ್ಷ ಆಗಿದ್ರು ಕೂಡ ನೋಡಿ, ಏನೋ ಅರ್ಗಳ ಸ್ತೋತ್ರದಲ್ಲಿ ಬರುತ್ತೆ, ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣಿ ಅಂತ ಬರುತ್ತೆ ಅರ್ಗಳ ಸ್ತೋತ್ರದಲ್ಲಿ. ಅಂದರೆ ಅರ್ಗಳ ಸ್ತೋತ್ರವನ್ನು ಯಾರು ಹೇಳ್ಕೊಂಡ್ರೆ ಅಂಥವ್ರಿಗೆ ಮನೋರಮೆಯಾಗಿರ್ತಕ್ಕಂಥ, ಮನಸ್ಸಿಗೆ ಅನುಗುಣವಾಗಿ ನಡೀತಾ ಇರ್ತಕ್ಕಂಥ ಪತ್ನಿ ಸಿಗ್ತಾಳಂತೆ. ಯಾರು ಗಂಡಸ್ರು ಹೇಳ್ಕೊಂಡ್ರೆ. ಹೆಂಗಸ್ರೇನನ್ನ ಹೇಳ್ಕೊಂಡ್ರೆ ಅವಳಿಗೆ ಕರೆಕ್ಟಾಗಿರ್ತಕ್ಕಂಥ ಗೌರವನೀಯನಾಗಿರ್ತಕ್ಕಂಥ ಗಂಡ ಸಿಗ್ತಾನಂತೆ. ಹಾಗಾಗಿ ವಧೂವರರು ಅಂದರೆ ಮದುವೆ ಬೇಕು, ಬೇಗ ಮದುವೆ ಆಗಬೇಕು, ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಬೇಕು ಅಂತ ಬಯಸ್ತಕ್ಕಂಥ ಅವರು ಅರ್ಗಳ ಸ್ತೋತ್ರನ ಹೇಳ್ಕೋಬೇಕು ಅಂತ ಹೇಳ್ತಾರೆ. ನೋಡಿ, ಈಗ ಬೇಸಿಗೆ, ಈ ಬೇಸಿಗೆನಲ್ಲಿ ನೀವು ಟೆರಸ್ ಮೇಲೆ ಹತ್ತಿಬಿಟ್ಟು ಉತ್ತರ ದಿಕ್ಕಿಗೆ ನೋಡ್ರಿ. ಉತ್ತರ ದಿಕ್ಕಿಗೆ ನೋಡಿದ್ರೆ ಸಪ್ತಋಷಿ ಮಂಡಲ ಕಾಣುತ್ತೆ. ಅದು ಹೆಂಗಿರುತ್ತೆ ಅಂದರೆ ಗಾಳಿಪಟದ ಆಕಾರದಲ್ಲಿ ಇರುತ್ತೆ. 1 2 3 4 5 6 7 7 ನಕ್ಷತ್ರಗಳು ಹಿಂಗೆ ಗಾಳಿಪಟದ ಆಕಾರದಲ್ಲಿರುತ್ತೆ. ಅದನ್ನು ರಿವರ್ಸ್ ಮಾಡಿದ್ರೆ ನಾವು ಕೈ ಇದಿರುತ್ತಲ್ಲ, ಕಾಫಿ ಜಗ್ ಥರ ಕಾಣುತ್ತದೆ. ಅದೇ ಸಪ್ತಋಷಿ ಮಂಡಲ. ಆ ಸಪ್ತಋಷಿ ಮಂಡಲದಲ್ಲಿ 6ನೇ ನಕ್ಷತ್ರ ಅಂದರೆ ಲಾಸ್ಟ್ ಬಟ್ 1, ಕೊನೆಯ ನಕ್ಷತ್ರದಿಂದ 2ನೇ ನಕ್ಷತ್ರ ಇದೆಯಲ್ಲ, ಅದೇ ವಸಿಷ್ಠ ನಕ್ಷತ್ರ. ಆ ವಸಿಷ್ಠ ನಕ್ಷತ್ರಕ್ಕೆ ಕೆಳಭಾಗದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಚಿಕ್ಕ ನಕ್ಷತ್ರ ಹೊಳಿತಾ ಇರುತ್ತೆ. ಚಿಕ್ಕದು ಪುಟಾಣಿ ನಕ್ಷತ್ರ, ಅದೇ ಅರುಂಧತಿ ನಕ್ಷತ್ರ. ಅದನ್ನು ಪ್ರತಿದಿನ ದರ್ಶನ ಮಾಡಬೇಕು. ದೀರ್ಘ ಸೌಮಂಗಲ್ಯ ಬೇಡ್ತಕ್ಕಂಥವ್ರು, ಉತ್ತಮ ಸಂತಾನ ಬೇಡ್ತಕ್ಕಂಥವ್ರು, ಉತ್ತಮ ದಾಂಪತ್ಯ ಬೇಕು ಅಂತ ಕೇಳ್ಕೊತಕ್ಕಂಥವ್ರು, ಸ್ವರ್ಗಾದಿ ಪುಣ್ಯ ಫಲಗಳು ಬೇಕಂತಕ್ಕಂಥವ್ರು ಅರುಂಧತಿ ನಕ್ಷತ್ರನ ನೋಡಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ನೀವು ನೋಡೋದಕ್ಕೆ ತುಂಬ ಈಸಿ. ಅದನ್ನು ನೋಡ್ರಿ. ಆ ಸೂಕ್ಷ್ಮವಾಗಿರ್ತಕ್ಕಂಥ ನಕ್ಷತ್ರ, ಆ ವಸಿಷ್ಠ ನಕ್ಷತ್ರ ಇದೆಯಲ್ಲ, ಅದೇ ಟ್ವಿನ್ ಸ್ಟಾರ್ಸ್ ಹೀಗೆ ತಿರ್ತಾ ಇರುತ್ತೆ. ಒಂದು ನಕ್ಷತ್ರ ಮುಂದೆ ಬರುತ್ತೆ, ಒಂದು ನಕ್ಷತ್ರ ಹಿಂದೆ ಹೋಗುತ್ತೆ. ಒಂದು ನಕ್ಷತ್ರ ಮುಂದೆ ಬರುತ್ತೆ, ಒಂದು ನಕ್ಷತ್ರ ಹಿಂದೆ ಹೋಗುತ್ತೆ. ಇದು 3 ವರ್ಷಕ್ಕೋ 7 ವರ್ಷಕ್ಕೋ ಒಂದ್ಸಲ ಹಿಂಗೆ ನಡೆಯುತ್ತಂತೆ. ಅಂದರೆ ಇದು ತಿರುಗ್ತಕ್ಕಂಥ ಇದು ಏನಂತಾರೆ ಪೀರಿಯಡ್ ಏನು ಅಂತಂದರೆ 7 ಇಯರ್ಸ್ ಏನೋ ಹೇಳ್ತಾರೆ ಅದು ಸೈಂಟಿಫಿಕ್ ಆಗಿ. ಅದು ಟೆಲಿಸ್ಕೋಪಲ್ಲಿ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ ಇದು ಟ್ವಿನ್ ಸ್ಟಾರ್ಸು ಒಂದು ಸುತ್ತುತ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಬರಿಗಣ್ಣಲ್ಲಿ ನೋಡಿ ಋಷಿಮುನಿಗಳು ಅದು ಹೆಂಗೆ ಕಂಡುಹಿಡಿದ್ರು, ಅದು ಹೆಂಗೆ ನಮ್ಗೆ ಈ ಥರದ ಪದ್ಧತಿಗಳನ್ನೆಲ್ಲ ತಗೊಂಬಂದರು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದ್ಭುತವಾಗಿರತಕ್ಕಂಥ ಅರುಂಧತಿ ನಕ್ಷತ್ರ. ಇಲ್ಲಿ ಸೀತಾದೇವಿ ಹೇಳ್ತಾ ಇದ್ದಾಳೆ, ಅರುಂಧತಿಯು ಹೇಗೆ ವಸಿಷ್ಠರನ್ನೇ ಅನುಸರಿಸ್ಕೊಂಡಿದ್ದಾಳೋ, ರೋಹಿಣೀ ದೇವಿಯು ಚಂದ್ರನನ್ನು ಅನುಸರಿಸ್ಕೊಂಡಿದ್ದಾಳೋ, 27 ಜನ ನಕ್ಷತ್ರಾಭಿಮಾನಿ ದೇವತೆಗಳು ಚಂದ್ರನಿಗೆ ಪತ್ನಿಯರು, ದಕ್ಷನ ಪುತ್ರಿಯರು ಇವರೆಲ್ಲ ಕೂಡ. ಆದರೆ ಅದರಲ್ಲಿ ರೋಹಿಣಿ ಅಂತಕ್ಕಂಥವಳು ಪಟ್ಟಮಹಿಷಿ ಚಂದ್ರನಿಗೆ. ಅವಳು ಹೆಂಗೆ ಚಂದ್ರನನ್ನು ಬಿಟ್ಟಿರೋಲ್ವ, ಬೇರೆ ನಕ್ಷತ್ರಗಳು ದೂರ ಇರುತ್ತೆ. ಆದರೆ ರೋಹಿಣಿ ನಕ್ಷತ್ರ ಮಾತ್ರ ಚಂದ್ರನ ಹತ್ರನೇ ಇರ್ತಾಳೆ ಯಾವಾಗಲೂ ಕೂಡ. ಅದು ಹೆಂಗಿರುತ್ತೋ ಆ ಥರ ನಾನು ಶ್ರೀರಾಮನನ್ನು ಆಶ್ರಯಿಸ್ಕೊಂಡಿದ್ದೀನಿ. ಲೋಪಾಮುದ್ರೆ ಅಂದರೆ ಕಾವೇರಿ. ಇವತ್ತು ನಾವು ಕಾವೇರಿ ನದಿ ಅಂತ ಏನು ಕರಿತೀವಿ, ಇವರು ನಮ್ಮ ಅಗಸ್ತ್ಯರ ಪತ್ನಿ. ಆ ಅಗಸ್ತ್ಯರ ಪತ್ನಿಯಾಗಿರ್ತಕ್ಕಂಥ ಲೋಪಾಮುದ್ರೆ ಹೇಗೆ ಅಗಸ್ತ್ಯರನ್ನೇ ಆಶ್ರಯಿಸ್ಕೊಂಡಿದ್ದಾಳೋ, ಸುಕನ್ಯಾದೇವಿ ಹೇಗೆ ಚವನನನ್ನೇ ಆಶ್ರಯಿಸ್ಕೊಂಡಿದ್ದಾಳೋ, ಚವನ ಮಹರ್ಷಿ, ಆ ಚವನ ಮಹರ್ಷಿಯನ್ನೇ ಆಶ್ರಯಿಸ್ಕೊಂಡಿದ್ದಾಳೋ. ಚವನನ ಕತೆ ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ ಬರುತ್ತೆ. ಚವನರು ಏನು ಮಾಡ್ತಾರೆ ಅಂತ, ವಯಸ್ಸಾಗ್ಬಿಟ್ಟಿರುತ್ತೆ, ಏಜ್ ಆಗಿಬಿಟ್ಟಿರುತ್ತೆ, ಒಂದು ಹುತ್ತದಲ್ಲಿ ಕೂತ್ಕೊಂಡು ತಪಸ್ ಮಾಡ್ಕೊತಾರೆ. ಅಂದರೆ ತಪಸ್ ಮಾಡ್ತಾ ಇರ್ತಾರೆ, ಹುತ್ತ ಬೆಳೆದ್ಬಿಟ್ಟಿರುತ್ತೆ. ಈ ಸುಕನ್ಯೆ ಅಂತಕ್ಕಂಥವಳು ರಾಜಕನ್ಯೆ. ಇವಳೇನು ಮಾಡ್ತಾಳೆ, ಒಂದ್ಸಲಿ ವಿಹಾರಾರ್ಥವಾಗಿ ಕಾಡಿಗೆ ಬಂದಿರ್ತಾಳೆ. ಕಾಡಿಗೆ ಬಂದಾಗ ಎಲ್ಲ ಕಡೆ ಆಟ ಆಡ್ತಾ ಬರ್ತಾ ಇರ್ತಾಳೆ. ಹುತ್ತದಲ್ಲಿ 2 ಹೋಲ್ ಇರುತ್ತೆ. ಆ 2 ಹೋಲಿನಿಂದ ಬೆಳಕು ಬರ್ತಾ ಇರುತ್ತೆ. ಆ ಬೆಳಕು ಯಾವುದು ಅಂತಂದರೆ ಚವನರ ಕಣ್ಣುಗಳು. ಆ ಕಣ್ಣುಗಳು ಧ್ಯಾನ ಮಾಡ್ತಾ ನಿಮೀಲಿತವಾಗಿ ಧ್ಯಾನ ಮಾಡ್ತಾ ಇರ್ತಾರೆ. ಆ ಬೆಳಕು ಹೊರಗಡೆ ಬರ್ತಾ ಇರುತ್ತೆ. ಇವಳೇನು ಮಾಡ್ತಾಳೆ, ಕುತೂಹಲದಿಂದ ಒಂದು ಕಡ್ಡಿ ತೊಗೊಂಡು ಆ 2 ಹೋಲ್ನಲ್ಲಿ ಹಿಂಗೆ ಚುಚ್ಚಿಬಿಡ್ತಾಳೆ. ಏನೋ ಬೆಳಕು ಬರ್ತಾ ಇದೆಯಲ್ಲ, ಇಲ್ಲೇನೋ ಮಿಣುಕುಳು ಇದೆಯಾ ಅಂತೇಳಿ ಚುಚ್ಚಿಬಿಡ್ತಾಳೆ. ಆಮೇಲೆ ನೋಡಿದ್ರೆ ಬಾಧೆಯಿಂದ ಚವನರು ಬಾಧೆ ಬೀಳ್ತಾರೆ. ನೋಡಿದ್ರೆ 2 ಕಣ್ಣು ಕೂಡ ಅಂಧರಾಗೋಗ್ಬಿಟ್ಟಿರ್ತಾರೆ. ಇವರು ಎಂಥ ಮಹಾನ್ ಭಾವರು ಅಂತಂದರೆ, ಅವಳ ತಾಯಿ ಗರ್ಭದಲ್ಲಿ, ಅಂದರೆ ಚವನರು ಅವರ ತಾಯಿ ಗರ್ಭದಲ್ಲಿದ್ದಾಗ ಒಬ್ಬ ರಾಕ್ಷಸ ಚವನರ ತಾಯಿಯನ್ನ ಕಿಡ್ನ್ಯಾಪ್ ಮಾಡ್ತಾ ಇರ್ತಾನೆ. ಆವಾಗ ಗರ್ಭದಲ್ಲಿದ್ದ ಚವನ ಅಂದರೆ ಸಂಸ್ಕೃತದಲ್ಲಿ ಏನು ಅಂದರೆ ಜಾರಿದವನು ಅಂತ. ಗರ್ಭದಿಂದ ಜಾರಿ ಹೊರಗಡೆಗೆ ಬಂದು ಆ ರಾಕ್ಷಸನ್ನ ಸಾಯಿಸಿರ್ತಾರೆ. ಅಂಥ ತಪಸ್ವಿಗಳು.
ಆ ಫೀಟಸ್ ಲೆವೆಲ್ನಲ್ಲೇ ಅಂಥ ಮಹಾನುಭಾವರು ಎರಡು ಕಣ್ಣು ಅಂಧರಾಗೋಗ್ಬಿಡ್ತಾರೆ. ಕಡೆಗೆ ಸುಕನ್ಯೆ ಏನು ಮಾಡ್ತಾಳೆ, ಅಪ್ಪನ ಹತ್ರ ಹಠ ಹಿಡಿದು, ಚಿಕ್ಕ ವಯಸ್ಸಿನವಳು ಸುಕನ್ಯೆ, ಅಂದರೆ ಒಂದು 14-15 ವರ್ಷದವಳು. ಈ ಚವನರು ನೋಡಿದ್ರೆ ವೃದ್ಧರು, ತುಂಬ ವೃದ್ಧರಾಗೋಗ್ಬಿಟ್ಟಿರ್ತಾರೆ. ಹಠ ಹಿಡಿದು, ಇಲ್ಲ ನನ್ನಿಂದ ಆತನಿಗೆ ಕಣ್ಣು ಹೋಗಿದೆ, ನಾನು ಆತನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಚವನರನ್ನ ಮದುವೆ ಮಾಡ್ಕೊತಾನೆ. ಚವನರು ಮಹಾ ತಪಸ್ವಿಗಳು, ಅವ್ರೇನು ಮಾಡ್ತಾರೆ, ತನ್ನ ತಪಶಕ್ತಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಅಂದರೆ ಈಗ ಇನ್ನು ಯೌವನದಲ್ಲಿದ್ದಾಳೆ, ಸುಮ್ಮನೆ ಮದುವೆ ಮಾಡ್ಕೊಂಡಿದ್ದಾಳೆ, ಇವಳೇನ ಬೇರೆ ಥರದಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಬೇರೆ ರೂಪದಲ್ಲಿ ಬಂದು ಅವ್ರ ತಪಶಕ್ತಿಯಿಂದ ಇವಳನ್ನೆಲ್ಲ ಥರದಲ್ಲೂ ಪರೀಕ್ಷೆ ಮಾಡ್ತಾರೆ. ಯಾವ ಥರದಲ್ಲಿ ಪರೀಕ್ಷೆ ಮಾಡಿದ್ರು ಕೂಡ ಸುಕನ್ಯೆ ಎಲ್ಲೂ ಕೂಡ ಪಾತಿವ್ರತ್ಯವನ್ನು ಭಂಗ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಳೋದು, ತನ್ನ ಪತಿಯಲ್ಲೇ ನಿಷ್ಠಳಾಗಿರ್ತಾಳೆ. ಇದರಿಂದ ಏನಾಗುತ್ತೆ ಅಂದರೆ ಚವನರಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ನನ್ನನ್ನು ಎಷ್ಟು ಅನುಸರಿಸ್ಕೊಂಡು ಬರ್ತಾ ಇದ್ದಾಳೆ, ಎಷ್ಟು ಚೆನ್ನಾಗಿ ನನಗೆ ಸೇವೆ ಮಾಡ್ತಾ ಇದ್ದಾಳೆ ಅಂತ. ಒಂದು ದಿವಸ ಅವ್ರ ಮೂಡ್ ಚೆನ್ನಾಗಿದ್ದಾಗ ಕೇಳ್ತಾರೆ, ಮಹಾ ತಪಸ್ವಿಗಳಲ್ವಾ, ನಿನಗೆ ಏನು ಬೇಕು ಅಂತ ಕೇಳ್ತಾರೆ. ನಿಂಗೆ ಏನು ವರ ಕೊಡಬೇಕು ಅಂದ್ಕೊತಾ ಇದ್ದೀನಿ, ನಿಂಗೆ ಏನು ಬೇಕು ಅಂತ ಕೇಳ್ತಾರೆ. ಆವಾಗ ಹೇಳ್ತಾಳೆ, ನಾನು ನೋಡಿದ್ರೆ ಇನ್ನು ಯೌವನದಲ್ಲಿದ್ದೀನಿ, ನೀವು ನೋಡಿದ್ರೆ ಮುದುಕರಾಗೋಗಿದ್ದೀರಾ, ನಿಮಗೂ ಯೌವನ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾಳೆ. ಅಯ್ಯ ಅಷ್ಟೇನಾ ತಡಿ ಅಂತೇಳ್ಬಿಟ್ಟು ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಅಶ್ವಿನಿ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ, ಸೂರ್ಯನ ಮಕ್ಕಳು. ಇವರು ಕುದುರೆ ರೂಪದಲ್ಲಿರ್ತಕ್ಕಂಥ ಈ ಸುವರ್ಚಲಾದೇವಿ, ಯಾರು ಸಂಜ್ಞಾದೇವಿ, ಕುದುರೆ ರೂಪದಲ್ಲಿರ್ತಾಳೆ. ಆ ತಾಪಮಾನವನ್ನು ತಡೆಯೋಕ್ಕಾಗಿದ್ರೆ ಕುದುರೆ ರೂಪದಲ್ಲಿ ಓಡಾಡ್ತಾ ಇರ್ತಾಳೆ, ಬೇಡಪ್ಪ ನನ್ನ ಗಂಡನ ಹತ್ರ ಇರೋಕ್ಕಾಗೋದಿಲ್ಲ ಅಂತ ಅವಳನ್ನು ಕುದುರೆ ರೂಪದಲ್ಲಿ ಅನುಸರಿಸ್ಕೊಂಡು ಹೋಗಿ ಸೂರ್ಯ ಏನು ಮಾಡ್ತಾನೆ, ಈ ಅಶ್ವಿನಿ ದೇವತೆಗಳಿಗೆ ಜನ್ಮ ಕೊಟ್ಟಿರ್ತಾನೆ. ಕುದುರೆ ಯೋನಿನಲ್ಲಿ ಹುಟ್ಟಿರ್ತಕ್ಕಂಥ ಈ ಅಶ್ವಿನಿ ದೇವತೆಗಳಿಗೆ ಯಜ್ಞ ಭಾಗದಲ್ಲಿ ಅವ್ರ ಭಾಗ ಕೊಡಲ್ಲ ಅಂತ ಇಂದ್ರ ಗಲಾಟೆ ಮಾಡ್ಕೊಂಡು ಕೂತಿರ್ತಾರೆ. ನಿಮ್ಗೆ ಇಲ್ಲ, ನೀವು ಫಿಟ್ ಅಲ್ಲ, ನಿಮಗೆ ಯಜ್ಞ ಭಾಗನ ಕೊಡಲ್ಲ ಅಂತ ಕೂತಿರ್ತಾನೆ. ಆವಾಗ ಚವನ ಮಹರ್ಷಿಗಳು ಕರೆದು ಅಶ್ವಿನಿ ದೇವತೆಗಳನ್ನ ಕೇಳ್ತಾರೆ, ನನಗೆ ನೀವು ಯೌವನವನ್ನು ಕೊಡಬಲ್ಲರಾ ಅಂತ. ನನಗೆ ಹವಿರ್ಭಾಗ ಕೊಡಿಸಿದ್ರೆ, ಯಜ್ಞದಲ್ಲಿ ಹವಿರ್ಭಾಗ ಕೊಡಿಸಿದ್ರೆ ನಿಮಗೆ ನಾನು ಯೌವನವನ್ನು ಕೊಡಿಸ್ತೀನಿ ಅಂತಕ್ಕಂಥ ಕಂಡೀಷನ್ ಇಡ್ತಾರೆ ಯಾರು, ಅಶ್ವಿನಿ ದೇವತೆಗಳು. ಆವಾಗ ಚವನ ಮಹರ್ಷಿಗಳು ಒಂದು ಯಜ್ಞನ ಮಾಡಿ ಆ ಯಜ್ಞದಲ್ಲಿ ಹವಿರ್ಭಾಗಗಳನ್ನು ಮೊದಲನೇ ಬಾರಿಯಾಗಿ ಅಶ್ವಿನಿ ದೇವತೆಗಳಿಗೆ ಸಮರ್ಪಣೆ ಮಾಡ್ತಾರೆ. ಆವಾಗ ಅವರು ಖುಷಿಪಟ್ಟು ಏನು ಮಾಡ್ತಾರೆ, ಚವನ ಮಹರ್ಷಿಗಳಿಗೆ ಆಶೀರ್ವಾದ ಮಾಡಿ ಒಳ್ಳೆ ಯೌವನವಾಗಿರ್ತಕ್ಕಂಥ ಒಂದು ಶರೀರವನ್ನು ಕಲ್ಪಿಸ್ಕೊಡ್ತಾರೆ. ಆ ಹೋಗಿರ್ತಕ್ಕಂಥ ಕಣ್ಣು ಬರುತ್ತೆ ಚವನ ಮಹರ್ಷಿಗಳಿಗೆ. ಆವತ್ತಿಂದ ಅವರು ಇಬ್ಬರು ಕೂಡ ಅನ್ಯೋನ್ಯವಾಗಿರ್ತಕ್ಕಂಥ ಜೀವನ ನಡೆಸೋರು ಅಂತೇಳ್ಬಿಟ್ಟು. ಇದು ರಾಮಾಯಣ ಮಹಾಭಾರತಗಳಲ್ಲೆಲ್ಲ ಬರ್ತಾ ಇರ್ತಕ್ಕಂಥ ಚವನರ ಕತೆ. ಇಲ್ಲಿ ಸೀತಾದೇವಿ ಹೇಳ್ತಾ ಇದ್ದಾಳೆ, ಹೆಂಗೆ ಆ ಸುಕನ್ಯೆ ಚವನರನ್ನೇ ಆಶ್ರಯಿಸ್ಕೊಂಡಿದ್ಲೋ ಎಂಥ ಮಹಾಪತಿವ್ರತೆನೋ ಅಂಥ ಮಹಾಪತಿವ್ರತೆ ನಾನು ಶ್ರೀರಾಮನನ್ನೇ ಆಶ್ರಯಿಸ್ಕೊಂಡಿದ್ದೀನಿ. ನಾನು ಯಾವತ್ತೂ ಕೂಡ ವ್ರತ ತಪ್ಪೋದಿಲ್ಲ. ನೋಡಿ ಎಂಥ ಎಕ್ಸಾಂಪಲ್ಗಳಿದೆ, ಎಂಥ ಮಹಾಪತಿವ್ರತೆ ಆಗಿ ಹೋಗಿದ್ದಾರೆ ನಮ್ಮಲ್ಲೆಲ್ಲ ಕೂಡ ಅಂತೇಳ್ಬಿಟ್ಟು. ಆಮೇಲೆ ಸಾವಿತ್ರಿಯು ಸತ್ಯವಂತನನ್ನು ಆಶ್ರಯಿಸಿಕೊಂಡಿರುವಂತೆ. ನಮಗೆಲ್ಲ ಗೊತ್ತು ಸಾವಿತ್ರಿ ಸತ್ಯವಾನ್ ಕಥೆ ಅಂತಕ್ಕಂಥದ್ದು. 16 ವರ್ಷಕ್ಕೆ ಸತ್ತೋಗ್ತಾ ಇರ್ತಾನೆ ಯಾರು, ಸತ್ಯವಾನು. ಅವನಿಗೆ ಹಣೆನಲ್ಲಿ ಅಷ್ಟೇ ಬರೆದಿರೋದು ಆಯಸ್ಸು. ಗೊತ್ತಿದ್ದೂ ಕೂಡ ಮದುವೆ ಮಾಡ್ಕೊತಾಳೆ ಸಾವಿತ್ರಿ. ಪತಿ ಪ್ರಾಣಮು ತಕ್ಕ ಅಂತ ಇವನು ಕಂಡೀಷನ್ ಆಗ್ತಾ ಇರ್ತಾನೆ. ಯಾರು, ಯಮಧರ್ಮರಾಜ. ಇವನೇನು ಮಾಡ್ತಾನೆ, ಯಮಧರ್ಮರಾಜ ಏನು ಮಾಡ್ತಾನೆ, ಬಂದುಬಿಟ್ಟು ಸತ್ಯವಂತನ ಪ್ರಾಣನ ತಗೊಂಡು ಹೊರಟೋಗ್ತಾ ಇರ್ತಾನೆ. ಸಾಮಾನ್ಯವಾಗಿ ಯಾರೂ ಕೂಡ ಯಮಧರ್ಮರಾಜನ ಆತನ ಒಂದು ರೂಟನ್ನು ಅನುಸರಿಸ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಆದರೆ ಈಕೆ ಪಾತಿವ್ರತ್ಯದ ಬಲದಿಂದ ಯಮನ್ನ ಬಿಡದಿರ ಅಟ್ಕೊಂಡು ಹೋಗ್ತಾಳೆ, ಸಶರೀರವಾಗಿ ಅಟ್ಕೊಂಡು ಹೋಗ್ತಾಳೆ. ಇವನಿಗೆ ಆಶ್ಚರ್ಯನೂ ಆಶ್ಚರ್ಯ. ಯಾವ ಲೋಕಕ್ಕೆ ಹೋಗ್ಲಿ ಬರ್ತಾ ಇರ್ತಾಳೆ, ಯಾವ ಇದಕ್ಕೆ ಹೋಗ್ಲಿ ಬರ್ತಾ ಇರ್ತಾಳೆ, ಎಂಥ ಡೈಮೆನ್ಷನ್ಗೆ ಹೋದ್ರೂ ಕೂಡ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಕಡೆಗೆ ಯಮ ಹೇಳ್ತಾನೆ, ನೋಡು ನೀನೇನು ಮಾಡಿದ್ರು ನೀನು ಹೋಗ್ತಾ ಇಲ್ಲ, ನಿನ್ನ ಗಂಡನ ಪ್ರಾಣ ಒಂದು ಬಿಟ್ಟು ಬೇರೆ ಏನು ವರ ಅನ್ನ ಕೇಳ್ಕೊ ಕೊಡ್ತೀನಿ ಅಂತೇಳಿ. ನಿನ್ನ ಗಂಡನ ಪ್ರಾಣನ ಕೇಳಬೇಡ, ಬೇರೆ ಏನನ್ನ ವರ ಕೇಳ್ಕೊ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆವಾಗ ಹೇಳ್ತಾನೆ, ನನಗೆ 1 ವರ ಆದ್ರಾಗಲ್ಲ, ನಂಗೆ 3 ವರ ಕೊಡ್ಬೇಕು ನೀನು ಅಂತ ಕೇಳ್ತಾನೆ. ಆಯ್ತು ಕೊಡ್ತೀನಿ ಹೋಗೋದು. ಮೊದಲನೇ ವರ ಏನು ಕೇಳ್ಕೊ, ನಮ್ಮ ತಂದೆಗೆ ಗಂಡು ಮಕ್ಕಳಿಲ್ಲ, ಹಾಗಾಗಿ ರಾಜ್ಯಭಾರ ಮಾಡೋದಕ್ಕೆ ಗಂಡು ಮಕ್ಕಳು ಬೇಕು, ಅವ್ರಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಆದರೂ ಕೂಡ ಅವ್ರಿಗೆ ಗಂಡು ಮಕ್ಕಳು ಬೇಕು. ಹೋಗು 10 ಜನ ಗಂಡು ಸಂತಾನವನ್ನು ಕೊಟ್ಟಿದ್ದೀನಿ ನಿಮ್ಮ ತಂದೆಗೆ. ಅಂದರೆ ಫಸ್ಟ್ ತವ್ರ ಮನೆಗೆ ಫಸ್ಟು ಇದು. ಯಾಕೆಂದರೆ ಹೆಣ್ಮಕ್ಳಿಗೆ ಏನು ಅಂದರೆ ತವ್ರ ಮನೆ ಅಂತಂದರೆ ಸ್ವಲ್ಪ ಇದು ಜಾಸ್ತಿ. ಹಾಗಾಗಿ ಅವ್ರ ತಂದೆಗೆ ಗಂಡು ಮಕ್ಕಳ ಸಂತಾನವನ್ನು ಪಡ್ಕೊಂತಾರೆ. 2ನೇ ವರ ಏನು ಕೇಳ್ಕೊ ಅಂತ. ಈ ಸತ್ಯವಂತನ ತಂದೆ ತಾಯಿ ವೃದ್ಧರಾಗಿರ್ತಾರೆ, ಇಬ್ಬರಿಗೂ ಕೂಡ ಕಣ್ಣು ಹೊಟ್ಟೋಗಿರ್ತಾರೆ, ಕಣ್ಣು ಕಾಣ್ತಾ ಇರೋದಿಲ್ಲ, ಇಬ್ಬರು ಅಂಧರಾಗೋಗಿರ್ತಾರೆ. 2ನೇ ವರ ಅತ್ತೆ ಮನೆಗೆ, 1ನೇ ವರ ತವ್ರ ಮನೆಗೆ, 2ನೇ ವರ ಅತ್ತೆ ಮನೆಗೆ ಕೇಳ್ಕೊತಾಳೆ, ನಮ್ಮ ಅತ್ತೆ ಮಾವನಿಗೆ ಕಣ್ಣು ಬರಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಯಾಮಾರ್ತಾನೆ ಯಮ. ಅಂದರೆ ಏನು ಪಾಪ ಎಲ್ಲ ಇಂಥದ್ದೇ ಏನೋ ಸಿಂಪಲ್ ವರಗಳನ್ನು ಕೇಳ್ಕೊತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅಂತ.
ಆಮೇಲೆ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಆಮೇಲೆ ಅಲ್ಲ, ನಮ್ಮ ತಂದೆಗೆ ಸಂತಾನ ಭಾಗ್ಯನ ಅನುಗ್ರಹಿಸಿದೆ, ನೀನೆಂಥ ಒಳ್ಳೆಯವನು. ನಮ್ಮ ಅತ್ತೆ ಮಾವನಿಗೆ ಕಣ್ಣನ್ನು ಅನುಗ್ರಹಿಸಿದೆ, ನೀನು ಎಷ್ಟು ಒಳ್ಳೆಯವನು. ನನಗೆ ಪುತ್ರ ಸಂತಾನ ಬೇಡವಾ ಅಂತ ಕೇಳ್ತಾನೆ. ಈತ ಹೇಳ್ತಾನೆ, ಓ ನಿನಗೂ ಆ 10 ಜನ ಗಂಡು ಮಕ್ಕಳ ಸಂತಾನವನ್ನು ಕೊಟ್ಟಿದ್ದೀನಿ ಅಂತ ಹಿಡ್ಕೊಂಡ್ಬಿಡ್ತಾನೆ. ನನ್ನ ಗಂಡ ಹೇಳ್ತಿರೋ ನನ್ನ ಸಂತಾನ ಹೆಂಗಾಗತ್ತೆ, ನನ್ನ ಮಹಾಪತಿವ್ರತೆ, ಹಂಗಾಗಿ ನನ್ನ ಗಂಡನ ಪ್ರಾಣನ ಕೊಡು ಅಂತ ಹೇಳ್ಬಿಟ್ಟು ಆವಾಗ ಅನಿವಾರ್ಯವಾಗಿ ಆ ಸಾವಿತ್ರಿ ದೇವಿಯ ಗಂಡ ಸತ್ಯವಂತನ ಪ್ರಾಣನ ಹಿಂದಿರುಗಿಸಿ ಕೊಡ್ತಾನೆ. ಇದು ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಇದು ಕೂಡ ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ ಬರುತ್ತೆ, ಅಷ್ಟಾದಶ ಪುರಾಣಗಳಲ್ಲೂ ಅಲ್ಲಲ್ಲೇ ಅದನ್ನು ವರ್ಣಿಸಿದ್ದಾರೆ. ಅಂದರೆ ಒಬ್ಬ ಸ್ತ್ರೀ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ತಾಳೆ ತನ್ನ ಪಾತಿವ್ರತ್ಯದಿಂದ ಅಂತ ಹೇಳ್ಬಿಟ್ಟು. ಸಾವಿನ್ನೇ ಗೆದ್ದೋಳು ಸಾವಿತ್ರಿ. ಅದಕ್ಕೆ ಯಾರನ್ನ ಕಾಲಕ್ಕೆ ನಮಸ್ಕಾರ ಮಾಡಿದ್ರೆ, ದೊಡ್ಡವ್ರ ಕಾಲಕ್ಕೆ ನಮಸ್ಕಾರ ಮಾಡಿದ್ರೆ ಹೆಣ್ಮಕ್ಳಿಗೆ ಏನೋ ಸೀತಾ ಸಾವಿತ್ರಿ ಥರ ಇರಮ್ಮ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ, ಸೀತಾ ಸಾವಿತ್ರಿ ಥರ ಇರಮ್ಮ ಅಂತ ಆಶೀರ್ವಾದ ಮಾಡಿ. ಆಮೇಲೆ ಮರದ ಭಾಗನ ಕೊಡುವಾಗೂ ಹಾಗೆ ಸೀತಾ ಸಾವಿತ್ರಿ ಥರ ಸೌಭಾಗ್ಯನ ಅನುಗ್ರಹಿಸಿ ಅಂತ ಇವಳು ಕೇಳ್ತಾಳೆ. ಸೀತಾ ಸಾವಿತ್ರಿ ಥರ ಸೌಭಾಗ್ಯನ ನೀನು ಪಡ್ಕೋ ಅಂತ ಹೇಳ್ಬಿಟ್ಟು ಅವರು ಆಶೀರ್ವಾದ ಮಾಡ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ಈ ಸತ್ಯವಂತ ಮತ್ತು ಸಾವಿತ್ರಿಯ ಚರಿತ್ರೆ. ಆಮೇಲೆ ಕಪಿಲ ಮಹರ್ಷಿಗಳು, ಶ್ರೀಮತಿ ಅಂತಕ್ಕಂಥ ಕಪಿಲ ಮಹರ್ಷಿಗಳ ಭಾರ್ಯೆ, ಅವಳು ಎಷ್ಟು ಪತಿವ್ರತೆನೋ. ದಮಯಂತಿಯು ಸೌದಾಸನನ್ನು, ಕೇಶಿನಿಯು ಸಗರನನ್ನು, ಭೀಮರಾಜನ ಮಗಳಾದ ಪತಿವ್ರತೆಯಾದ ದಮಯಂತಿಯು ನಳನನ್ನು. ನಳ ದಮಯಂತಿ ಕಥೆ ನಾವೆಲ್ಲ ಕೇಳಿದ್ವಿ, ಯಾವಾಗನ್ನ ಸಂದರ್ಭ ಬಂದಾಗ ಹೇಳ್ತೀವಿ. ಇವತ್ತು ಸಮಯ ಮೀರ್ತಾ ಇದೆ, ಹಾಗಾಗಿ ನಳ ದಮಯಂತಿ ಕಥೆ ಯಾರು ಕೇಳ್ತಾರೆ, ಸಾಡೆ ಸಾತಿ ಯಾರಾದರೂ 7 ವರ್ಷದ ಶನಿಕಾಟದಲ್ಲಿ ಬಳಲ್ತಾ ಇದ್ದರೆ ಅವರು ಆ ಸಾಡೆ ಸಾತಿಯಿಂದ ಮುಕ್ತರಾಗ್ತಾರಂತೆ. ಯಾರು? ಈ ನಳ, ದಮಯಂತಿ, ಕಾರ್ಕೋಟಕ ಅಂತಕ್ಕಂಥ ಸರ್ಪ, ಆಮೇಲೆ ಒಬ್ಬ ರಾಜನ ಹೆಸರು ಬರುತ್ತೆ, ಋತುಪರ್ಣ ಅಂತಕ್ಕಂಥ ಮಹಾರಾಜ. ಈ ಹೆಸರುಗಳನ್ನು ಯಾರು ಬೆಳಗ್ಗೆ ಎದ್ದು ನೆನೆಸ್ಕೊತಾರೋ ಅವ್ರಿಗೆ ಶನಿಕಾಟ ಇರೋದಿಲ್ವಂತೆ. ಕಲಿಪುರುಷ ಅವರ ಹತ್ರಕ್ಕೆ ಕೂಡ ಬರೋದಿಲ್ವಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವರ. ಹಾಗಾಗಿ ನಳ ದಮಯಂತಿಯರ ಚರಿತ್ರೆ. ಈ ನಳ ದಮಯಂತಿಯರು ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅನ್ನೋದಕ್ಕೊಂದು ಕಥೆ ಇದೆ. ಅವ್ರು ಯಾಕೆ ಆ ಜನ್ಮದಲ್ಲೇ ಭೇಟಿಯಾದರು ಅನ್ನೋದಕ್ಕೊಂದು ವರ ಇದೆ. ಅವ್ರಿಗೊಂದು ಹಂಸ ರಾಯಭಾರ ಮಾಡುತ್ತೆ. ನಳ ದಮಯಂತಿಗೆ ಒಂದು ಹಂಸ ರಾಯಭಾರ ಮಾಡುತ್ತೆ. ಅವರಿಬ್ಬರು ಆ ಹಂಸ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಆ ಜನ್ಮದಲ್ಲಿ ಯಾಕೆ ರಾಯಭಾರ ಮಾಡ್ತು, ಇದಕ್ಕೆಲ್ಲ ಒಳ್ಳೆ ಚರಿತ್ರೆ ಇದೆ. ನಳ ದಮಯಂತಿ ಕಥೆ ಯಾರು ಕೇಳ್ತಾರೆ ಮಹಾ ಸೌಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೊಂದ್ಸಲಿ ಹೇಳ್ಕೊಳ್ಳೋಣ. ಅನುಸರಿಸುವಂತೆ ನಾನು ನನ್ನ ಪತಿಯಾದ ಇಕ್ಷ್ವಾಕು ಕುಲತಿಲಕನಾದ ಶ್ರೀರಾಮನನ್ನೇ ಅನುಸರಿಸಿಕೊಂಡಿರುತ್ತೇನೆ. ನಾನು ಶ್ರೀರಾಮನ ಬಿಟ್ಟರೆ ಬೇರೆಯವ್ರನ್ನ ನಾನು ಮನಸ್ಸಿನಲ್ಲೂ ಕೂಡ ಚಿಂತೆ ಮಾಡೋದಿಲ್ಲ. ನಾನು ಅಂಥ ಪತಿವ್ರತೆ ಎಂದು ಎಲ್ಲ ರಾಕ್ಷಸರಿಗೂ ಸೀತೆಯು ಹೇಳಿದಳು. ಅಂದರೆ ಹಿಂದೆ ಎಲ್ಲ ಎಂಥ ಕುಲಸ್ತ್ರೀಯರು ಮಹಾಪತಿವ್ರತೆಯರು ಆಗಿ ಹೋಗಿದಾರೋ ನಾನು ಕೂಡ ಅವ್ರಿಗೇನು ಕಡಿಮೆ ಇಲ್ಲ. ನಾನೂ ಪತಿವ್ರತಾ ಸ್ತ್ರೀ. ಸೀತಾದೇವಿಯ ಮಾತುಗಳನ್ನು ಕೇಳಿ ರಾಕ್ಷಸಿಯರು ಕೋಪಗೊಂಡು ಸೀತೆಯನ್ನು ಕುರಿತಾಗಿ ಕಠಿಣವಾದ ಮಾತುಗಳನ್ನು ಆಡಿದರು, ಭಯಪಡಿಸಿದರು. ಚೆನ್ನಾಗಿ ಬೈತಾರೆ, ಭಯಪಡಿಸ್ತಾರೆ, ಹೊಡೆಯೋಕೆ ಹೋಗ್ತಾರೆ, ಇವೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಹನುಮಂತ ಏನು ಮಾಡ್ತಾ ಇದ್ದಾನೆ, ಸೈಲೆಂಟಾಗಿ ಶಿಂಶುಪಾ ವೃಕ್ಷದ ಮೇಲೆ ಕೂತ್ಕೊಂಡು ಇದೆಲ್ಲ ನಡೀತಾ ಇರೋದು ಎಲ್ಲಿ ಅಂತಂದರೆ ಇದರ ಹತ್ರ, ಮಂಟಪದ ಹತ್ರ ನಡೀತಾ ಇದೆ. ಇನ್ನು ಶಿಂಶುಪಾ ವೃಕ್ಷದ ಕೆಳಗೆ ಇನ್ನು ಸೀತಾದೇವಿ ಬಂದಿಲ್ಲ, ಆಮೇಲೆ ಬರ್ತಾಳೆ ಶಿಂಶುಪಾ ವೃಕ್ಷದ ಕೆಳಗೆ. ಈಗ ಸದ್ಯಕ್ಕೆ ಆ ಮಂಟಪದ ಮೆಟ್ಲ ಮೇಲೆ ಕೂತ್ಕೊಂಡು ಇಷ್ಟೆಲ್ಲ ನಡೀತಾ ಇದೆ. ಇಷ್ಟೆಲ್ಲ ಕೂಡ ಶಿಂಶುಪಾ ವೃಕ್ಷದ ಮೇಲೆ ಕೂತಿರ್ತಕ್ಕಂಥ ಹನುಮಂತ ಸೈಲೆಂಟಾಗಿ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ದಾನೆ, ಆ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದಾನೆ. ವಿನತಾ ಎಂಬ ರಾಕ್ಷಸಿಯು ಸೀತೆಗೆ ಹೇಳಿದಳು, ಅತಿಯಾಗಿ ಆಡಬೇಡ, ಟೂ ಮಚ್ ಈಸ್ ಟೂ ಬ್ಯಾಡ್ ಅಂತ ಹೇಳ್ಬಿಟ್ಟಂತ. ಟೂ ಮಚ್ ಆಗಿ ಆಡಬೇಡ, ನಿನಗೆ ಗತಿ ಅಂತಕ್ಕಂಥದ್ದು ಕಾಣಿಸ್ಬಿಡ್ತೀವಿ ಅಂತ. ಲಂಬ ಪಯೋದರ ಅಂತಕ್ಕಂಥ ರಾಕ್ಷಸಿ ಹೇಳ್ತಾಳೆ, ಮುಷ್ಟಿ ನಿಂಗೆ ಎತ್ತಾಳೆ, ಹೊಡೆದು ಬಿಡ್ತೀನಿ, ಗುದ್ದು ಬಿಡ್ತೀನಿ ನಿನಗೆ ಅಂತ. ಅವಳ ಹೆಸರು ಲಂಬ ಪಯೋದರ ಅಂತೆ. ಅವಳ ಸ್ತನಗಳು ಎಷ್ಟಿತ್ತಂತೆ ಅಂದರೆ ಲಂಬ ಪಯೋದರ, ಯೋಜನ ಸ್ತನಿ ಅಂತಲೂ ಕರೀತಾರೆ ಅವಳನ್ನು. ಅಂದರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸ್ತನಗಳಿರ್ತಕ್ಕಂಥ ರಾಕ್ಷಸಿ ಅವಳು ಈಗ ಮುಷ್ಟಿ ಎತ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವ್ರು ಇರೋದೇ ಕ್ರೂರ ಸ್ವರೂಪದಲ್ಲಿ. ಅವ್ರು ಮುಷ್ಟಿ ಎತ್ತಿ ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸಿನ ಸೀತೆಗೆ, ಸುನ್ನಿತವಾಗಿರ್ತಕ್ಕಂಥ ಮನಸ್ಸಿನ ಸೀತೆಗೆ ಎಷ್ಟು ಆಘಾತ ಆಗಿರಬೇಡ. ಕೈ ಎತ್ತಿ ಹೊಡೆಯೋಕ್ಕೆ ಬರ್ತಾ ಇದ್ದಾಳಂತೆ, ಹೇಳ್ತಾ ಇದ್ದಾಳಂತೆ, 7,000 ಪರಿಚಾರಕಿಯರಿದ್ದಾರೆ ರಾವಣನಿಗೆ. ಆ 7,000 ಪರಿಚಾರಕಿಯರು ನಿನಗೆ ಪರಿಚಾರಕ್ಕೆ ಮಾಡಬೇಕು ಅಂದರೆ ನಿನಗೆ ಸೇವೆ ಮಾಡಬೇಕು ಅಂದರೆ, ಹೇ ಸೀತೆ ಒಪ್ಕೊಂಬಿಡು, ಜಾಸ್ತಿ ತಲಾಟೆ ಮಾಡಬೇಡ, ಇಲ್ಲಾಂದರೆ ಗುದ್ದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮುಷ್ಟಿ ಮಾಡಿ ಕೈ ತೋರಿಸ್ತಾ ಇದ್ದಾಳಂತೆ ಸೀತೆಗೆ. ಎಷ್ಟು ಧೈರ್ಯ ಇರಬೇಕು. ಚಂಡೋದರಿ ಅಂತಕ್ಕಂಥ ರಾಕ್ಷಸಿ ಹೇಳ್ತಾ ಇದ್ದಾಳಂತೆ, ಶೂಲವನ್ನು ಗಿರಗಿರನ್ನ ತಿರುಗಿಸುತ್ತಾ, ಕೆಲವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ನೋಡಿರ್ತೀರ, ಶೂಲ ಇಟ್ಕೊಂಡು ಹಿಂಗೆ ಗಿರ್ಗಿರ ಅಂತ ತಿಪ್ಪಿಸ್ತಾ ಇದ್ದಾಳಂತೆ, ತಿರುಗಿಸಿ ಹೇಳ್ತಾ ಇದ್ದಾಳಂತೆ, ಏನು ಅನ್ಕೊಂಡಿದ್ಯಾ, ಚುಚ್ಚಿ ಬಿಡ್ತೀನಿ ಶೂಲ ತೊಗೊಂಡು, ಜಾಸ್ತಿ ಮಾತಾಡಬೇಡ, ಹೇಳ್ದಷ್ಟು ಕೇಳಷ್ಟೇ, ರಾವಣನ ಮದುವೆ ಮಾಡ್ಕೋ, ಇಲ್ಲ ಅಂತಂದರೆ ಶೂಲದಿಂದ ನಿನ್ನನ್ನು ಚುಚ್ಚಿ ಬಿಡ್ತೀನಿ.
ಹೃದಯದ ಬಲ, ಎಡಭಾಗ, ಕರುಳು, ತಲೆಗಳನ್ನು ಕಿತ್ತು ತಿಂದು ಬಿಡುತ್ತೀವಿ. ನಿನ್ನ ಮಾಂಸಖಂಡಗಳನ್ನು ಹಂಚ್ಕೊಂಡ್ಬಿಡ್ತೀವಿ. ನಿನ್ನ ಹೃದಯದ ಭಾಗ, ಶ್ವಾಸಕೋಶ ಇದೆಲ್ಲ ಏನಿದೆ ಅದನ್ನೆಲ್ಲ ಕಿತ್ತು ತಿಂದ್ಬಿಡ್ತೀವಿ. ನಿನ್ನ ಮಾಂಸಖಂಡನ್ನೆಲ್ಲ ಕತ್ತರಿಸ್ಬಿಟ್ಟು ನಾವೆಲ್ಲ ರಾಕ್ಷಸಿಯರು ಭಾಗ ಇಟ್ಕೊಂಡ್ಬಿಡ್ತೀವಿ. ಇದು ನಿಂಗೆ ಇದು ನನಗೆ ಅಂತ ಹೇಳಿ ಭಾಗ ಇಟ್ಕೊಂಡು ತಿಂದಾಕ್ಬಿಡ್ತೀವಿ. ಸೀತೆ ಒಪ್ಕೊಂಡ್ಬಿಡು. ಪ್ರಗಸ ಅಂತಕ್ಕಂಥ ರಾಕ್ಷಸಿ ಹೇಳ್ತಾ ಇದ್ದಾಳೆ, ಕತ್ತು ಇಸುಕಿ ಸಾಯಿಸಿ ಬಿಡೋಣ. ಎಲ್ಲ ರಾಕ್ಷಸಿಯರಿಗೆ ಹೇಳ್ತಾ ಇದ್ದಾರೆ, ಇವಳೆಂತೂ ಒಪ್ಕೊಳೋದಿಲ್ಲ, ಹೇಳಿದ್ರೆ ಕೇಳ್ತಾ ಇಲ್ಲ. ಸೀತಾದೇವಿಗೆ ಕತ್ತು ಸಿಕ್ಬಿಟ್ಟು ಸಾಯಿಸಾಕ್ಬಿಡೋಣ ನಾವು, ಇದೇ ಮಾಡ್ತಕ್ಕಂಥ ಕೆಲಸ ಅಂತ ಪ್ಲ್ಯಾನ್ ಆಗ್ತಾ ಇದ್ದಾಳಂತೆ. ಅಜಾಮುಖಿ ಅಂದರೆ ಮೇಕೆ ಮುಖದವಳಂತೆ. ಅಜಾಮುಖಿ ಅಂತಕ್ಕಂಥ ರಾಕ್ಷಸಿ ಹೇಳ್ತಾ ಇದ್ದಾಳೆ, ಇವಳನ್ನು ಕೊಂದು ಮಾಂಸವನ್ನು ಸಮಾನವಾಗಿ ಹಂಚಿಕೊಂಡು ಬಿಡೋಣ. ಮದ್ಯ, ಲೇಹ್ಯ, ಚೋಷ್ಯಗಳೊಡನೆ ಔತಣ ಆಚರಿಸಿಬಿಡೋಣ, ಪಾರ್ಟಿ ಮಾಡ್ಕೊಂಬಿಡೋಣ. ಇವಳನ್ನು ಸಾಯಿಸ್ಬಿಟ್ಟು ಏನು ಮಾಡ್ಬಿಡೋಣ ಅಂದರೆ ಎಲ್ಲರೂ ಸೇರಿ ಪಾರ್ಟಿ ಮಾಡ್ಕೊಂಬಿಡೋಣ. ಚೆನ್ನಾಗಿ ಹೆಂಡ ಎಲ್ಲ ಇಟ್ಕೊಂಡ್ಬಿಟ್ಟು ಸಿಟ್ಟಿಂಗ್ ಕೂತ್ಕೊಂಡು ಚೆನ್ನಾಗಿ ತಿಂದು ಮಜಾ ಮಾಡ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶೂರ್ಪಣಕ್ಕೆ ನಮ್ಗೆ ಗೊತ್ತು, ರಾವಣನ ದಾಯಾದಿ. ಅವಳು ಆಲ್ರೆಡಿ ಕಿವಿ ಮೂಗು ಎಲ್ಲ ಕೊಯ್ಸ್ಕೊಂಡಿದ್ದಾಳೆ. ಅವಳು ಆದ್ರೂ ಬುದ್ಧಿ ಬಂದಿಲ್ಲ. ಅವಳು ಹೇಳ್ತಾ ಇದ್ದಾಳೆ, ಅಜಾಮುಖಿಯ ಮಾತಿನಂತೆ ನಡೆಯೋಣ. ನರಮಾಂಸ, ಮದ್ಯ ಸೇವಿಸಿ ನಿಕುಂಬಳ ಅಂತಕ್ಕಂಥ ಭದ್ರಕಾಳಿಯ ಒಂದು ಸ್ವರೂಪ ಅದು. ಈ ಅಥರ್ವಣ ವೇದದಲ್ಲಿ ಆಕೆ ಆರಾಧನೆ ಬರುತ್ತೆ. ವಾಮಾಚಾರದಲ್ಲಿ ಆಕೆನೆಲ್ಲ ಆರಾಧನೆ ಮಾಡ್ತಾರೆ. ನಿಕುಂಬಿಳ ಅಂತಕ್ಕಂಥದ್ದು ಭದ್ರಕಾಳಿಯ ಒಂದು ರೂಪ. ಎಲ್ಲ ಕೂಡ ಇವಳು ಮಾಂಸನ ತಿಂದುಬಿಟ್ಟು ಚೆನ್ನಾಗಿ ಮದ್ಯ ಕುಡಿದುಬಿಟ್ಟು ಆ ನಿಕುಂಬಿಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡೋಣ, ನೃತ್ಯ ಮಾಡಿಬಿಡೋಣ. ಇದೇ ನಾವು ಮಾಡ್ಕೊತಕ್ಕಂಥ ಪಾರ್ಟಿ ಅಂತ ಹೇಳ್ತಾರೆ. ಅಲ್ಲಿ ಇದೆಲ್ಲ ಏನು ಅಂದರೆ ಸೀತೆಗೆ ಎದುರಿಸೋದು. ಇವರೆಲ್ಲ ಹಿಂಗೆ ಮಾಡಿಬಿಡ್ತಾರೇನೋ ಅಂತಕ್ಕಂಥ ಭಯನ ಹುಟ್ಟಿಸೋದು. ಸೀತಾಮಾತೆಯು ಧೈರ್ಯ ಕೊಂದಿ ಅಳತೊಡಗಿದಳು. ಸೀತಾಮಾತೆಗೆ ಏನು ಮಾಡಿ ಒಂಟಿ ಪಾಪ ಏನು ಮಾಡ್ತಾಳೆ, ಹೇಳ್ಕೊಳೋದಕ್ಕೆ ಕೂಡ ಯಾರೂ ಇಲ್ಲ, ಅವಳ ನೋವು ತೋಡ್ಕೊಳೋದಕ್ಕೂ ಯಾರೂ ಇಲ್ಲ, ಸಮಾಧಾನ ಮಾಡೋಕ್ಕೂ ಯಾರೂ ಇಲ್ಲ. ಇಂಥ ಪರಿಸ್ಥಿತಿ ಸೀತೆ ಇದು. ಹಾಗಾಗಿ ಆ ಸೀತಾಮಾತೆ ಧೈರ್ಯಗೊಂಡು ಪಾಪ ಹೆದರ್ಕೊಳ್ತಾಳೆ. ಅಯ್ಯೋ ಇವರೆಲ್ಲ ಹಿಂಗೆ ಮಾಡಿಬಿಡ್ತಾರೇನೋ ಅಂತಕ್ಕಂಥ ಭಯ ಪಟ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಕೂಡ ಶಿಂಶಿಪ ವೃಕ್ಷದ ಮೇಲೆ ಚಿಕ್ಕ ಪುಟ್ಟ ಪಾಕೆಟ್ ಮಂಕಿ ಥರ ಕೂತ್ಕೊಂಡಿರ್ತಕ್ಕಂಥ ಈ ಹನುಮಂತ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಏನೇನಾಗ್ತಾ ಇದೆ, ಆಡ್ರಿ ನೀವೇನೇನು ಆಡ್ತೀರೋ ಎಲ್ಲ ಆಡ್ರಿ, ಮುಂದೊಂದು ಮುಸಾಳ ಪಂಡಗ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಮಾಡ್ತೀನಿ ನಾನು. ಸೀತೆ ಜೊತೆ ನಂಗೆ ಮಾತಾಡೋ ಒಂದು ಅವಕಾಶ ಸಿಕ್ಕಲಿ, ಸೀತೆಗೆ ನಾನು ಸಾಂತ್ವನ ಹೇಳ್ತಕ್ಕಂಥ ಒಂದು ಟೈಮ್ ಬರಲಿ, ಅದಾದ ತಕ್ಷಣ ನಿಮಗೆ ಏನು ಗತಿ ಇಕ್ಕಿಸ್ತೀನಿ ಅಂತ ನೋಡ್ತಾ ಇರ್ರಿ ಅಂತ ಹೇಳ್ಬಿಟ್ಟು ಹನುಮಂತ ಕ್ಯಾಲ್ಕುಲೇಷನ್ ಆಗ್ತಾ ಕೂತ್ಕೊಂಡಿರ್ತಾನೆ. ಎಲ್ಲಿ? ಶಿಂಶಿಪ ವೃಕ್ಷದ ಮೇಲೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 24ನೇ ಸರ್ಗವು ಸಂಪನ್ನಗೊಂಡಿತು. ಈ ಸರ್ಗನ ಅಧ್ಯಯನ ಮಾಡೋದ್ರಿಂದ, ಶ್ರವಣ ಮಾಡೋದ್ರಿಂದ, ಪಠಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ ಏನು ಫಲ ಹೇಳಿದ್ದಾರೆ ಹಿರಿಯರು ಅಂದರೆ ದೀರ್ಘ ಸೌಮಂಗಲ್ಯ. ನೋಡಿ, ಈ ಅಧ್ಯಯನ, ಈ ಸರ್ಗನ ಯಾರು ಅಧ್ಯಯನ ಮಾಡ್ತಾರೆ, ಯಾಕೆಂದರೆ ನೋಡಿ ಎಲ್ಲ ಪತಿವ್ರತ ಸ್ತ್ರೀಯರು ಬಂದು ಹೋಗ್ತಾರೆ. ಈ ಸರ್ಗದಲ್ಲೆಲ್ಲ ಕೂಡ ಪತಿವ್ರತ ಸ್ತ್ರೀಯರು, ಪುಣ್ಯ ಸ್ತ್ರೀಯರು, ಪುಣ್ಯ ದಂಪತಿಗಳು ಬಂದು ಹೋಗೋದ್ರಿಂದ ಇದನ್ನು ಯಾರು ಅಧ್ಯಯನ ಮಾಡಿದ್ರೆ ಅವ್ರಿಗೆ ದೀರ್ಘ ಸೌಮಂಗಲ್ಯ. ಸ್ತ್ರೀಯರನ್ನು ಅಧ್ಯಯನ ಮಾಡಿದ್ರೆ ದೀರ್ಘ ಸೌಮಂಗಲ್ಯ ಉಂಟಾಗುತ್ತೆ, ಪುರುಷರು ಅಧ್ಯಯನ ಮಾಡಿದ್ರೆ ದೀರ್ಘಾಯುಷ್ಯ ಉಂಟಾಗುತ್ತೆ. ಹಾಗಾಗಿ ಎಲ್ಲ ಥರದಲ್ಲೂ ಇವರು ಸುಖ ಸಮೃದ್ಧಿಯಿಂದ ಜೀವನ ಮಾಡ್ತಾರೆ ಅಂತಕ್ಕಂಥದ್ದು ಇದರ ಫಲ. ಇಷ್ಟಿಗೆ ಸಮಯ ಆಗ್ತಾ ಇದೆ. ಇವತ್ತಿನ ಒಂದು ಪ್ರವಚನವನ್ನು ಮುಗಿಸೋಣ. ಇನ್ನು 25ನೇ ಸರ್ಗದಿಂದ ಮುಂದಕ್ಕೆ ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ. ಸೀತಾದೇವಿಯು ರಾಕ್ಷಸಿಯರ ಮಾತುಗಳನ್ನು ತಿರಸ್ಕರಿಸುತ್ತಾ ಶೋಕ ತಪ್ತಳಾಗಿ ವಿಳಪಿಸ್ತಾಳೆ. ಇವೆಲ್ಲ ಕೂಡ ಮುಂದಕ್ಕೆ ಬರುತ್ತೆ. ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಪತಿವ್ರತ ಸ್ತ್ರೀಯರ ಮನಸ್ಸು ಹೆಂಗಿರುತ್ತೆ, ಅವರ ಜೀವನ ಹೆಂಗಿರುತ್ತೆ, ಅವರ ನಡತೆ, ಅವರ ಸೌಶೀಲ್ಯ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟಂತ. ಪತಿವ್ರತ ಸ್ತ್ರೀಯರನ್ನ ಏನನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡೋದಾಗಲಿ, ಅವ್ರ ವಿಚಾರದಲ್ಲಿ ನಾವೇನನ್ನ ಆಡಬಾರ್ದ ಮಾತುಗಳನ್ನೆಲ್ಲ ಆಡೋದಾಗಲಿ, ಅಥವಾ ಅವ್ರ ವಿಚಾರದಲ್ಲಿ ನಾವು ಯಾವುದಾದ್ರೂ ಅಚಾತುರ್ಯದ ನಡೆಯನ್ನು ನಡೆಯೋದಾಗಲಿ ಆದರೆ ಏನಾಗುತ್ತೆ ಅನ್ನೋದಕ್ಕೆ ರಾಮಾಯಣ ಮಹಾಭಾರತಗಳೇ ಸಾಕ್ಷಿ. ದುರ್ಯೋಧನಿಗೆ, ದುಶ್ಯಾಸನಿಗೆ ಎಂಥ ಗತಿ ಬಂತೋ, ರಾವಣನಿಗೆ ಎಂಥ ಗತಿ ಬಂತೋ ಅಂಥ ಗತಿ ಕಟ್ಟಿಟ್ಟ ಬುದ್ಧಿ. ವಿಷ ಹಾಕಿ ನಾವೇ ನಮ್ಮ ಕೈಯಾರ ಅಡುಗೆ ಮಾಡಿ ವಿಷ ಹಾಕಿ ಅಡುಗೆ ಮಾಡಿಕೊಂಡು ನಾವೇ ತಿನ್ನೋದು ಹೆಂಗೋ, ಪತಿವ್ರತ ಸ್ತ್ರೀಯರ ಒಂದು ತಂಟೆಗೆ ಹೋಗೋದು ಕೂಡ ಅಷ್ಟು ಡೇಂಜರು. ವಿನಾಶಕಾಲ ವಿಪರೀತ ಬುದ್ಧಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗಾಗಿ ಸ್ತ್ರೀ ಅಂತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥ ವಸ್ತು. ಸನಾತನ ಧರ್ಮದ ಪ್ರಕಾರ ಸ್ತ್ರೀ ಅಂತಕ್ಕಂಥದ್ದು ದೇವತಾ ಸ್ವರೂಪ. ಸ್ತ್ರೀ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣ್ತಾ ಇರ್ತಕ್ಕಂಥ ದೇವತಾ ಸ್ವರೂಪ. ಆ ವಿಚಾರದಲ್ಲಿ ನಾವು ಗೌರವವಾಗಿ ನಡ್ಕೋಬೇಕೇ ಹೊರತಾಗಿ ಯಾವತ್ತೂ ಕೂಡ ಕಣ್ಣಲ್ಲಿ ನೀರು ಹಾಕ್ಸೋದಾಗಲಿ ಅಥವಾ ಅವ್ರನ್ನ ನೋಯಿಸೋದಾಗಲಿ ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ಬಿಟ್ಟು. ಎಲ್ಲಿ ಯಾವ ಸಭೆಯಲ್ಲಿ, ಯಾವ ಊರಿನಲ್ಲಿ, ಯಾವ ಮನೆಯಲ್ಲಿ
ಸ್ತ್ರೀಯರಿಗೆ ಆದ್ಯ ಗೌರವ ಅಂದರೆ ಮೊದಲನೇ ಗೌರವವನ್ನು ಕೊಡ್ತೀವಿ ನಾವು, ಸ್ತ್ರೀಯರಿಗೆ ಗೌರವ ಕೊಟ್ಟು ನಡೀತೀವಿ, ಅಂತಹ ಮನೆ, ಅಂತಹ ಊರು, ಅಂತಹ ಸಭೆ ದೇವತೆಗಳಿಂದ ಶೋಭಿಸಲ್ಪಡುತ್ತಂತೆ. ನಮ್ಮನೆಗೆ ನಮ್ಗೆ ಗೊತ್ತಿಲ್ದಿರೋನೆ ನಾವು ಸ್ತ್ರೀಯರಿಗೆ ಗೌರವ ಕೊಟ್ಬಿಟ್ರೆ ಸಾಕು, ನಮ್ಗೆ ಗೊತ್ತಿಲ್ದಿರೋನೆ ದೇವತೆಗಳು ಮನೆಗೆ ಬಂದು ಹವಿರ್ಭಾಗಗಳನ್ನು ತೊಗೊಂಡು ಹೋಗ್ತಾ ಇರ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಮನೆ ಆಗುತ್ತೆ. ನಮ್ಮ ಮನೆಯಲ್ಲಿ ದೇವತೆಗಳು ಓಡಾಡ್ತಕ್ಕಂಥ ಮನೆ ಆಗಬೇಕಾ, ಇಲ್ಲ ರಾಕ್ಷಸರು ದುಷ್ಟಶಕ್ತಿಗಳು ಓಡಾಡ್ತಾ ಇರ್ತಕ್ಕಂಥ ಮನೆ ಆಗಬೇಕಾ? ಕೆಲವ್ರು ಹೆಂಗೆ ಅಂದರೆ ನೀನೇನು ಕೇಳೋದು, ನೀನೇನು ಮಾಡೋದು, ನೀನೇ ಪ್ರಶ್ನೆ ಮಾಡೋದಕ್ಕೆ ಅಂತಕ್ಕಂಥ ಮಾತು ಹೇಳ್ತಾ ಇರ್ತಾರೆ. ಹಂಗೆ ಕೇಳೋದಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಸ್ತ್ರೀ ಅಂತಕ್ಕಂಥವಳು ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ಒಬ್ಬ ಮನೆಗೆ ಒಡತಿ ಯಾರು ಅಂತಂದರೆ ಸ್ತ್ರೀನೇ. ಅದಕ್ಕೆ ನಮ್ಮಲ್ಲಿ ಏನಂತ ಕರೀತಾರೆ, ಹೋಮ್ ಮಿನಿಸ್ಟರ್ ಅಂತ ಕರೀತೀವಿ. ಹೋಮ್ ಮಿನಿಸ್ಟರ್, ಹೋಮ್ಗೆ ಅವರೇ ಮಿನಿಸ್ಟರ್. ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ದಬ್ಬಾಳಿಕೆ ಮಾಡೋಕ್ಕಾಗತ್ತಾ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲ, ಅವ್ರು ಹೇಳ್ದಂಗೆ ಕೇಳಬೇಕು. ಯಾರ ಮನೆಯಲ್ಲಿ ಸ್ತ್ರೀ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರ್ತಾಳೋ ಆ ಮನೆ ಸುಭಿಕ್ಷವಾಗಿರುತ್ತೆ, ಸಂಪನ್ನವಾಗಿರುತ್ತೆ. ಯಾರ ಮನೆಯಲ್ಲಿ ಸ್ತ್ರೀಗೆ ಆಡಳಿತ ಇಲ್ವೋ ಅಥವಾ ಗೌರವ ಇಲ್ವೋ ಅವ್ರಿಗೆ ಯಾವುದೇ ಒಂದು ನೋಡಿ ಕರಣೇಶು ಮಂತ್ರಿ ಅಂತ ಹೇಳ್ಬಿಟ್ಟಂತ ಏನೇ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಏನಂತ ಪ್ರಮಾಣ ಮಾಡಿಸ್ತಾರೆ, ಅಗ್ನಿ ಮೇಲೆ ಪ್ರಮಾಣ ಮಾಡಿಸ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯ ಅಂತ ಕೇಳ್ತಾನೆ. ಯಾರು? ಹೆಣ್ಕೊಡೋ ಮಾವ. ನಾವೇನು ಮಾಡ್ತೀವಿ? ಅಗ್ನಿ ಮೇಲೆ ಪ್ರಮಾಣ ಮಾಡ್ತೀವಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಹೇಳ್ಬಿಟ್ಟು. ಅಂದರೆ ಧರ್ಮದಲ್ಲಾಗಲಿ, ಅರ್ಥದಲ್ಲಾಗಲಿ, ಅರ್ಥ ಅಂದರೆ ಸೌಖ್ಯದಲ್ಲಾಗಲಿ, ಕಾಮೇಚ ಅಂದರೆ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳೋದ್ರಲ್ಲಾಗಲಿ ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ಬಿಟ್ಟು ಏನು ಮಾಡೋದಿಲ್ಲ ಅಂತ ಅಗ್ನಿ ಮೇಲೆ ಪ್ರಮಾಣ ಮಾಡಿಬಿಡೋದು. ತಿರುಗಿ ಏನು ಮಾಡೋದು? ಹೆಂಡ್ತಿಗೆ ಗೊತ್ತಿಲ್ದಿರ ಎಲ್ಲ ಹೋಗೋದು, ಹೆಂಡ್ತಿಗೆ ಗೊತ್ತಿಲ್ದಿರ ಏನೋ ತಿನ್ನೋದು, ಏನೋ ಮಾಡೋದು, ಇವೆಲ್ಲ ಕೂಡ ತಪ್ಪು. ಹಂಗಾಗಿ ನಮ್ಮ ಶಾಸ್ತ್ರ ಏನು ಹೇಳ್ತಾ ಇದೆ, ಹೆಂಡತಿ ಅಂತಂದರೆ ಅರ್ಧಾಂಗಿ. ನೋಡಿ ಈಶ್ವರ ಏನು ಮಾಡ್ದ? ಅರ್ಧ ಶರೀರನ್ನೇ ಕೊಟ್ಬಿಟ್ಟ ಪಾರ್ವತಿ ದೇವಿಗೆ, ಅರ್ಧಾಂಗಿ. ಯಾಕೆಂದರೆ ನಮ್ಮಲ್ಲಿ 7 ಜನ್ಮಗಳ ಸಂಬಂಧ ಅಂತ ಹೇಳ್ತಾರೆ, ಇವತ್ತಿಂದಲ್ಲ. ಇವತ್ತು ಗಂಡ ಹೆಂಡತಿ ಆಗಿದ್ದೀವಿ ಅಂತಂದರೆ ಇವತ್ತಿಂದಲ್ಲ. ಏನೋ ನಾವು ನೋಡಿಬಿಟ್ಟು ಕೆಲವರೆಲ್ಲ ಲವ್ ಮ್ಯಾರೇಜು, ನಾನು ಅವಳು ನೋಡಿಬಿಟ್ಟೆ, ಇವಳು ಲವ್ ಅಟ್ ಫಸ್ಟ್ ಸೈಟ್, ನಾನು ಮದುವೆ ಮಾಡ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಹಿರಿಯರು ನೋಡಿದ ಮದುವೆ ಆಗಲಿ, ಲವ್ ಮ್ಯಾರೇಜ್ ಆಗಲಿ, ಏನೇ ಆಗಿದ್ರೂ ಕೂಡ ಅದು 7 ಜನ್ಮಗಳ ಸಂಬಂಧ. ಅದಕ್ಕೆ ನಾವು ಗೌರವ ಕೊಡಲೇಬೇಕು, ಪವಿತ್ರವಾಗಿ ನಡೀಲೇಬೇಕು. ಅದಕ್ಕೆ ಸಪ್ತಪದಿ ಅಂತ ತುಳಿಸ್ತಕ್ಕಂಥದ್ದು. ಅಂದರೆ 7 ಜನ್ಮಗಳ ಸಂಬಂಧ ಅದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮಲ್ಲಿ ಡೈವರ್ಸ್ ಅನ್ನೋದಕ್ಕೆ ಅವಕಾಶನೇ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಡೈವರ್ಸ್ ಅಂತಕ್ಕಂಥ ಪದಾನೇ ಇಲ್ಲ. ಅಂದರೆ ಅದರ ಅರ್ಥ ಏನು ಅಂತಂದರೆ ನಾವು ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಅನ್ಯೋನ್ಯವಾಗಿ ನಡ್ಕೋಬೇಕು. ಸಂಸಾರ ಅಂತಕ್ಕಂಥದ್ದು ಒಂದು ಬಂಡಿಯಲ್ಲಿ ಹೆಂಡತಿ ಗಂಡ ಇಬ್ಬರು ಕೂಡ 2 ಚಕ್ರಗಳು, ಅಂದರೆ ಅದಕ್ಕಿರ್ತಕ್ಕಂಥ 2 ಗಾಲಿಗಳು. ಒಂದು ಚಕ್ರ ದೊಡ್ಡದು, ಒಂದು ಚಕ್ರ ಚಿಕ್ಕದು ಇದ್ದರೆ ಆ ಗಾಲಿ ಚೆನ್ನಾಗಿ ಹೋಗುತ್ತಾ? ಆ ಗಾಡಿ ಹೋಗೋದಿಲ್ಲ. ಅದು ಹೆಂಗೋ ಸಮ ಅಂದರೆ ಸಮ ಎರಡೂ ಕೂಡ ಸಮ. ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆ ಅಲ್ಲ. ಇವ್ರಿಗೆ ಗೌರವ ಕೊಡಬೇಕು, ಇವರು ಗೌರವ ಕೊಡಬೇಕು. ಎಲ್ಲೂ ಕೂಡ ಹೀಯಾಳಿಸಿ, ಗಂಡನ ಹೀಯಾಳಿಸಿ ಹೆಂಡ್ತಿ ಮಾತಾಡೋದು, ಹೆಂಡ್ತಿನ ಹೀಯಾಳಿಸಿ ಗಂಡ ಮಾತಾಡೋದು, ಅವ್ರ ಮೇಲೆ ಇವ್ರು ದೂರ ಹೇಳ್ಕೊಳೋದು, ಇವ್ರ ಮೇಲೆ ಅವ್ರು ದೂರ ಹೇಳ್ಕೊಳೋದು, ಇವೆಲ್ಲ ಕೂಡ ಒಳ್ಳೆಯದಲ್ಲ. ಅದು ಯಾವುದ್ಯಾವುದೋ ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ, ನ್ಯಾಯ ಪಂಚಾಯತಿಗಳಿಗೆ ಅಂತ ಹೇಳ್ಬಿಟ್ಟು. ಅವೆಲ್ಲ ಕೂಡ ತಪ್ಪು. ಯಾಕೆಂದರೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ಬಿಟ್ಟು 4 ಗೋಡೆ ಮಧ್ಯದಲ್ಲಿ ಇರಬೇಕು ನಮ್ಮದೆಲ್ಲ ಕೂಡ ನಮ್ಮ ವ್ಯವಹಾರಗಳು ಅಂತ ಹೇಳ್ಬಿಟ್ಟು. ಇದೆಲ್ಲ ಕೂಡ ನಮಗೆ ಪುರಾಣಗಳು, ಇತಿಹಾಸಗಳು, ಹಿರಿಯರು ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನಗಳು. ಯಾವಾಗ ನಾವು ಇದನ್ನು ಅಧ್ಯಯನ ಮಾಡ್ತೀವಿ, ಮಕ್ಕಳಿಗೆ ಶಾಲೆಗಳಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತೀವಿ, ಚಿಕ್ಕ ವಯಸ್ಸಿನಿಂದಲೇ ಇದನ್ನೆಲ್ಲ ಹೇಳ್ತಾ ಬೆಳೆಸ್ತೀವಿ, ಆವಾಗ ಆಟೋಮೆಟಿಕ್ಕಾಗಿ ನಾವು ಕ್ರೈಮ್ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗೋಗುತ್ತೆ. ನೋಡಿ, ಆಟೋಮೆಟಿಕ್ಕಾಗಿ ಒಬ್ಬ ಸ್ತ್ರೀನ ನೋಡೋ ಅಷ್ಟೊತ್ತಿಗೆ ಒಬ್ಬ ಹುಡುಗನಿಗೆ ಗೌರವ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ನಾನು ಹೆಂಗೆ ಗೌರವಿಸ್ಬೇಕು, ಯಾವ ಥರ ಮಾತಾಡಬೇಕು ಅಂತ ಹೇಳೋದು. ನೀವು ಮೇಡಮ್ ಅನ್ನಿ ಅಥವಾ ಇನ್ನೇನನ್ನ ಅಂದರೆ ಏನಂದ್ರೂ ಕೂಡ ಸ್ತ್ರೀಗೆ ಅದು ಗೌರವದ ಪದ ಅಲ್ಲ. ಆದರೆ ನಮ್ಮ ಸನಾತನ ಧರ್ಮ ಹೇಳುತ್ತೆ, ಅಮ್ಮ ಅಂತಕ್ಕಂಥ ದೊಡ್ಡ ಗೌರವದ ಪದ ಸ್ತ್ರೀಗೆ ಯಾವುದೂ ಇಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾಯಿದ್ರು, ಹಿಂದೆ ಎಲ್ಲ ಹೆಸರುಗಳಿಗೆ ಸೇರಿಸ್ಬಿಡೋರು, ಅಮ್ಮ ಅಂತ ಸೇರಿಸ್ಬಿಡೋರು ಹೆಸರುಗಳಿಗೆ. ಇವಾಗೆಲ್ಲ ಅಮ್ಮ ಅಂತ ಕರೆದ್ರೆ ಕಪಾಳಕ್ಕೆ ಹಾಕ್ಬಿಡ್ತಾರೆ, ನಾನು ನಿಂಗೆ ಆಂಟಿನೇನೋ, ನಾನು ನಿಂಗೆ ಅಮ್ಮನೇನೋ ಅಂತ ಹೇಳ್ಬಿಟ್ಟಾರೆ. ಹಾಗಾಗಿ ಅಮ್ಮ ಅಂತಕ್ಕಂಥ ಪದಕ್ಕಿಂತ ದೊಡ್ಡ ಪದ ಸ್ತ್ರೀಯರಿಗೆ ಯಾವುದೂ ಇಲ್ಲ, ಗೌರವದ ಪದ. ಇದನ್ನೆಲ್ಲ ನಮಗೆ ಶಾಸ್ತ್ರ ಪುರಾಣಗಳು. ಇವತ್ತು ನೋಡಿ, ಎಂಥ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತು, ಮದರ್ಸ್ ಡೇ, ತಾಯಿಯ ಒಂದು ಡೇ ನೋಡಿ. ನಮಗೆ ಮರ್ತೇ ಹೋಗ್ಬಿಟ್ಟಿತ್ತು, ಹಿರಿಯರಿಗೆ ಜ್ಞಾಪಿಸ್ತಾ ಇದೆ. ವಿಶ್ವ ತಾಯಂದಿರ ದಿನಾಚರಣೆ ನೋಡಿ. ಎಲ್ಲ ತಾಯಂದಿರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ.
ಭಗವಂತ ಗೊತ್ತಿಲ್ದಿರೋನೇ ಇವತ್ತು ನನ್ನ ಬಾಯಿನಲ್ಲಿ ತಾಯಿ ಬಗ್ಗೆ ಮಾತಾಡಿಸ್ತಾ ಇದ್ದಾನೆ. ಅದ್ಭುತ ಅನ್ಸುತ್ತೆ. ಅವನ ಒಂದು ಲೀಲೆಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು. ಹಾಗಾಗಿ ನೋಡಿ, ಇವತ್ತು ಅಮ್ಮಂದರ ದಿನಾಚರಣೆ, ವಿಶ್ವ ತಾಯಿಯರ ದಿನಾಚರಣೆ. ಹೆಣ್ಣು ಮಕ್ಕಳಿಗೆ ಅಮ್ಮ ಅಂತ ಕರೆಯೋದಕ್ಕಂಥ ಒಂದು ಪದಕ್ಕಿಂತ ದೊಡ್ಡ ಗೌರವದ ಪದ ಇಲ್ಲ. ಹಾಗಾಗಿ ಫಸ್ಟ್ ನಾವು ರೂಢಿ ಮಾಡ್ಕೋಬೇಕು. ಪರಸ್ತ್ರೀಯರನ್ನು ನಾವು ಫಸ್ಟ್ ಅಮ್ಮ ಅಂತ ಕರೆಯೋದನ್ನು ರೂಢಿ ಮಾಡ್ಕೋಬೇಕು. ನಾನು ಹಿಂದಿನ ಒಂದು ಪ್ರವಚನದಲ್ಲೇ ಹೇಳಿದ್ದೆ, ಪ್ರತಿಯೊಂದು ಸ್ತ್ರೀನೂ ಪ್ರತಿ ಪುರುಷನಿಗೂ ಪರಪುರುಷನಿಗೂ ಕೂಡ ತಾಯಿ, ಪ್ರತಿ ಸ್ತ್ರೀಗೂ ಕೂಡ ಪರಪುರುಷ, ಅವಳು ಎಷ್ಟೇ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಪ್ರತಿ ಸ್ತ್ರೀಗೂ ಪರಪುರುಷ ಮಗ ಅಂತಕ್ಕಂಥ ಭಾವನೆಯಲ್ಲೇ ನೋಡಬೇಕು. ಅದು ದಿವ್ಯವಾಗಿರ್ತಕ್ಕಂಥ ಒಂದು ಸಂದೇಶ ನಮಗೆ ಪುರಾಣಗಳು ಇತಿಹಾಸಗಳು ಕೊಟ್ಟಿರ್ತಕ್ಕಂಥದ್ದು. ನಮ್ಗೆ ಎಂಥ ಒಳ್ಳೆಯ ಮಾರ್ಗದರ್ಶನ ಇವತ್ತು ಸಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. जय जय
ಬಲವಂತ ಜಯ ಹನುಮಾನ್ ಶ್ರೀರಾಮದೂತ ಜಯ ಹನುಮಾನ್ ಶ್ರೀರಾಮ ಭಕ್ತ